ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ, ಈ ವಾರದ ಪಂಚಾಂಗ ಫಲ ಹಾಗೂ ಈ ವಾರ ಗ್ರಹಗಳ ಪ್ರಭಾವ ನಮ್ಮ ಮೇಲೆ ಯಾವ ರೀತಿ ತನ್ನ ಪ್ರಭಾವವನ್ನು ಬೀರುತ್ತೆ ಅಂತ ನೋಡೋಣ. ಮೊದಲಿಗೆ ಈ ಭಾನುವಾರದ ಪಂಚಾಂಗ ತಗೊಳ್ಳೋಣ. 1ನೇ ತಾರೀಕು ಫೆಬ್ರವರಿ 2026 ಭಾನುವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ಶಿಶಿರ ಋತು, ಮಾಘಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಪುಷ್ಯ ನಕ್ಷತ್ರ ವಿಶೇಷವಾಗಿ ಇರತಕ್ಕಂಥದ್ದು. ಗುರು ಮಿಥುನದಲ್ಲಿ, ಚಂದ್ರ ಕಟಕದಲ್ಲಿ, ಕೇತು ಸಿಂಹದಲ್ಲಿ, ಬುಧ, ಶುಕ್ರ, ಸೂರ್ಯ, ಕುಜ ಮಕರದಲ್ಲಿ ಕುಳಿತಿರತಕ್ಕಂಥದ್ದು. ರಾಹು ಕುಂಭದಲ್ಲಿ, ಶನಿ ವಿಶೇಷವಾಗಿ ಮೀನದಲ್ಲೇ ಕುಳಿತಿರತಕ್ಕಂಥ ಒಂದು ಭಾವ. ಸ್ವಲ್ಪ ಗುರು ವಕ್ರವಾಗಿ ಯಾವ ಗ್ರಹವನ್ನು ನೋಡ್ತಿಲ್ಲ, ರಾಹುವನ್ನು ಮಾತ್ರ ನೋಡ್ತಿದ್ದಾನೆ. ಸೊ ನಮಗೆ ಸ್ವಲ್ಪ ಭಯಗಳನ್ನ, ಆತಂಕಗಳನ್ನ ದೂರ ಮಾಡ್ತಕ್ಕಂಥದ್ದು, ಆಶೆಗಳ ಮೂಟೆ ಅನ್ನತಕ್ಕಂಥದ್ದು ರಾಹುವೆ. ಪ್ರಚೋದನೆ, ನಮಗೆ ಬಾಹ್ಯ ಆಸೆಗಳು ಅಂತಿರುತ್ತೆ, ಆಂತರಿಕ ಆಸೆಗಳು ಅಂತ ಕೆಲವೊಂದಿರುತ್ತೆ. ಈಗ ಒಂದು ಕಾರ್ ನೋಡ್ತೇವೆ, ವಾವ್ ಅದಿದ್ರೆ ನನಗೆ ಚೆನ್ನಾಗಿರುತ್ತೆ. ಅಂದವಾದ ಮನೆ, ವಾವ್ ಈ ಥರದೊಂದು ಮನೆ. ಒಂದು ಮದುವೆ, ಯಾರೋ ಮದುವೆ ಆಗ್ತಿದ್ದಾರೆ, ನಮಗೆ ಮದುವೆ ಆಗಿಲ್ಲ, ಮದುವೆ ನೋಡಿದ ತಕ್ಷಣ ಮಕ್ಕಳಿಲ್ಲ, ನಮಗೊಂದು ಮಗು ಇದ್ರೆ ಚಂದ, ನಮಗೊಂದು ಕುಟುಂಬ ಇದ್ರೆ ಚಂದ. ಈ ಆಸೆಗಳ ಮೂಟೆಯೇ ರಾಹು, ಬಾಹ್ಯ. ಕೇತು ಬಂದು ಆಂತರಿಕ ಆಸೆ, ಏನೋ ಒಂದಷ್ಟಿದ್ರೆ ಸಾಕು ಬಿಡು ಅನ್ನತಕ್ಕಂಥದ್ದು. ಕೆಲವರು ಹೇಳ್ಕೊಳ್ಳಲ್ಲ, ತುಂಬಾ ಆಸೆ ನಿರಾಸೆಗಳನ್ನು ಕೂಡ, ದುರಾಸೆಗಳನ್ನು ಕೂಡ, ಆಸೆ ನಿರಾಸೆ ದುರಾಸೆ ಮೂರಕ್ಕೂ ಒಳಗಡೆ ಇಟ್ಕೊಂಡಿರ್ತಾರೆ. ಕೆಲವು ಆಸೆಗಳು ನೆರವೇರೋದಿಲ್ಲ, ಒಳಗಡೆನೇ ನೋವು ತಿಂತಕ್ಕಂಥದ್ದು ಕೇತು. ಕೆಲವು ದುರಾಸೆಗಳು ಅಳತೆಗೆ ಮೀರಿ, ಯೋಗ್ಯತೆಗೆ ಮೀರಿ, ನಾನು ಆಗ್ಬಿಡ್ಬೇಕು, ಆಗೋದಿಲ್ಲ. ನಮ್ಮ ಯೋಗ್ಯತೆಗೆ ಅನ್ನತಕ್ಕಂಥದ್ದು. ಸೊ ಅದರಿಂದ ಆ ಗುರು ವಕ್ರವಾಗಿ ಕುಳಿತುಬಿಟ್ಟಿದ್ದಾನೆ, ಜ್ಞಾನಕಾರಕ. ಈ ವಾರ ಸ್ವಲ್ಪ ಬಂಗಾರದ ಬೆಲೆಯಲ್ಲಿ ಏರಿಕೆಗಿಂತ ತಟಸ್ಥ ಆಗುತ್ತೆ. ಹಬ್ಬ ಅಂದ್ರೆ ಇನ್ನೊಂದು 1000 ರೂಪಾಯಿ ಇರುತ್ತೆ. ಸ್ವಲ್ಪ ನೋಡಿಕೊಂಡು ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಮಾಡಿ. ಚಂದ್ರನಿಗೆ ಪಕ್ಕದಲ್ಲಿ ಕೇತು ಇರೋದ್ರಿಂದ, ಗುರು ವಕ್ರನಾಗಿ 12ನೇ ಮನೆಯಲ್ಲಿ ಇರೋದ್ರಿಂದ, ಆ ಒಂದು ಚಂದ್ರನಿಗೆ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಬೆಳ್ಳಿಯಲ್ಲೂ ಕೂಡ ಆ ಥರದೊಂದು ಎಳೆದಾಟ ಆಗತಕ್ಕಂಥದ್ದಾಗುತ್ತೆ. ಸಾಂಬಾರು ಪದಾರ್ಥಗಳು ಬ್ಯೂಟಿಫುಲ್ ಗ್ರೋತ್ ಆಗ್ತಕ್ಕಂಥದ್ದು. ಅಲ್ಲಿ ನೋಡಿ, EU ಜೊತೆ ಯುರೋಪಿಯನ್ ಯೂನಿಯನ್, ನಮ್ಮ ಭಾರತ ಸರ್ಕಾರ ಸುಮಾರು 20-25 ವರ್ಷದ ನಂತರ ಬಹುದೊಡ್ಡ ಒಂದು ಒಪ್ಪಂದಗಳಿಗೆ ಸಹಿ ಹಾಕಿದೆ ಅಂತ ಒಂದು ಮಾತು ಹೊರಗಡೆ ಬರ್ತಿದೆ. ಅದೇನಾದ್ರೂ ಕಾರ್ಯರೂಪಕ್ಕೆ ಬಂತು ಖಂಡಿತ. ಅಲ್ಲಿ ನೋಡಿ, ಶುಕ್ರ, ಸೂರ್ಯ, ಕುಜ, ಬುಧ, ಮೀಟ್ ಅಂತ ಹೇಳ್ತಾರೆ. ಮಾಂಸೋತ್ಪನ್ನಗಳು, ಹೈನುಗಾರಿಕೆ, ಸಾಂಬಾರು ಉತ್ಪನ್ನಗಳು, ಲಿಕ್ಕರು, ವೈನು ಬರೋದು ಇಂಪೋರ್ಟ್ ಇರ್ಬೋದು, ಎಕ್ಸ್ಪೋರ್ಟ್ ಇರ್ಬೋದು. ಎರಡಕ್ಕೂ ಕೂಡ ಒಂದು ರೀತಿಯ ಶುಕ್ರ ದಿಸೆ. ನವರತ್ನಗಳು, ಮೆಟಲ್ಸುಗಳು, ಈ ಒಂದು ತಾಮ್ರ, ಬೆಳ್ಳಿ, ಬೇರೆ ಬೇರೆ ಬಾಕ್ಸೈಟು, ಮ್ಯಾಗ್ನೀಷಿಯಮ್ಮು, ಇಂಥವುಗಳಿಗೆಲ್ಲ ಒಂದು ತಾಮ್ರ, ಕಂಚು, ಎಲೆಕ್ಟ್ರಾನಿಕ್ ಐಟಮ್ಸು, ಮೊಬೈಲ್ ಐಟಮ್ಸು, ಲ್ಯಾಪ್ಟಾಪ್ ಐಟಮ್ಸು, TV ಐಟಮ್ಸು, ಲಕ್ಸುರಿ ಐಟಮ್ಸು, ಕಾರುಗಳು, ಲಕ್ಸುರಿ ಕಾರುಗಳು. ನೋಡಿ, ಲಕ್ಸುರಿ ಕಾರಕ ಬುಧ ಶುಕ್ರ ಸೇರಿದ್ರೇ ಲಕ್ಸುರಿ ಸ್ಟೇಟಸ್ ಅಂತವೆ. ಕುಜ ಬೇರೆ ಸೇರಿದ್ರೆ ದೊಡ್ಡ ದೊಡ್ಡ ಮನೆ, ದೊಡ್ಡ ಮನೆ, ನದಿ ತೀರದ ಮನೆ, ವಿಲ್ಲಾಗಳು, ಈವೆಂಟ್ ಮ್ಯಾನೇಜ್ಮೆಂಟ್ಸು, ಇಂಥವುಗಳಲ್ಲಿರ್ತಕ್ಕಂಥವರಿಗೆ ಒಳ್ಳೆ ಒಂದು ಶುಕ್ರ ದಿಸೆ. ಆಭರಣ ತಯಾರಕರು, ನವರತ್ನಗಳು,
ತುಂಬ ಅದ್ಭುತವಾಗಿರ್ತಕ್ಕಂಥದ್ದು. ಹಣ್ಣುಗಳನ್ನು ಎಕ್ಸ್ಪೋರ್ಟ್ ಮಾಡೋದು, ಆರ್ಗ್ಯಾನಿಕ್ ಐಟಮ್ಸು, ಆಯುರ್ವೇದ ಉತ್ಪನ್ನಗಳು, ಬುಧ ಕುಜ ಶುಕ್ರ ಸೇರಿರ್ತಕ್ಕಂಥದ್ದು, ಅದ್ಭುತವಾದಂಥ ಎಕ್ಸ್ಪ್ಲೋರ್ ಆಗ್ತಕ್ಕಂಥದ್ದು. ಇದನ್ನ ಇನ್ನೊಂದು ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದು ಆಗ್ಬೋದು. ಆಲ್ರೆಡಿ ಅದು ಕೆಂಡ ಕೊತ ಅಮೇರಿಕದವರೆಗೆ ಆಲ್ರೆಡಿ ಏನೇನೋ ಮಾತಾಡ್ತಿದ್ದಾರೆ, ಅಡ್ಡಿಗಳು, ಆತಂಕಗಳು, ವಿಘ್ನಗಳು ಅನ್ನತಕ್ಕಂಥದ್ದು. ಇರ್ಲಿ, ಚರ್ಚೆ ಮಾಡೋಣ ಸಾಮಾನ್ಯರಿಗೆ ಹೇಗಿದೆ ಈ ಒಂದು ವಾರ ಅನ್ನೋದಕ್ಕೆ ಮೊದಲು ಈ ಗ್ರಹಗಳ ಪ್ರಭಾವವನ್ನ ಸ್ವಲ್ಪ ಮಟ್ಟಿಗೆ ನಾವು ನಿಯಂತ್ರಿಸಬಹುದು. ನಮಗೆ ಗೊತ್ತಿಲ್ಲದೆಯೇ ಕೆಲವೊಂದು ಸರಿ ತಪ್ಪುಗಳು ಎರಡೂ ಮಾಡ್ತಿರ್ತವೆ. ಕೆಲವರಿಗೆ ಅದು ಅಭ್ಯಾಸ ಬಲವಾಗಿ ಬಂದ್ಬಿಟ್ಟಿರುತ್ತೆ. ಯಾವ ಸ್ತ್ರೀ ಬೆಳಿಗ್ಗೆ ಎದ್ದ ತಕ್ಷಣ ಯಾವ ಬಟ್ಟೆಯೂ ಮುಟ್ಟದೆ ಸ್ನಾನದ ಮನೆಗೆ ಹೋಗಿ ಸ್ನಾನ ಮಾಡಿ ನಂತರ ಬಟ್ಟೆಯನ್ನ ಮುಡ್ತಾಳೋ ಆ ಮನೆಯಲ್ಲಿ ರಾಹು ಶಾಂತಿ ಆಗುತ್ತೆ, ಶುಕ್ರನ ಶಾಂತಿ ಆಗುತ್ತೆ, ಶುಕ್ರ ಕೆಡೋದು ನಿಲ್ಲುತ್ತೆ, ರಾಹು ವಿಜೃಂಭಿಸೋದು ನಿಲ್ಲುತ್ತೆ. ಅದೇ ಬೆಡ್ಡಲ್ಲಿ ದಿಂಬೊಂಥರ ಬಿದ್ದಿದೆ, ರಗ್ಗು ಮಡಚೆ ಇಲ್ಲ, ಶುದ್ಧವಾಗಿಟ್ಟಿಲ್ಲ, ಇವೆಲ್ಲ ಅಭ್ಯಾಸಗಳು ಮಕ್ಕಳು. ನಮಗೇ ಗೊತ್ತಿಲ್ಲದೆ ಕೆಲವರಿಗೆ ಅದು ಸರಿಯಾಗಿ ಮಾಡಿಬಿಟ್ಟಿರ್ತಾರೆ. ಅಲ್ಲೊಂದು ಲಕ್ಷ್ಮಿ ಎಂಥ ಕಷ್ಟವಿದ್ದರೂ ಆ ಕಾಲಕ್ಕೆ ತಕ್ಕಂಥದ್ದು ಬಂದು ಸರಿಯಾಗಿ ಒಂದು ಹೊಂದಾಣಿಕೆ ಮಾಡಿಸ್ತಕ್ಕಂಥದ್ದಾಗುತ್ತೆ. ನಮಗೆ ಖರ್ಚಿಗೆ ತಕ್ಕಷ್ಟು ಸಂಪಾದನೆ ಇರಬೇಕು, ಸಂಪಾದನೆಗೆ ತಕ್ಕಷ್ಟು ಖರ್ಚಿರಬೇಕು. ಅಳತೆ ಮೀರಿ ಖರ್ಚು, ಅಳತೆ ಮೀರಿ ಕಮಿಟ್ಮೆಂಟ್, ಅಳತೆ ಮೀರಿ ತಲ್ಲಣ ಆಗ್ಬಿಡ್ತಾರೆ. ಗೊತ್ತಿಲ್ಲದೆಯೇ ಕೆಲವು ಸ್ತ್ರೀಯರು ಇದು ಮಾಡ್ತಿರ್ತಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಬೆಡ್ ಮಡಚೋದು, ಬೆಡ್ಶೀಟ್ ಮಡಚೋದು, ದಿಂಬು ಸರಿಪಡಿಸೋದು, ಬೆಡ್ ಕವರ್ ಸರಿಪಡಿಸೋದು, ಕ್ಲೀನ್ ಮಾಡಿ ನೀಟಾಗಿ ಎದ್ದು ರಾತ್ರಿಯೇ ಸ್ನಾನದ ಬಟ್ಟೆಗಳನ್ನ ಎತ್ತಿಟ್ಬಿಟ್ಟಿರ್ತಾರೆ. ಮುಟ್ಟಲ್ಲ, ಮೊದಲೇ ಹಾಸಿಗೆಗೆ ಬಂದು ಮಲಗೋಕ್ ಮೊದಲೇ ಎತ್ತಿಟ್ಟು ಬಿಡ್ತಾರೆ. ಮುಟ್ಟಬಾರ್ದು ನಿಜ ಹೇಳಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ. ಯಾಕಂದ್ರೆ ನಾವು ಮಲಗಿದಾಗ ನವದ್ವಾರಗಳಿಂದಲೂ ಬೇಡದ ಕಲ್ಮಶಗಳು ಬರ್ತವೆ. ಮೂಗಿನಿಂದಿರ್ಬೋದು, ಬಾಯಿಂದಿರ್ಬೋದು, ಕಿವಿಯಿಂದಿರ್ಬೋದು, ಕಣ್ಣಿಂದಿರ್ಬೋದು, ಮಲಮೂತ್ರ ವಿಸರ್ಜನೆಯ ಜಾಗಗಳಿಂದ ಇರ್ಬೋದು, ಆ ಒಂದು ಬರ್ತವೆ ಏನೇನೋ ಗಾಳಿಗಳು, ಯಾವುದ್ಯಾವುದೋ ರೀತಿಯ ವಾಸನಗಳು, ದುರ್ವಾಸನಗಳು, ಇದೆಲ್ಲ ಬರ್ತವೆ. ಇವುಗಳನ್ನ ಬೆಳಿಗ್ಗೆ ಎದ್ದ ತಕ್ಷಣ ಕೆಲವ್ರಿಗೆ ಒಂದು ಅಭ್ಯಾಸ ಇರುತ್ತೆ, ಸ್ನಾನದ ಅಭ್ಯಾಸ ಇದೆ, ಹೋಗ್ತಾರೆ ಕಬೋರ್ಡ್ ತೆಗೆದು ಬಟ್ಟೆ ಮುಟ್ತಾರೆ. ಇಲ್ಲ, ಎದ್ದೋಗಿ ಕೊಳಾಯಿ ನೀರು ಬಿಟ್ಕೊಳ್ಳೋದು, ಕುತ್ಕೊಳ್ಳೋದು, ರಾತ್ರಿ ಎತ್ತಿಟ್ಕೋಬೇಕು. ಅಶುದ್ಧವಾಗಿ ಶುದ್ಧ ಬಟ್ಟೆಗಳನ್ನ ಅದು ಶುದ್ಧ ಮಾಡಿ ಇಟ್ಟಿದ್ದೇವಲ್ವಾ, ನಮಗೊಂದು ತೃಪ್ತಿ. ಏನೋ ಮುಟ್ಟಿರ್ತೇವೆ ಮಲಗಿರೋವಾಗ, ಜೊಲ್ ಸೋಸಿರ್ತದೆ, ಏನೇನೋ. ಅದರಲ್ಲೂ ಗೃಹಸ್ಥರದ್ದು ಬೇರೆ ಇರುತ್ತೆ ಬಿಡಿ, ಅವ್ರದ್ದೊಂದು ನಿಯಮಗಳು. ಒಬ್ಬೊಬ್ರಿಗೊಂದೊಂದು ನಿಯಮ. ಬ್ರಹ್ಮಚಾರಿಗೊಂದು ನಿಯಮ, ಗೃಹಸ್ಥನಿಗೊಂದು ನಿಯಮ, ವಾನಪ್ರಸ್ಥನಿಗೊಂದು ನಿಯಮ, ಸಂಸಾರಿಗೊಂದು ನಿಯಮ, ಈ ಥರದ್ದಿದೆ. ಸೊ ಒಬ್ಬ ಗೃಹಸ್ಥ ಅಂತ ಹೇಳಿದ್ಮೇಲೆ ಅಲ್ಲೊಂದು ದಾಂಪತ್ಯ ರಹಸ್ಯ ಇದೆಲ್ಲ ಇರುತ್ತೆ. ಅದರಿಂದ ರಾತ್ರಿಯೇ ನಿಮ್ಮ ಮನೆಯಲ್ಲಿ ಸದಾ ಲಕ್ಷ್ಮಿ ನೆಲೆಸಿರಬೇಕೆಂದರೆ ಈ ಕೆಲಸವನ್ನ ಮಾಡಿ. ಶುಕ್ರನ ಒಂದು ಭಾವ, ಅಲ್ಲೊಂದು ಅಲಂಕಾರ, ಸಿಂಗಾರ, ಶೃಂಗಾರ ಆಟೋಮ್ಯಾಟಿಕಲಿ ಬಂದ್ಬಿಡುತ್ತೆ. ಅಲ್ಲೊಂದು ಹಣೆಗೆ ಬೊಟ್ಟಿಡದೆ ಹೊರಗಡೆ ಬರೋ ಅಂಥದ್ದಿಲ್ಲ. ಅಲ್ಲೊಂದು ಪುಟ್ಟ ಅರಿಶಿನ ಹಚ್ಕೊಳ್ಳೋದು, ಕೂದಲು ಒದ್ದೆ ಆಗಿದೆ, ವಾರದಲ್ಲಿ 2 ದಿನ ಸ್ನಾನ ಮಾಡೋದು ಉತ್ತಮ. ಸ್ತ್ರೀಯರು, ಪುರುಷರು ನಿತ್ಯ ಸ್ನಾನ ಮಾಡಬಹುದು. ಅದಕ್ಕೆ ಪುರುಷರಿಗೆ ಉದ್ದ ಕೂದಲು ಬಿಡಬೇಡಿ ಅಂತ ಹೇಳ್ತವೆ. ನಿತ್ಯ ಸ್ನಾನ ಮಾಡತಕ್ಕಂಥದ್ದಾದ್ರೆ ತಲೆಬಾರ ಬಂದ್ಬಿಡುತ್ತೆ. ಅವನು ಮಾಡೋ ಕೆಲಸ ಬಿಸಿಲು, ಮಳೆ, ಹೊರಗಡೆ. ಇವತ್ತು ಸ್ತ್ರೀಯ ಸಮೇತ ಹೊರಗಡೆ ಹೋಗಿ ದುಡಿತೀರಿ. 100ಕ್ಕೆ 99 ಜನ ಹೊರಗಡೆ ಹೋಗಿ ಕೆಲಸ ಮಾಡ್ತೀವಿ. ಉದ್ದ ಕೂದಲಿದೆ, ತಲೆಬಾರ ಆಗ್ಬಿಡುತ್ತೆ. ಸೊ ವಾರಕ್ಕೆ 2 ಬಾರಿ ಸೊ ಆ ಕೂದಲನ್ನು ಒಂದು ಬಟ್ಟೆ ಕಟ್ಕೊಂಡು ಓಡಾಡ್ತಕ್ಕಂಥದ್ದು. ದೇವರ ಮನೆ, ಅಡಿಗೆ ಮನೆ, ಮೊದಲು ಬಂದು ಅಡಿಗೆ ಮನೆಗೆ ಬಂದು ಅಲ್ಲಿ ಶುದ್ಧಿ ಮಾಡಿಕೊಂಡು ಒಲೆ ಹಚ್ಚಬೇಕು.
ಕುಜನನ್ನ ಶಾಂತಿ ಮಾಡ್ತೀರಿ. ದೇವ್ರ ಮನೆಗೆ ಬಂದು ಆ ಮಡಿಯಾಗಿರ್ತಕ್ಕಂಥದ್ದೆಲ್ಲ ತೆಗೆದು ಅಲ್ಲೊಂದು ಶುದ್ಧಿ ಮಾಡಿ ಅಲ್ಲೊಂದು ದೀಪ ಹಚ್ಚಿ ಆಮೇಲೆ ಅಲಂಕಾರ ಈ ರೀತಿ ಬದಲಾವಣೆಗಳು ಸಣ್ಣದಾಗಿ ಗುರು ಸಂಪ್ರೀತರಾಗ್ತಾರೆ. ಮನೆಯಲ್ಲಿ ನೆಮ್ಮದಿ ನೆಲೆಸುತ್ತೆ, ಒಗ್ಗಟ್ಟು ನೆಲೆಸುತ್ತೆ. ನೋಡಿ, ನಮ್ಮ ಮನೆಗಳಿಗೆ ಯಾರೇ ಅತಿಥಿಗಳು ಬಂದಾಗ ಅತಿಥಿ ಅಭ್ಯಾಗತಿ ಅಂತ ಹೇಳ್ತೇವೆ. ಅತಿಥಿಗಳು ಯಾರು? ಹೇಳದೆ ಬರೋರು, ಇಲ್ಲ ಹೇಳಿ ಬರೋರು. ಅತಿಥಿ ಅಂದ್ರೆ ಬರ್ತಿದ್ದೀನೋ ಡನ್. ಒಂದಿನ 2 ದಿನ ಇರೋವ್ರನ್ನ ಅತಿಥಿ ಅಂತೆ. ಅಭ್ಯಾಗತರು ಅಂತ ಹೇಳದಂದ್ರೆ ಹೇಳದೆ ಬರೋರು, ಗೊತ್ತಿಲ್ಲ, ಸರ್ಪ್ರೈಸ್ ಆಗಿ. ಯಾರೇ ಬಂದರೂ ಮನೆಗೆ ಬಂದವರಿಗೆ ಏನಾದ್ರೂ ಒಂದು ಪಾನಕ, ಬೆಲ್ಲದಿಂದ ಮಾಡಿರತಕ್ಕಂಥ ಪಾನಕ ಇಲ್ಲ ಪಾಯಸ ಈ ಥರದ್ದು ಮಾಡಿಕೊಟ್ಟರೆ ಕುಜನ ಶಾಂತಿ ನಡೆಯುತ್ತೆ. ನಿಮ್ಮ ಮನೇಲಿ ಯಾವಾಗಲೂ ಕಲಹ, ಈಗೋ ಕ್ಲಾಶು, ನಾನು ನಂದು, ಪೆಟ್ಟು, ಗಾಯ, ಇಂಜುರಿ, ಮಾತು ಒಡುಕು ಈ ಥರ ಆಗ್ತಿದೆ ಅಂದರೆ ಯಾರಾದರೂ ಬಂದರು ಅಂದರೆ ಸೀದಾ ಒಂದೊಳ್ಳೆ ಹೆಸರುಬೇಳೆ ಪಾಯಸವೋ ಬೆಲ್ಲ ಹಾಕಿ ಕುಜನ ಶಾಂತಿ ನಡೆಯುತ್ತೆ. ಯಾರಾದರೂ ಬಂದರು, ಮನೋವೇದನೆಯಿಂದ ಬಳಲ್ತಿದ್ದೀರಿ, ಅತಿಥಿಗಳು, ಬಂಧುಗಳು, ಅಭ್ಯಾಗತರು ಬಂದರು, ಏನೋ ಮನಸ್ಸಿಗೆ ಕಿರಿಕಿರಿ, ಏನೋ ಮನಸ್ಸಿಗೆ ತೃಪ್ತಿ ಇಲ್ಲ, ಏನೋ ಒಂದು ಆತಂಕ, ಯಾವಾಗಲೂ ಆತಂಕದಲ್ಲೇ ಬಳಲ್ತಕ್ಕಂಥದ್ದು ಚಂದ್ರದೋಷ ಆಗ್ಬಿಟ್ಟಿರುತ್ತೆ. ಒಂದು ಲೋಟ ಹಾಲು ಕೊಡಿ. ತೀರಾ ಹುಳಿ, ಬೇಸಿಗೆಗಾಲ ಹೇಗೂ ಬರ್ತಿದೆ, ಶಿಶಿರ ಋತು ಶುರು ಆಗ್ಬಿಡ್ತು. ಒಂದು ಲೋಟ ಮಜ್ಜಿಗೆ ಕೊಡಿ, ತಂಪಾಗುತ್ತೆ. ಒಂದು ಲೋಟ ಶುದ್ಧವಾದ ನೀರು ಕೊಟ್ಟು ನೋಡಿ, ಈ ಮಡಿಕೆಯಲ್ಲಿಟ್ಟಿರೋ ನೀರು. ರಾಹು ಸಂಪ್ರೀತನಾಗ್ತಾನೆ. ಒಂಥರ ಕಿರಿಕಿರಿ, ನೆಗೆಟಿವಿಟಿ, ವಿಪರೀತ ಆಸೆ, ಹಂಗಿರಬೇಕಿತ್ತು, ಹಿಂಗಿರಬೇಕಿತ್ತು, ಅದು ಇತ್ತು, ಅದು ಸಿಗಲಿಲ್ಲ, ಇದು ಸಿಗಲಿಲ್ಲ ಅನ್ನತಕ್ಕಂಥ ಆಲೋಚನೆಗಳಿಂದ, ನೀಚ ಆಲೋಚನೆಗಳಿಂದ, ದುಷ್ಟ ಆಲೋಚನೆಗಳಿಂದ ನಮಗೆ ವಿಪರೀತವಾಗಿ ಒಬ್ಬರನ್ನ ನೋಡಿದ್ರೆ ಏನೋ ಕೋಪ, ಏನೋ ಅಸಹ್ಯ, ಇನ್ನಷ್ಟು ಕ್ರೋಧ, ಸಾಯಿಸ್ಬಿಡ್ಬೇಕು, ಇನ್ನೊಂದು ಏನೋ ಒಂದು ಮಾಡೋದು. ಮೊನ್ನೆ ನೋಡಿ, ಯಾರೋ ಸ್ತ್ರೀ ಏನೋ ಇಂಜೆಕ್ಷನ್, ವಿಪರೀತದ ಕಾಯಿಲೆ ಇಂಜೆಕ್ಷನ್ ಹಾಕ್ಬಿಟ್ಟಿದ್ದಾಳಂತೆ. ಇದೇ ದುಷ್ಟ ಆಲೋಚನೆ, ತೀರಾ ನೀಚಬದ್ಧ ಆಲೋಚನೆ. ನಮಗ್ ಸಿಗಲಿಲ್ಲ ಪ್ರೀತಿ ಅಂದ್ಮೇಲೆ ಬಿಟ್ಟು ಹೋಗ್ತಾ ಇರ್ಬೇಕು. ಅಲ್ಲೇ ಎದ್ಕೊಂಡು ಏನ್ ಮಾಡೋದು ಮಕ್ಕಳೇ? ಈ ಪ್ರಭಾವ, ರಾಹು ಪ್ರಭಾವ ಈ ತರ. ನೀವು ಈ ರೀತಿ ಮನೆಗೆ ಯಾರಾದರೂ ಬಂದಾಗ ಸಣ್ಣ ಸಣ್ಣ ಚೇಂಜಸ್, ಗ್ರಹಗಳನ್ನ ನಿಮ್ ಕಂಟ್ರೋಲ್ಗೆ ಸ್ವಲ್ಪ ತಗೋಬಹುದು. ಅಂದ್ರೆ ಇದು ಇಷ್ಟೇ, ಅಡಿಗೆ ಆಗ್ಬಿಟ್ಟಿದೆ, ನಮ್ಮ ಬದುಕು ಅಡಿಗೆ ಆಗ್ಬಿಟ್ಟಿದೆ. ಈ ಊರಿಗೆ ನಾವು ಬಂದ್ಬಿಟ್ಟಿದ್ದಾವೆ, ನಮಗ್ ಗೊತ್ತಿಲ್ಲ ನಮ್ ಗಮ್ಯ ಎಲ್ಲರಿಗೂ ಇರ್ತೀವಿ. ನಮ್ ಬಸ್ ಸ್ಟಾಪ್ ಇದೆನಾ, ನಾವ್ ಇಲ್ಲೇ ಇರ್ತೇವ, ಎಷ್ಟು ದಿನ ಇರ್ತೇವೆ ನಮಗ್ ಗೊತ್ತಿಲ್ಲ. ಇರುವಷ್ಟು ದಿನ ಶಾಂತಿ, ನೆಮ್ಮದಿ, ಇನ್ನೊಬ್ರು ತೊಂದರೆ ಕೊಡದೆ ಬದುಕಬೇಕು ಆಗ್ಬಿಟ್ಟಿದೆ. ಅಂದ್ರೆ ಅಡಿಗೆ ಆಗ್ಬಿಟ್ಟಿದೆ. ಈಗ ಒಂಚೂರು ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಜಾಸ್ತಿ, ಏನೋ ಒಂದು ಆಗಿದೆ, ಅದನ್ನ ಇನ್ನೊಂದು ಏನೋ ಒಂದು ಹಾಕ್ಕೋತೇವೆ. ಒಂದ್ ಸ್ವಲ್ಪ ಹುಳಿ ಉಪ್ಪು ಖಾರ ಜಾಸ್ತಿ ಆಗಿದೆ ಅಂದ್ರೆ ಒಂದು ಆಲೂಗಡ್ಡೆ ಕುಯ್ದು ಹಾಕಿದ್ರೆ ಸಾಕು, ಒಂದು ಬದನೆಕಾಯಿ ಅದ್ರಲ್ಲಿ ಕುಯ್ದು ಹಾಕಿದ್ರೆ ಸಾಕು, ತಟಸ್ಥ ಆಗುತ್ತೆ ಅಂತ ಒಂದು ಮಾತು. ಉಪ್ಪು ಜಾಸ್ತಿ ಆಗಿದೆ, ಒಂದ್ ಸ್ವಲ್ಪ ನೀರು ಹಾಕ್ತೀವಿ, ಹೌದಲ್ವಾ? ಇನ್ನೊಂದು ಟೊಮೆಟೊ ಕುಯ್ದು ಹಾಕ್ತೀವಿ, ಚಿಟಿಕೆ ಖಾರ ಹಾಕ್ತೀವಿ, ಅದನ್ನೇ ಮಾಡ್ತೀವಿ. ಪೂರ್ತಿ ಸಾಂಬಾರ್ ಚೆಲ್ಲಿಕ್ಕೆ ಆಗೋಲ್ಲ. ನೋಡಿ, ಗ್ರಹ ದೋಷ, ಸೂರ್ಯನ ಪ್ರಭಾವ, ಲಗ್ನದಲ್ಲಿರೋ ಸೂರ್ಯ. ನನಗೊಂದು ಕನ್ನಡಕ ಇದೆ, ಜನ್ಮದ. ಸೊ ಅಲ್ಲೊಂದು ವೀಕ್ ಇದೆ ಕಣ್ಣು, ಅದಕ್ಕೊಂದು ಕನ್ನಡಕ ಆಗ್ಬೇಕೆ, ನಾವು ಕಣ್ ಕಿತ್ತು ಇನ್ನೊಬ್ರದ್ದು ಕಣ್ ಕಿತ್ತು ನಾನು ಇಟ್ಕೋತೇನೆ ಅನ್ನತಕ್ಕಂಥದ್ದು ಆಗೋ ಮಾತಲ್ಲ. ಸೊ ಇಟ್ಸ್ ಇನ್ ಅ ಸ್ಮಾಲ್ ಆಲ್ಟ್ರೇಷನ್ಸ್. ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಕರೆಕ್ಷನ್ಸ್. ಹೈಟ್ ಇಲ್ಲ, 1 ಇಂಚು ಹೈಟ್ ಇರೋವಂಥ ಸ್ಲಿಪ್ಪರ್ ಹೆಂಗೆ ಹಾಕೋತೇವೆಯೋ ಆ ರೀತಿ ಸ್ವಲ್ಪ ದಪ್ಪ ಇದ್ದೇವೆ, ಸಿಂಪಲ್ ಪ್ಲೇನ್ ಸ್ಯಾರೀಸ್ ಅನ್ನ ಕಟ್ತವೆ. ಸಿಕ್ಕಾಬಟ್ಟೆ ಕಾಂಚೀಪುರಂ ಸ್ಯಾರಿ ಕಟ್ಟಿದ್ರಿ ಅಂದ್ರೆ ಅದು ಗೋಣಿ ಚೀಲ ಉದಿಸ್ದಾಗಿರುತ್ತೆ. ಎಮ್ಮೆ ಮೇಲೆ, ಎಮ್ಮೆ ಮೊದಲೇ ಭಾರ ಹಿಂಗೆ ಕಾಣಿಸ್ತಿದೆ, ಅದ್ರ ಮೇಲೆ ಇನ್ನೊಂದು ಹಾಕದ ಹಾಗೆ ಅದಕ್ಕೆ ರಗ್ ಒದಿಸ್ದಾಗ ಆಗ್ಬಿಡುತ್ತೆ. ನಮ್ಮನೇಲಿ ಚಳಿ ಆಯ್ತು ಅಂದ್ರೆ ಸಾಕು, ರಗ್ ಹಾಕೊಂಡು ಹಿಂಗೆ ಒದಿಸ್ಕೊಂಡು ಓಡಾಡ್ತಿರ್ತಾರೆ. ನಾನೇ ಗಾಬರಿ ಪಟ್ಬಿಟ್ಟಿರ್ತೀನಿ, ಏನೋ ಆಯ್ತು, ಇದು ಯಾವ್ದು ಇದು
ಅಂತ ಹೇಳ್ಬಿಟ್ಟು ಸಡನ್ ಆಗಿ ಆ ರೀತಿ ನಡೀತಿರ್ತವೆ. ಆಲ್ಟ್ರೇಷನ್, ಚಳಿ ಆಯ್ತು ಅಂತ ಒಂದು ರಗ್ ಒದಿಸ್ಕೊಂಡಿರೋದು, ಇಟ್ಸ್ ಓಕೆ. ಇನ್ನು ವಿಶೇಷವಾಗಿ ಕೆಲವರಿಗೆ ಗೊತ್ತಿಲ್ಲದೆ ಉಗಿಯೋ ಅಭ್ಯಾಸ ಇರುತ್ತೆ. ಕಫ, ನನಗಿದೆ ಕಫ, ಎಲ್ಲೆಂದರೆ ಅಲ್ಲಿ ಉಗಿಯುವ ಹಾಗಿಲ್ಲ. ಎಲ್ಲಂದ್ರೆ ಅಲ್ಲಿ ಕೆಲವ್ರಿಗೆ ಅದೊಂದು ಅಭ್ಯಾಸ, ಪಕ್ಕದಲ್ಲಿ ಏನೋ ಒಂದು ಇಟ್ಕೊಂಡ್ಬಿಟ್ಟಿರ್ತಾರೆ ಅಂತ ಕೆಮ್ತ, ಏನೋ ಒಂದು 100% ಹೇಳ್ತೇನೆ, ಬುಧಗ್ರಹ ದೋಷಕ್ಕೆ ಒಳಗಾಗ್ಬಿಡ್ತಾರೆ. ಬುದ್ಧಿ ದೋಷ, ಮಾತಿನ ದೋಷ, ಜ್ಞಾಪಕ ದೋಷ, ಆಲೋಚನಾ ದೋಷ, ತೀರ್ಮಾನ ದೋಷ, ತೀಕ್ಷ್ಣ ದೋಷ, ನೆನಪಿನ ದೋಷ, ಅಲ್ಝೈಮರ್ ದೋಷ, ಇವುಗಳೆಲ್ಲ ಉಲ್ಪಣ ಆಗ್ತಕ್ಕಂಥದ್ದು ಆಗ್ಬಿಡುತ್ತೆ. ಎಲ್ಲ ಕುತ್ಕೊಂಡು ಕೆಲವರು ಏನೋ ಕೆಮ್ತ ಇನ್ನೊಂದ್ರಲ್ಲಿ, ನೀವು ಎಷ್ಟು ಎಲ್ಲಿ ಅದನ್ನೇ ಹೇಳೋದು, ಗ್ರಹಗಳನ್ನ ನಿಯಂತ್ರಿಸಲಿಕ್ಕೆ ಸ್ಮಾಲ್ ಕರೆಕ್ಷನ್ಸ್ ಈ ವಾರ ತಿಳಿಸ್ಕೊಡ್ತಿದ್ದಾನೆ. ಆಯ್ತು ಅಂದ್ರೆ ಹೋಗಿ ವಾಶ್ ಬೇಸಿನಲ್ಲಿ ಉಗಿದು ಬನ್ನಿ, ನೀರು ಬಿಡಿ, ನೀರು ಬಿಟ್ಬಿಟ್ಟು ಹೋಗೋದು, ಅಲ್ಲಿ ಶುದ್ಧಿಯಾಗಿಡಿ. ಮನೆಯ ವಾಶ್ ಬೇಸಿನ್ ಎಷ್ಟು ಶುದ್ಧವಾಗಿರುತ್ತದೋ ಇದು ನೆನ್ಪಿಟ್ಕೊಳ್ಳಿ. ಕೆಲವು ಮನೆಗಳಿಗೆ ಹೋಗ್ಬಿಟ್ರೆ ವಾಶ್ ಬೇಸಿನ್ ನೋಡ್ತಿದ್ದಾಗೆ ಆನಂದೋ ಪರಮಾನಂದೋ. ಯಾರ್ಯಾರ ಮನೆಯಲ್ಲಿ ವಾಶ್ ಬೇಸಿನ್ ಎಡವಟ್ಟಲ್ಲಿದೆ, ಶುದ್ಧಿಯಾಗಿಲ್ಲ, ಕ್ಲೀನ್ ಆಗಿಲ್ಲ, 100% ಹೇಳ್ತಾನೆ, ಅಲ್ಲೊಂದು ಅನಾರೋಗ್ಯ, ಮಾತಿನ ದೋಷ ಆಗುತ್ತೆ. ಸಣ್ಣ ಮಾತಿಗೆ ಟ್ರಿಗರ್ಗಳಾಗ್ತಕ್ಕಂಥದ್ದಾಗುತ್ತೆ. ನಿಮ್ಮ ಮಾತು ನಿಮ್ಮ ಮನೆಯವರೇ ಕೇಳಲ್ಲ, ಇಲ್ಲ ನೀವು ಮಾತಾಡೋ ಮಾತಿನಲ್ಲಿ ತೊಡಕುಗಳಿರ್ತವೆ, ಏನೋ ಒಂಥರ. ಈ ಕೌಂಟ್ರ್ ಮಣಿ ಅಂತ, ಈ ತಮಿಳ್ನಾಡಲ್ಲಿ ಒಬ್ಬ ಬಹುದೊಡ್ಡ ನಟ, ಇವತ್ತು ರಿಟೈರ್ಡ್ ಆಗಿದೆ, 80 ಆಸುಪಾಸು ಬಿಡಿ, ಗೌಂಡಾಮಣಿ ಅಂತ ಕೇಳಿರ್ತೀರಿ, ಫೇಮಸ್ಸು. ಸೆಂದಿಲ್ ಗೌಂಡಾಮಣಿ, ಇವರಿಬ್ಬರು ಜೋಡಿ ಇದೆ ಅಂದ್ರೆ ಆ ಫಿಲಮ್ ಸೂಪರ್ ಹಿಟ್ಟು ಅಂತ. ಅವರನ್ನ ಭಾಗ್ಯರಾಜ್ ಒಪ್ಪಿಸ್ತಾರೆ ಭಾರತಿ ರಾಜ್ ಹತ್ರ. ಆ ರಜನಿಕಾಂತ್ ಲಾಂಚು, ಕಮಲ್ ಹಾಸನ್ನು ಇದ್ದಾರೆ, ಶ್ರೀದೇವಿಯೂ ಇದ್ದಾರೆ. ಗೌಂಡಾಮಣಿಯನ್ನು ಕೂಡ, ಆತನಿಗೆ ಮೊದಲಿಗಿದ್ದ ಹೆಸರು ಕೌಂಟರ್ ಮಣಿ ಅಂತ. ನಾಟಕಗಳನ್ನ ಆಡ್ತಿದ್ದಂಥವ. ಆ ನಾಟಕಗಳಲ್ಲಿ ಒಂದು ರೋಲ್ ಕೊಡೋರಂತೆ, ಏನ್ ಮಾತಾಡಿದ್ರು ಅದಕ್ಕೊಂದು ಕೌಂಟರ್ ಕೊಡೋದು. ಇದೇ ಬಿಡಿ ಇರಕ್ಕೆ ಅಂತ, ಇದೆಂಗಿದೆ ಗೊತ್ತಾ ಅನ್ನೋ ತರ. ಏನ ಉಪ್ಪಿಟ್ಟ ಸರೋಯ್ತು ಬಿಡು, ಸಿಮೆಂಟ್, ಕಾಂಕ್ರೀಟ್, ಫಿಲ್ಟರ್ ಇಲ್ದೆ ಮಾತಾಡೋದು. ಹೌದು, ಆ ಕೌಂಟ್ರು. ಆತನ ಹೆಸರು ಸುಬ್ರಹ್ಮಣ್ಯ ಅಂತ ಹೆಸರು. ನೋಡಿ, ಕುಂಭರಾಶಿ, ಲೇಟ್ ಸಕ್ಸಸ್, 42-44 ಮೇಲೆ. ಆ ಹುಚ್ಚು ನಾಯಿಪಾಡು ಬಿಡಿ ಆತನಿಗೆ, ಸುಬ್ರಹ್ಮಣ್ಯಗೆ. ಆತನಿಗೆ ಕೌಂಟ್ರ್ ಮಣಿ ಅಂತ ಕರೆಯೋರಂತೆ. ಕೌಂಟ್ರ್, ಮಾತಿಗೆ ಮಾತು. ಇನ್ನು ನಮ್ಮ ನಟ ಗಿಲ್ಲಿ ಮಾತಾಡ್ತಾನಲ್ವಾ, ಈ ಥರ ಕೆಲವರು ಇದ್ದಾರೆ, ಟಕ್ ಅಂತ ಸ್ಪಾಂಟೇನಿಯಸ್, ಎಲ್ರಿಗೂ ಬರೋದಿಲ್ಲ ಆ ಥರ ಮಾತಿಗೆ ಇನ್ನೊಂದು ತಮಾಷೆ, ಕೀಟ್ಲೆ ಮಾತನಾಡ್ತಕ್ಕಂಥದ್ದು. ಆ ಪಾತ್ರಗಳಿಗೆ ಏನಾದರೂ ಇಲ್ಲ ಮಾಡಿಸ್ಬೇಕು ಅಂದ್ರೆ, ಆ ಕೌಂಟ್ರ್ ಮಣಿನ ಕರೆಯೋ, ಕೌಂಟ್ರ್ ಕೊಡೋ ಅಂತ ರೀತಿ. ಕಡೆಗೆ ಭಾರತಿ ರಾಜ್ ಅವರು ಆ ಪಿಕ್ಚರ್ ತೆಗಿಬೇಕಾದ್ರೆ ಭಾಗ್ಯರಾಜ್ ಅವರು ಅಸಿಸ್ಟೆಂಟ್ ಡೈರೆಕ್ಟ್ರು. ಇಲ್ಲ ಈ ಕೌಂಟ್ರ್ ಮಣಿನ ಹಾಕೊಳ್ಳೋಣ ಅಂತ. ಏನೋ ಇದು ವಯಸ್ಸಾಗ್ಬಿಟ್ಟಿದೆ, ಹೆಂಗ್ ಕಾಣಿಸ್ತಾನೆ ಗೊತ್ತಾ, 60-70 ತರತೆ, ನಟನೆ ಬೇರೆ ಇದೆ ಸರ್, ನೀವು ನೋಡಿ, ನೀವು ನಿನ್ನ ಇಷ್ಟ, ಹೋಗ ಏನೋ ಮಾಡ್ಕೊ. ಅದು ಎಲ್ಲಿಗೋ ಕರ್ಕೊಂಡು ಹೋಗ್ಬಿಡ್ತಾ ಇರ್ತಾನೆ ನಾನು. ಎಲ್ಲಿಗೋ ಭಾಗ್ಯರಾಜ್ ಇಂಟ್ರಡಕ್ಷನ್. ಆದ್ರೆ ಆತನನ್ನ ಕರೀತಿದ್ದಂತ ಆ ಕೌಂಟರ್ ಮಣಿ, ಕೌಂಟ್ ಮಣಿ, ಗೌಂಡ್ ಮಣಿ, ಗೌಂಡಾಮಣಿ ಅಂತ ಆಗೋಯ್ತು. ಬುಧನ ತತ್ವ ಓದೋಕ್ ಬರಲ್ಲ, ಬರೆಯೋಕ್ ಬರಲ್ಲ, ನೀವು ನಂಬ್ತೀರಾ? ಬುಧನ ತತ್ವ ಎಷ್ಟು ಇದು ಅಂದ್ರೆ ಕೂತ್ಕೊಂಡು ಕೇಳಿಸ್ಕೊಳ್ಳೋದು. ಆ ಸ್ಕ್ರಿಪ್ಟ್ ಹೇಳ್ತಿದ್ರ ಹಿಂಗೆ ಅಷ್ಟೇ ನೆನ್ಪಿಟ್ಕೊಂಡು ಸ್ಪಾಂಟೇನಿಯಸ್. ಆ ಶಕ್ತಿ ಬುಧನ್ ತತ್ವವೇ. ವಾಣಿಕಾರಕ, ಶಾರದಾಕಾರಕ, ಸರಸ್ವತಿ ಕಾರಕ, ಜ್ಞಾಪಕ ಕಾರಕ. ಕೆಟ್ಟೋಯ್ತು ಅಂದ್ರೆ ಅಲ್ಝೈಮರ್ ಕಾರಕ. ಒಡುಕು ಮಾತು, ಏನೋ ಹಿಂಗ್ ಮಾತಾಡ್ತಾನೆ ಅವನು, ಅಯ್ಯಯ್ಯಪ್ಪ ಕೇಳೋಕ್ಕಾಗಲ್ಲ. ಎಲ್ಲದಕ್ಕೂ ನೆಗೆಟಿವ್ ಮಾತಾಡೋದು, ತನ್ನನ್ನು ತಾನು ಕೀಳರಿಮೆಯಿಂದ ಮಾತಾಡೋದು, ಇಲ್ಲ ಇನ್ನೊಬ್ಬರನ್ನ ಕೀಳರಿಮೆಯಿಂದ ಮಾತನಾಡ್ತಕ್ಕಂಥದ್ದು.
100% ಹೇಳ್ತೀನಿ. ಎಲ್ರ ಬಗ್ಗೆ ನೆಗೆಟಿವ್, ನಾನು ಅವ್ರು ಯಾರು ಇಷ್ಟಪಡಲ್ಲ, ನಾನು ಅವ್ರು ಹಿಂಗ್ ಅನ್ಕೋತಾರೆ, ಅವ್ರು ಇದಾಯ್ತು, ಇವ್ರು ಇದಾಯ್ತು, ಪ್ರತಿಯೊಂದರಲ್ಲೂ ಏನೋ ಒಂಥರ ಹೀಗೆ ಎಲ್ಲದರಲ್ಲೂ ತಪ್ಪು ಹುಡ್ಕೋದು, ಇಲ್ಲ ಕೊಂಕು ಹುಡ್ಕೋದು, ಹುಡ್ಕೋದು, ಕೊಳುಕು ವ್ಯಕ್ತಿತ್ವ. 100% ಹೇಳ್ತಾನೆ, ನಿಮ್ಮ ಮನೆಯ ವಾಶ್ ಬೇಸಿನ್ ನಲ್ಲಿ ಶುದ್ಧವಾಗಿಲ್ಲ, ಪಕ್ಕ ಹೇಳ್ತಾನೆ ನಿಮ್ಮ ಬಾಯಲ್ಲಿ ಹೋಲ್ಸ್ ಬರುತ್ತೆ. ಯಾರ ಮನೆಯಲ್ಲಿ ಒಂದು ವಾಶ್ ಬೇಸಿನ್ ತುಂಬಾ ನೀಟಾಗಿರುತ್ತೆ, ಕ್ಲೀನ್ ಆಗಿರುತ್ತೆ, ಹೈಜೆನಿಕ್ ಆಗಿರುತ್ತೆ, ನಾನು ಚಾಲೆಂಜ್ ಮಾಡ್ತೇನೆ, ಬುಧನ ತತ್ವ ಅದ್ಭುತ ಆಗುತ್ತೆ. ನಿಮ್ಮ ಮಾತು ಸುಶ್ರಾವ್ಯ, ಅದೊಂಥರ ಮಧುರ, ಅತಿ ಮಧುರ, ಅನುರಾಗ ಮಂದಿರ. ನಿಜ ಮಕ್ಕಳೇ, ಅಲ್ಲೊಂದು ಬದಲಾವಣೆ ಆಗ್ಬಿಡುತ್ತೆ. ನೀವು ಬೇಕಾದ್ರೆ ನೋಡಿ, ವಾಶ್ ಬೇಸಿನ್ ಶುದ್ಧ ಇಲ್ಲ, ಇಟ್ಟಿಲ್ಲ, ಅವ್ರ ಬೆಡ್ರೂಮ್ ಹೋಗಿ ನೋಡಿ, ಖಂಡಿತ ಶುಕ್ರನ್ ತತ್ವ ಕೆಡುತ್ತೆ. ಯಾವಾಗ ನಾರಾಯಣ ಕೆಡುತ್ತೋ ಲಕ್ಷ್ಮೀ ತತ್ವನೂ ಕೆಡುತ್ತೆ. ಇಟ್ ಇಸ್ ಆಲ್ ಇಂಟರ್ಲಿಂಕ್ ಕನೆಕ್ಟೆಡ್, ನೆನ್ಪಿಟ್ಕೊಳ್ಳಿ. ಅಯ್ಯೋ, ಕೆಲವರು OCD ಪ್ರಾಬ್ಲಮ್ ಇರುತ್ತೆ, ಉಜ್ಜಿ, ಅದು ಬೇರೆ, ಅದು ಚಂದ್ರನ್ ತತ್ವ. ಇಲ್ಲ ರಾಹು ತತ್ವ, ಅಲ್ಲೊಂದು ಎಳೆದಾಟ ಆಗಿರುತ್ತೆ. ದಿಸ್ ಇಸ್ ದಿ ಪ್ರಾಬ್ಲಮ್. ಇನ್ ರಾಹು ತತ್ವವನ್ನು ಕಂಟ್ರೋಲ್ ಮಾಡಬೇಕು. ಈ ದೇಹದಿಂದ ದುರ್ಗಂಧ ಬರ್ತಿದೆ, ಮೋಷನ್ಗೆ ಪದೇ ಪದೇ ಹೋಗ್ತಿದ್ದೀರಿ, ಕೆಟ್ಟ ಸ್ಮೆಲ್ ಬರುತ್ತೆ, ಬಾಯಿಂದ ಸ್ಮೆಲ್ ಬರುತ್ತೆ, ಮೋಷನ್ ಹೋದಾಗ ಸ್ಮೆಲ್ ಬರುತ್ತೆ, ಊಟ ಒಂಥರ ಅಜೀರ್ಣ ಆಗುತ್ತೆ, ಒಂದ್ ತಿಂದ್ರೆ ಹೆಚ್ಚು, ಒಂದ್ ತಿಂದ್ರೆ ಕಡಿಮೆ ಆಗುತ್ತೆ, ನೆಗೆಟಿವ್ ಥಾಟ್ಸ್ ತುಂಬಾ ಬರುತ್ತೆ, ಸರಿಯಾಗಿ ನಿದ್ದೆ ಬರಲ್ಲ, ಯಾರ ಮೇಲೆಯೋ ಕ್ರೋಧ, ಇಲ್ಲ ನಿಮಗೆ ನೀವೇ ಒಂಥರ ಸಪ್ರೆಸ್ ಆಗ್ತಿದ್ರಿ. ಕನ್ಫರ್ಮ್ ನಿಮ್ ಟಾಯ್ಲೆಟ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ನೀರಿನ ಲೀಕೇಜ್ ಇರುತ್ತೆ, ಇಲ್ಲ ಅಲ್ಲಿ ಫ್ಲಶ್ ಅಲ್ಲಿ ಪ್ರಾಬ್ಲಮ್ ಇರುತ್ತೆ, ಬೇಕಾದ್ರೆ ಗಮನಿಸಿ ನೋಡಿ. 100% ಅಲ್ಲೊಂದು ಲೀಕೇಜ್ ಇರುತ್ತೆ. ಯಾರು ಹೊಟ್ಟೆ ಶುದ್ಧಿ ಇದೆ, ಟಾಯ್ಲೆಟ್ ಚೆನ್ನಾಗಿರುತ್ತೆ. ಹೌದು, ಹೊಟ್ಟೆ ಚೆನ್ನಾಗಿದೆ, ಟಾಯ್ಲೆಟ್ ಚೆನ್ನಾಗಿರುತ್ತೆ. ಗಮನಿಸಿ ನೋಡಿ. ನಿಮ್ ಟಾಯ್ಲೆಟ್ ಕೆಟ್ಟಿದೆ, ಟಾಯ್ಲೆಟ್ ಸ್ಥಳ ಅಲ್ಲಿ ಏನೇನೋ ತುಂಬಿಸಿಟ್ಟು ಬಿಟ್ಟಿರ್ತಾರೆ ಕೆಲವರು, ಬರೀ ಕ್ರೀಮ್ಗಳು. ಟಾಯ್ಲೆಟ್ ಕ್ಲೀನ್ ಮಾಡೋಕೆ ಕೂಡ ಅಷ್ಟೊಂದು ಕ್ರೀಮ್ಸ್ ಬಳಸೋದಿಲ್ಲ, ಮುಖಕ್ಕೆ ಬಾಡಿಗೆ ಹಚ್ಕೊಳ್ಳೋಕೆ ಎಲ್ಲ ತುಂಬಿಸಿಟ್ಕೊಬಿಟ್ಟಿರ್ತಾರೆ. ಎಲ್ಲೆಲ್ಲಂದ್ರೆ ಅಲ್ಲೆಲ್ಲಿ ಅಸ್ತವ್ಯಸ್ತ. ಟಾಯ್ಲೆಟ್ ಅಲ್ಲಿ ಕಸ ತುಂಬಿಸಿಟ್ಟಿರೋದು, ಟಾಯ್ಲೆಟ್ ಅಲ್ಲಿ ಹಳೆ ಬಟ್ಟೆಗಳು, ಇವತ್ತು ತೆಗೆದಾಕಿಟ್ಟಿದ್ದು ಇವತ್ತೇ ತೆಗಿಬೇಕು. ಬೆಳಿಗ್ಗೆ ಸ್ನಾನಕ್ಕೆ ಹೋದ್ರಲ್ವಾ, ತೆಗೆದು ಹಾಕಿದ್ರಲ್ವಾ, ಹಾಗೆ ತಗೊಬಂದು ವಾಷಿಂಗ್ ಮೆಷಿನ್ ಅಲ್ಲಿ ಹಾಕಿ ಇನ್ನೊಂದು ಹಳೆ ಟವಲ್ ಏನಾದ್ರು ಕಟ್ಕೊಂಡು ಬಂದು ನೀಟಾಗಿ ಸ್ನಾನ ಮಾಡಿ ಆ ಬಟ್ಟೆನೂ ಒಗೆದು ಅಲ್ಲ ಒಣಗ್ಸಾಕಿ ತೆಗೆದಿಟ್ಟಿರೋ ಬಟ್ಟೆ ಹಾಕೊಂಡು ಬಂದು ನೋಡಿ, ಅಲ್ಲೇ ಮೈ ಮೇಲೆ ಕಟ್ಕೊಂಡಿದ್ರಲ್ವಾ, ಅದನ್ನ ಒಗೆದು ಹಾಕ್ಬಿಟ್ಟು ನೀವೆಷ್ಟು ಚೆನ್ನಾಗಿ ಟಾಯ್ಲೆಟ್ ಅನ್ನು ಇಟ್ಕೋತಿರೋ ನಾನು ಬರ್ಕೊಡ್ತೇನೆ. ನಿಮಗೆ ಕೆಟ್ಟ ಕನಸುಗಳು ಬೀಳೋದು, ಭಯಗಳಾಗೋದು, ಆತಂಕಗಳಾಗೋದು, ನಾಳೆ ಬಗ್ಗೆ ಯೋಚನೆ ಮಾಡಿಸೋದು, ಇನ್ನೇನೋ ಆಗೋದು, ಇವುಗಳೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಮುಖ್ಯವಾಗಿ ದೇಹದ ಸೌಂದರ್ಯ ಕಾಪಾಡುತ್ತೆ. ಹೊಟ್ಟೆ ಹೆಂಗಿದೆ, ಗುಂಡಿಗಿದೆ, ಒಂಥರ ಇದೆ ದೇಹ, ದುರ್ಗಂಧ, ಬಾಯಿ ದುರ್ಗಂಧ, ಕಿವಿಯಿಂದ ಸೋರೋದು, ಮೂಗಲ್ ಸೋರೋದು. ರಾಹು ಪ್ರಭಾವ. ಟಾಯ್ಲೆಟ್ ಅನ್ನ ನೀವು ಶುದ್ಧಿ ಮಾಡಬೇಕು. 2 ದಿನಕ್ಕೊಮ್ಮೆ ಏನಾದ್ರೂ ಹಾಕಿ ಒರೆಸೋದು. ಎಷ್ಟು ನಿಮ್ ಟಾಯ್ಲೆಟ್ ಸುಗಂಧವಾಗಿರುತ್ತೋ ಬರ್ದಿಟ್ಕೊಳ್ಳಿ, ರಾಹು ದೋಷ ಬರೋಲ್ಲ. ಯಾರೋ ನೆಗೆಟಿವ್ ವ್ಯಕ್ತಿ ಬಂದು ನಿಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋದು, ಇದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಅದ್ರಲ್ಲಿ ಇನ್ವೆಸ್ಟ್ ಮಾಡೋಣ, ಇದ್ರಲ್ಲಿ ಹೋಗೋಣ, ಅದ್ರಲ್ಲಿ ಹೋಗೋಣ ಅನ್ನತಕ್ಕಂಥದ್ದು. ಆಮೇಲೆ ದುಷ್ಟ ವ್ಯಕ್ತಿಗಳ ಪರಿಚಯ ಆಗ್ಬಿಡೋದು. ಅವನು ಒಂದು ದುಷ್ಟ, ನಮಗ್ ಗೊತ್ತಿಲ್ಲ ಅವ್ನು ದುಷ್ಟ ಅಂತ, ನಾವು ಒಳ್ಳೆಯವ್ರು ಅನ್ಕೋತೀವಿ. ಅವನು ನಮ್ಮ ಸಮಯಕ್ಕೆ ರಾಹು ಮೆಟ್ಕೊಂಡಿದ್ದಾನೆ ಅಂದ್ರೆ ಅವ್ನು ಹುಡ್ಕೊಂಡು ಬರ್ತಾನೆ. ನಿಮ್ಮ ಟಾಯ್ಲೆಟ್ ಕ್ಲೀನ್ ಆಗಿಡಿ. ಅಂಥವ್ರು ಬರ್ತಾರೆ. ಗ್ರಹಚಾರ, ದಶ, ಭುಕ್ತಿ, ಇನ್ನೊಂದು ಗ್ರಹಗಳ ಗತಿ ಇದ್ರೂ ಕೂಡ ತುಂಬಾ ದೊಡ್ಡ ಕೊಡಲಿ ಏಟು ಬದಲು ಉಗುರಲ್ಲಿ ಹೊಟ್ಟೋಗ್ಬಿಡುತ್ತೆ. 10,000 ಇಲ್ಲ 10 ಲಕ್ಷ. ಅವನು ನಂಬ್ಕೊಂಡು 10 ಕೋಟಿ ಮಾಡೋರು 10 ಲಕ್ಷಕ್ಕೆ ಓಡೋಗ್ಬಿಟ್ಟಿರ್ತಾನೆ. ಅಬ್ಬಾ, 9,90,00,000 ಉಳಿಸ್ಕೊಂಡೆ, 9,99,90,000 ಉಳಿಸ್ಕೊಂಡು 10,000ಕ್ಕೆ ಅವ್ನು ದೂರ ಆಗ್ಬಿಟ್ಟಿರ್ತಾನೆ. ಇಲ್ಲ ಅಂದ್ರೆ ಅವ್ನು ನಮ್ಮ ಜೀವನ ಪರ್ಯಂತ ನರಕ ತೋರಿಸೋ ಅಂತ ಮರಣ ವೇದನೆ ಮಾಡಿಸ್ತಕ್ಕಂಥ ವ್ಯಕ್ತಿಯಾಗಿ ನಿಲ್ಲತಕ್ಕಂಥದ್ದಾಗುತ್ತೆ. ಸೊ ಟಾಯ್ಲೆಟ್ ಶುಡ್ ಬಿ ಕ್ಲೀನ್ಡ್, ಹೈಜಿನಿಕ್. ಬ್ರಷ್ ಎಲ್ಲಿಡ್ಬೇಕು ಅಲ್ಲಿಡಿ, ಕ್ರೀಮ್ಸ್ ಯಾವ್ದಿರ್ಬೇಕು ಅಲ್ಲಿಡಿ,
ಡೈಗಳು ಏನು ಇಟ್ಟಿರ್ಬೇಕು ಅಲ್ಲಿರಿ. ಆಮೇಲೆ ಟವಲ್ಸು ನೆನ್ಪಿಟ್ಕೊಳ್ಳಿ, ಪ್ರತಿ 3 ತಿಂಗಳಿಗೊಮ್ಮೆ ಟವಲ್ಸ್ ಚೇಂಜ್ ಮಾಡಿ. ಬನಿಯನ್ ಒಳ ಉಡುಪುಗಳಂತೂ ಸ್ತ್ರೀಯರು ಬೇಜಾರೇ ಮಾಡ್ಕೋಬೇಡಿ, ನಿಮಗೆ ಕಷ್ಟ ಅನ್ಸುತ್ತೆ, ಇದು ಸತ್ಯ. ಕೆಳ ಒಳ ಉಡುಪುಗಳು, ಚಡ್ಡಿಗಳು ಅಂತವೆ ನಾವು ಪ್ರತಿ ತಿಂಗಳು ಬದಲಾಯಿಸ್ಕೋಬೇಕು ಮಕ್ಕಳೇ. ನೀವು ರಾಹು ದೋಷದಿಂದ ಹೊರಗಡೆ ಬರಬೇಕು ಅಂದ್ರೆ ಹರಿದ ಬನೀನು, ತೂತು ಬನೀನು, ತೂತು ಚಡ್ಡಿ ಖಂಡಿತ ಹಾಕ್ಬೇಡಿ. ಅದೆಷ್ಟೇ ಕಾಸ್ಟ್ಲಿ ಇರ್ಲಿ ತೆಗೆದಿಟ್ಟಿ ಬಿಸಾಕಿ, ಬಳಸಬೇಡಿ. ಅದನ್ನ ತಗೊಬಂದು ನೆಲ ವರ್ಷಕ್ಕೆ ಇನ್ನೊಂದಕ್ಕೆಲ್ಲ ಬಳಸಬೇಡಿ, ಆಯ್ತಾ? ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಕೆಲವರು ಅದನ್ನ ರಾಹುನ್ ತಗೊಬಂದು ನಡುಮನೇಲಿ ಇಟ್ಟ ಹಾಗೆ. ಹರಿದ ಚಪ್ಪಲಿ, ಧೂಳು ತುಂಬಿದ ಚಪ್ಪಲಿ, ಚಪ್ಪಲಿನ ಶುದ್ಧವಾಗಿ ಇಟ್ಕೋಬೇಕು ರಾಹು ದೂರ ಹೋಗ್ಬೇಕು ಅಂದ್ರೆ. ಅದು ನೆನಪಲ್ಲಿ ಇಟ್ಕೊಳ್ಳಿ. ಕೆಲವರು ಚಪ್ಪಲಿ ತೊಳೆಯೋದೇ ಇಲ್ಲ, ಒರೆಸೋದು ಇಲ್ಲ, ಕ್ಲೀನಾಗಿ ಇಟ್ಕೊಳ್ಳೋದಿಲ್ಲ. ರಾಹು ಚಪ್ಪಲಿನ ಕೆಡಿಸ್ತಾನೆ, ಅದ್ರಲ್ಲಿ ಗೊತ್ತಾಗುತ್ತೆ. ನಿಮ್ ಚಪ್ಪಲಿನ ನೋಡಿ, ಇಲ್ಲದ ತಕರಾರುಗಳು, ಕಿರಿಕಿರಿಗಳು, ಪೊಲೀಸ್ ಕೇಸುಗಳು, ಪೊಲೀಸ್ ಸ್ಟೇಷನ್ ಮೆಟ್ಲುಗಳು, ಲಾಯರ್ ಹತ್ರ ಪದೇ ಪದೇ ಹೋಗ್ತಿದ್ದೀರಿ. ದೇರ್ ಇಸ್ ಎ ಸ್ಲಿಪ್ಪರ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ನಿಮ್ಮ ಒಳ ಉಡುಪುಗಳು ಪ್ರತಿ 3 ತಿಂಗಳಿಗೊಮ್ಮೆ ಚೇಂಜ್ ಮಾಡ್ಬಿಡ್ಬೇಕು. ಬನಿಯನ್ನು ಚಡ್ಡಿ ಹಾಕ್ಲೇಬಾರ್ದು. ಅದು ಪುರುಷರು ಇರ್ಬೋದು, ಸ್ತ್ರೀಯರು ಇರ್ಬೋದು. ಸ್ತ್ರೀಯರು ಮಾತ್ರ ಪ್ರತಿ ತಿಂಗಳು ಚಡ್ಡಿ ಬದಲಾಯಿಸ್ಕೊಳ್ಳೇಬೇಕು, ಹೊಸ ಚಡ್ಡಿ ಹಾಕ್ಲೇಬೇಕು. ದಯಮಾಡಿ ತಪ್ಪು ತಿಳ್ಕೊಬೇಡಿ. ರಾಹು ಮೆಟ್ಕೊಳ್ಳುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ರಾಹು ಬಂದು ಗುಪ್ತ ರೋಗಗಳು, ಗುಪ್ತಾಂಗ ರೋಗಗಳು, ಅಲ್ಲೊಂದು ಅಲರ್ಜಿ ಆಗೋದು, ಯೂರಿನರಿ ಇನ್ಫೆಕ್ಷನ್ ಆಗೋದು, ಈ ತರದ್ದು ಬೇಗ ಜಾಸ್ತಿ ಇರುತ್ತೆ ಕೆಲವರಿಗೆ. ಎಸ್ಪೆಷಲಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ರೀಸನ್. ಶುದ್ಧಿ ನೀವು ಎಷ್ಟು ಇಟ್ಕೋತಿರೋ, ನಿತ್ಯ ಸ್ನಾನ, ಟಾಯ್ಲೆಟು ನಿತ್ಯ ಕ್ಲೀನು, ಯಾವ್ದ್ಯಾವ್ದು ಎಲ್ಲೆಲ್ಲಿ ಅನಗತ್ಯ ಅನವಶ್ಯಕ ವಸ್ತುಗಳನ್ನ ತುಂಬಿಸಬೇಡಿ. ಕೆಲವರು ಟಾಯ್ಲೆಟ್ ದೊಡ್ಡದಾಗಿ ಇಟ್ಟಿರ್ತಾರೆ, ಬಟ್ ಒಳಗಡೆ ಹೋಗೋಕೆ ಆಗಲ್ಲ. ಕೆಲವರು ಅದೊಂದು ಅಂದ 100% ಅವರಲ್ಲಿ ಅಂದ ಬಂದ್ಬಿಡುತ್ತೆ. ರಾಹು ಅಂದ್ರೇನೆ ಏನ್ ಗೊತ್ತಾ? ಬಾಹ್ಯ ಅಂದ. ಅದೊಂದು ಔರ, ಅದೊಂದು ಆಕರ್ಷಣ. ವಾವ್. ನೀವೆಷ್ಟು ನೀಟಾಗಿ ಇರ್ತೀರಿ ಅನ್ನೋದು ನಿಮ್ಮನ್ನ ಗೊತ್ತಿಲ್ಲದೆ ನಿಮ್ಮನ್ನ ಎಲ್ಲರೂ ಹೀಗೆ ನೋಡ್ತಾರೆ ಅನ್ನೋದಾದರೆ ರಾಹು ಪ್ರಭಾವವೇ. ಆ ಶಕ್ತಿ, ಆ ಬೃಹದಾಕಾರ. ಕೆಲವರು ಆಳ್ ನೋಡಕ್ 3 ಅಡಿಯೇ, ಆದರೂ ಕೆಲವರು ನೋಡೋಕೆ 6 ಅಡಿ ಇರ್ತಾರೆ, ಏನೂ ಇರಲ್ಲ, ಕಟೌಟ್ ಕೃಷ್ಣಪ್ಪ ಅಷ್ಟೇ, ಒಳಗಡೆ ಸೂಪೇ ಇಲ್ಲಪ್ಪ ಅಂತ ಹೇಳ್ತೀವಿ. ಏನೋ ಇದು ಎಮ್ಮ ಜೊಂದು. ಅಲ್ಲಿ ರಾಹು ಪ್ರಭಾವ ಅಂತ ಹೇಳ್ತಿದ್ದಾಗೆ ಯು ಶುಡ್ ಬಿ ಇದೆಲ್ಲ ಪ್ಲೇಸಸ್ ಒಂದೊಂದು ಸಣ್ಣ ಸಣ್ಣ ಬದಲಾವಣೆ. ಆಮೇಲೆ ಮುರಿದ ಗೆಜ್ಜೆ ಕಾಲಲ್ಲಿದೆ, ಮುರಿದ ಬಳೆನೇ ಹಾಕ್ತಿಲ್ಲ, ಮುರಿದ ಕರಿಮಣಿ, ಮುರಿದ ಒಡವೆಗಳು ದೇಹದ ಮೇಲೆ ಕೂಡ ಹಾಕಬಾರ್ದು. ರಾಹು ಉತ್ಪ್ರೇಕ್ಷ ಆಗ್ತಾನೆ. ಇನ್ನೂ ಬೇಡ, ನಿಮ್ಗೆ ಹೇಳ್ತಾನೆ ನೋಡಿ, ಮೊಬೈಲ್ ಇದೆ ಅಲ್ವಾ, ಕ್ರ್ಯಾಕ್ ಬಿಟ್ಟಿದೆ ಅಂದ್ರೆ ರಾಹು ಪ್ರಭಾವ. ಚೇಂಜ್ ಮಾಡಿ, ಅದ್ರ ಟಫ್ ಗ್ಲಾಸು ಇನ್ನೊಂದು ಚೇಂಜ್ ಮಾಡಿ, ಆ ಕವರ್ ಚೇಂಜ್ ಮಾಡ್ತಾ ಇರಿ. ಧೂಳು ಹಿಡಿದಿರೋ ಮೊಬೈಲು ಕನ್ಫರ್ಮ್. ನೀವು ಮೊಬೈಲ್ನ ನೋಡಿ, ಮೊಬೈಲ್ ಕ್ರ್ಯಾಕ್ ಬಿಟ್ಟಿದೆ, ದೆರ್ ಇಸ್ ಅ ರಾಹು ಪ್ರಭಾವ. ಅನಗತ್ಯ ಕಿರಿಕಿರಿ, ಅನಗತ್ಯ ಟೆನ್ಷನ್. ಬೆಳಿಗ್ಗೆ ಎದ್ರೆ ಒಂದು ಟೆನ್ಷನ್ ಇರುತ್ತೆ. ಮುರಿದಿರೋ ಮೊಬೈಲು, ಒಡೆದಿರೋ ಮೊಬೈಲು, ಕ್ರ್ಯಾಕ್ ಮೊಬೈಲು ನೀವು ಇಟ್ಕೊಂಡಿದ್ದೀರಿ ಅಂದ್ರೆ. ದಿಸ್ ಇಸ್ ಮೈ ಅಬ್ಸರ್ವೇಷನ್. ನಾನು ಎಲ್ಲೂ ನೋಡೋದು, ಈ 30-35 ವರ್ಷಗಳ ಜರ್ನಿ ಇದೆಯಲ್ಲ ಮಕ್ಕಳೇ, ಲಕ್ಷಾಂತರ ಜನಗಳ ಪರಿಚಯ, ಓಡಾಟ, ಅವರಿಗೆ ಗೊತ್ತಿಲ್ಲದೆ ಏನೋ ಇದು ಸಣ್ಣ ಸಣ್ಣ ಕರೆಕ್ಷನ್. ಜೇಬು ತೂತಿರುವ ಬಟ್ಟೆ ಹಾಕಬಾರದು, ನೆನ್ಪಿಟ್ಕೊಳ್ಳಿ. ಹರಿದ ಬಟ್ಟೆ ಇಲ್ಲೆಲ್ಲೋ ಹರಿದಿದೆ, ಹಾಕೋಲ್ಲ ನಾನು. ಜೇಬ್ ಹರಿದಿದೆ, ಹಾಕೋಲ್ಲ ನಾನು. ತುಂಬಾ ಹಳೆ ಬಟ್ಟೆಗಳನ್ನು ಹಾಕ್ತಲೇ ಇರಬಾರ್ದು, ನೆನಪಿಟ್ಟುಕೊಳ್ಳಿ. ಶುಕ್ರನ್ ದೋಷ ಹೊಡೆಯುತ್ತೆ. ಹಾಕಿದ್ದೇ ಹಾಕು. ಅವನ ಲಕ್ಷ್ಮಿ ಸ್ಥಿರವಾಗಿ ನಿಲ್ಸೋಲ್ಲ, ಆಮೇಲೆ ಲಕ್ಷ್ಮಿ ಬರೋಲ್ಲ. This is how it is going to be happen. ಮನೆಯಲ್ಲಿ ಕಸದ ಬಾಕ್ಸು ತುಂಬೇ ಇರಬಾರ್ದು. ಇವತ್ತಿನ ಕಸ ಇವತ್ತು ತೆಗೆದು ಬಿಡಬೇಕು. ಬುಧನ ತತ್ವ ದೋಷ ಆಗ್ಬಿಡುತ್ತೆ. ಅಂದ್ರೆ ದಿನ ದುಡ್ಡಿಗೆ ಹೊಂದಿಸ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಒಂದು ಉದಾಹರಣೆ, ಇನ್ನೊಂದು, ಈ ಊಟ ಮಾಡ್ತೀರಿ, ತಟ್ಟೆ ತಗೊಂಡೋಗಿ ಹಾಗೆ ಇಟ್ರಿ, ಅಲ್ಲೇ ಇದೆ ಅದು. ನೀವು ನಂಬೋಲ್ಲ, ನನ್ನ ಕಾರ್ಯಕ್ರಮ ಮುಗಿದ ಮೇಲೆ ಇಲ್ಲಿ ನನಗೊಂದು ಕಾಫಿ,
ನನಗೊಂದು ಪುಟ್ಟು ತಿಂಡಿ ಸ್ನ್ಯಾಕ್ಸು ತಾಯಂದರು ಕೊಟ್ಟಿದ್ದಾರೆ. ಏನು ಮಾಡ್ತೀನಿ ಗೊತ್ತಾ, ಆದಷ್ಟು ತಗೊಂಡೋಗಿ ಇಟ್ಟುಬಿಡ್ತಾನೆ. ಅವ್ರು ಮರೆತರು ಅಲ್ಲೇ ಇರಬಾರ್ದು. ಎಂಜಿಲ್ ತಟ್ಟೆ, ಲೋಟ ಫಸ್ಟು ತಗೊಂಡೋಗಿ ವಾಶ್ ಬೇಸಿನಲ್ಲಿ ಹಾಕಿ ವಾಶ್ ಮಾಡಿ. ವಾಶ್ ಬೇಸಿನ್ ಎಷ್ಟು ಶುದ್ಧಿ ಇರುತ್ತದೋ ಕುಜುರಾಹು ಸಂಧಿ ದೂರ ಮಾಡುತ್ತೆ. ಯಾರ ಮನೆಯಲ್ಲಿ ಪದೇ ಪದೇ ಪೆಟ್ಟು ಗಾಯ ಇನ್ನೊಂದು ಆಗ್ತಿದೆ ಅಂದ್ರೆ ಬೇಕಾದ್ರೆ ಚಾಲೆಂಜ್ ಮಾಡ್ತೀನಿ, ಬೆಳಿಗ್ಗೆ 11 ಗಂಟೆವರೆಗೂ ಪಾತ್ರೆಗಳು ತೊಳೆದ ಇಟ್ಟಿದ್ದೀರಿ ಅಂದ್ರೆ ಕುಜುರಾಹು ಸಂಧಿ 100%. ನಿನ್ನೆ ಮಧ್ಯಾಹ್ನದ್ದು, ನಿನ್ನೆ ರಾತ್ರಿದು, ನಿನ್ನೆ ಬೆಳಿಗ್ಗೆದು ಎಲ್ಲ ಅಮ್ಮ ಬರ್ತಾಳೆ ಬಿಡು, ಮಾಡ್ತಾಳೆ ಕೆಲಸದವಳು. ನಾನ ಕುಜುರಾಹು ಉಲ್ಪಣ ಆಗ್ಬೇಕಾ, ಬ್ರೋಕನ್ ಬೋನ್ಸ್ ಆಗ್ಬೇಕಾ? ಯಾರ್ಯಾರು ವಾಶ್ ಬೇಸಿನಲ್ಲಿ ಈ ತರ ಇಟ್ಟವ್ರಿಗೆ ಗಾಯಗಳು ಪೆಟ್ಟುಗಳು ಏನಾದ್ರೂ ಒಂದು ತಾಕ್ತಲೇ ಇರುತ್ತೆ, ಗಮನಿಸಿ. ಕುಂಬಳಕಾಯಿ ಬಿದ್ದಾಗ ಬಿದ್ದಿರ್ತೀರಿ, ಏನಾದ್ರೂ ಮಂಚದಿಂದ ಬಿದ್ರಿ, ಚೇರಿಂದ ಬಿದ್ರಿ, ಅಲ್ಲಿ ತಾಗಿಸ್ಕೊಂಡೆ ಇಲ್ಲಿ ತಾಗಿಸ್ಕೊಂಡೆ. 100% ಈ ತರದ್ದು ಹಲವಾರು ವಿಚಾರಧಾರೆಗಳು ಇದ್ದಾವೆ. ಗ್ರಹಗಳ ಈ ಒಂದು ಸಂಯೋಗ ನಿಮ್ಮ ಮೇಲೆ ಯಾವ ರೀತಿ ಪ್ರಯೋಗ ಬೀರುತ್ತೆ, ಎಳೆಯುತ್ತೆ, ನಿಮ್ಮನ್ನ ಕಂಟ್ರೋಲ್ ತಗೋಬಿಡ್ತಾವ. ಸೊ ವಾಶ್ ಬೇಸಿನಲ್ಲಿ ತುಂಬಾ ಹೊತ್ತು ತೊಳೆಯದೇ ಇರತಕ್ಕಂಥ ಪಾತ್ರೆ, ತಟ್ಟೆ, ಅನ್ನದ ಪಾತ್ರೆ, ಲೋಟ ಇವುಗಳು ಬಳಸಿರ್ತಕ್ಕಂಥದ್ದು ಬೇಗ ತೊಳಿಲಿಕ್ಕೆ ಆದಷ್ಟು ಮಾಡಿ. ಕಸ ಅನ್ನೋದೆಲ್ಲ ಕಸ ಇಟ್ಟಿದ್ರಲ್ಲಿ ತಗೊಂಡೋಗಿ ಹಾಕ್ಬಿಡಿ. ಅಲ್ಲಿ ಈಗೆಲ್ಲ ಮನೆ ಹತ್ರನೇ ಬರ್ತಾರಲ್ವಾ, ಡ್ರೈ ಕಸ, ಹಸಿ ಕಸ ಇದೆಲ್ಲ ಇದೆಯಲ್ಲ, ತಗೊಂಡೋಗಿ ಇಟ್ಬಿಡಿ. ಎಷ್ಟು ಕಸ ಮನೆಯಲ್ಲಿರುತ್ತೋ ಅಷ್ಟು ನಿಮಗೆ ಈ ಒಂದು ರಾಹು ಪ್ರಭಾವ. ವಾಶ್ ಬೇಸಿನಲ್ಲಿ ಏನಾದರೂ ರಾಹು ಸೇರ್ಕೊಂತು ಅಂತ ಹೇಳ್ದ ಅಂದ್ರೆ ಪಾತ್ರೆಗಳು, ಗಲೀಜು ಪಾತ್ರೆಗಳು, ತಟ್ಟೆಗಳು ಅಲ್ಲಲ್ಲಲ್ಲಲ್ಲಿ ಆ ಕತ್ತಿಯಂತೆ ಇನ್ನೊಂದಂತೆ ಕಸ ತುಂಬಿಸಿಟ್ಕೊಂಡಿದ್ದೀರಿ, ಕುಜುರಾಹು ಸಂಧಿ 100% ಹೇಳ್ತಾನೆ. ನಿಮ್ಮ ಒಂದು ಶೋಲ್ಡರ್ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ, ಈ ಜಾಯಿಂಟ್ಗಳಲ್ಲಿ ಪ್ರಾಬ್ಲಮ್ ಬರುತ್ತೆ. ಏನೋ ಒಂದು ಫ್ರೋಸನ್ ಶೋಲ್ಡರ್ ಆಯ್ತು, ಕುತ್ತಿಗೆ ನೋವು ಬಂತು, ಸ್ಪಾಂಡಿಯಲಿಟಿಸ್ ಆಯ್ತು, ವರ್ಟಿಗೋ ಆಯ್ತು. ನೀವು ಗಮನಿಸಿ ನೋಡಿ, ಅದು ಕಿಚನ್ ಅಲ್ಲಿರೋ ಪ್ರಾಬ್ಲಮ್. ಆಮೇಲೆ ಕಿಚನ್ ಅಲ್ಲಿ ಯಾವಾಗಲೂ ಅಷ್ಟೇ ಈ ಕತ್ತಿಗಳು, ಚಾಕುಗಳು ನೋಡೋ ಹಾಗೆ ಇಡಬಾರ್ದು, ಅದಕ್ಕೊಂದು ಪ್ಲೇಸ್ ಇಡಿ. ಅವುಗಳನ್ನ ಎಷ್ಟು ಹುಷಾರಾಗಿ ನೋಡಿಕೊಳ್ಳುತ್ತೀರೋ, ನೀಟಾಗಿ ಕ್ಲೀನ್ ಆಗಿ, ಕುಜನ ಭಾವ ಆಗೋಲ್ಲ, ತುಕ್ಕಿಡಿಯದ ಹಾಗೆ. 100% ಇಲ್ಲ ಅಂದ್ರೆ ಗರ್ಭಸ್ರಾವ ಸಮಸ್ಯೆಗಳಾಗಿರ್ತವೆ. ಎಷ್ಟು ಜನ ಕಮೆಂಟ್ ಮಾಡ್ತೀರಿ, ನನ್ಗೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳಲ್ಲ, ಮಕ್ಕಳಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋದು, ಯಜಮಾನ್ರಿಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಆಗೋದು, ಇವುಗಳು ತುಕ್ಕಿಡಿತಿದೆ. ಈ ಕತ್ತಿ, ಚಾಕು, ಸ್ಪೂನುಗಳು ಬಳಸಿದ್ದು ಹಾಗೆ ಇಡಬಾರ್ದು. ವಾಶ್ ಮಾಡಿ ಆ ಜಾಗದಲ್ಲಿ ಇಮ್ಮಿಡಿಯೇಟ್ ಇಡಿ. ಯಾವ್ದು ಎಲ್ಲೆಲ್ಲಿ ತೆಗೆದ್ರಲ್ವಾ ಅಲ್ಲೇ ಇಡಿ. 100% ಹೇಳ್ತಾನೆ, ನಿಮ್ ಜೀವನದಲ್ಲಿ ತುಂಬಾ ಬದಲಾವಣೆಗಳು ಬರುತ್ತೆ. ಇನ್ನೂ ಇದಾವೆ ಈ ತರದ ಅಭ್ಯಾಸಗಳು ನಿಮ್ಮ ಜೀವನವನ್ನ ತುಂಬಾ ಒಂದು ನೋಡಿ. ಜಸ್ಟ್ ಪಾಸ್, ನೀವು ಇಮಿಡಿಯೇಟ್ ಪಾಸು, ಫೇಲು ಅಂತಿದ್ರಲ್ವಾ, ನೀವು ಪಾಸು ಒಂದು 15-20 ಮಾರ್ಕ್ಸ್ ತಗೋತಿದ್ರಿ ಜೀವನದಲ್ಲಿ, ಇನ್ನೊಂದು 15-20 ಮಾರ್ಕ್ಸ್ ಇಮಿಡಿಯೇಟ್ ಆಡಪ್ ಆಗ್ಬಿಡ್ತು. ನೀವು ಪಾಸು 35-40 ಬಂದ್ಬಿಡ್ತು. ನೀವು ಸಾಕು ಜೀವನ ನಡೆಸ್ಲಿಕ್ಕೆ. ಆಮೇಲೆ ಮೇಲೆ ಕತ್ಕೊಳ್ಳಿಕ್ಕೆ ನಿಮ್ಮ ಪ್ರಯತ್ನ, ಯೋಗ, ಇನ್ಯಾವುದಾದ್ರೂ ಗ್ರಹಗಳ ಒಂದು ಪರಿಚ್ಛೇದ ನಿಮ್ಮನ್ನ ಕಾಪಾಡ್ಬಿಡುತ್ತೆ. ಇದೆಲ್ಲ ಸ್ಮಾಲ್ ಕರೆಕ್ಷನ್ ಮಕ್ಕಳೇ, ಸ್ಮಾಲ್ ಕರೆಕ್ಷನ್ಸ್. ಪ್ರತಿ ಸ್ತ್ರೀಯು ನಿಜ ಹೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಕಾಲ್ಗೆಜ್ಜೆ ಹಾಕಿ ನೋಡಿ, ರಾಹು ದೋಷ ದೂರ ಹೋಗುತ್ತೆ. ಪ್ರತಿಯೊಬ್ರು ಮುರಿದಿರೋದು ಇನ್ನೊಂದು ಇದನ್ನ ಬಿಟ್ಬಿಡಿ, ಹಾಕ್ಬೇಡಿ, ರೆಡಿ ಮಾಡಿಸ್ಕೊಳ್ಳಿ. ಸಣ್ಣದು ಒಂದೆಳೆದು, ಇನ್ನು ಬೆಳ್ಳಿ ಕೂಡ ತಗೊಳಕ್ಕಾಗಲ್ಲ, ಬಾಯಿ ಬಡ್ಕೊಳ್ಳೋ ಬೆಲೆ ಬಂದ್ಬಿಡ್ತು. ಒಂದು ಎಳೆದು ಸಣ್ಣ ಒಂದು ನೂಲಿನಂಥದ್ದಾದರೂ, ಒಂದು ಡಬಲ್ ನೂಲ್, ತ್ರಿಬಲ್ ನೂಲ್ ಅನ್ನತಕ್ಕಂಥ ತುಂಬಾ ಸದ್ದುಗಳು ಮಾಡುವ ಗೆಜ್ಜೆಗಳನ್ನ ಹಾಕಿದ್ರಿ ಅಂತ ಇಟ್ಕೊಳ್ಳಿ, ಲಕ್ಷ್ಮೀ ದೋಷ. ಯಾವ ಸ್ತ್ರೀಯು ಗೆಜ್ಜೆ ಸದ್ದು ಮಾಡುವ ಗೆಜ್ಜೆಗಳನ್ನ ಧರಿಸುತ್ತಾಳೋ ಆ ಮನೆಯಲ್ಲಿ ನಿತ್ಯ ಕಲಹ. 100% ಲಕ್ಷ್ಮೀ ನಿಲ್ಲಲ್ಲ.
100% ಹೇಳ್ತಾನೆ ದುಡ್ಡಿಗೆ ಮೋಸ. ಅಲ್ಲಿ ಏನೋ ಒಂದು ನಿಮ್ಮ ಮೇಲೆ ಅಪವಾದ ಬರೋದು, ಮನೇಲಿ ಒಡವೆ ಕಳ್ಕೊಳ್ಳೋದು, ಮನೇಲಿ ಗಂಡ ಹೆಂಡ್ತಿನಲ್ಲೇ ಏನೋ ಒಂದು ರಿಪೇರಿ ಬರೋದು, ಇದು ನನ್ನ ಅನುಭವ. ಎಲ್ಲೂ ನಿಮಗೆ ಸಿಗದ ವೈದಿಕತೆಯ ಗುಟ್ಟುಗಳು. ನೋಡಿ ನೋಡಿ ಯಾರಾದ್ರೂ ಕಾಲ್ಗೆಜ್ಜೆ ಸದ್ದು ಬಂತಂದ್ರೆ ಏನೋ ಇದು ನೆಮ್ಮದಿಯಾಗಿದ್ದೀಯ ನೀನು ಅಂದ್ರೆ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದಾರೆ. ಫಸ್ಟ್ ಈಗಲೇ ಅಲ್ಲೇ ಹೋಗಿ ಹೊರಗಡೆ ಹೋಗಿ ತೆಗಿ ಗೆಜ್ಜೆನ ಅಂತ ಹೇಳ್ತೇನೆ. ಸದ್ದು ಬರಬಾರ್ದು. ಅದು ಚಿಕ್ಕ ಮಕ್ಕಳಿಗೆ ಮಾತ್ರ, ಎಳೆಯ ಮಕ್ಕಳಿಗೆ ಮಾತ್ರ. ಅವ್ರು ಇದಾರೆ ಓಡಾಡ್ತಿದ್ರೆ, ಎಲ್ಲಿ ಓಡಾಡ್ತಿದ್ರೆ ಅಂತ ಸದ್ದು ಬರ್ಲಿಕ್ಕೆ. ಏನ್ ಮಾಡ್ತಾರೆ, ಏನ್ ಬುಧನ್ ತತ್ವ ಅಲ್ವಾ, ಸರ್ರ ಅಂತ ಆಡ್ತಾರೆ. ಸೊ ಚಂದ್ರನ್ ತತ್ವ ಇಟ್ಟಾಗ ತಣ್ಣಗಿರುತ್ತೆ. ಸೊ ನೀವು ತಣ್ಣಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು, ಸಮಾಧಾನವಾಗಿರ್ಬೇಕು, ಗೌರವವಾಗಿ ಬದುಕಬೇಕು, ಕೌಟುಂಬಿಕವಾಗಿ ಬದುಕಬೇಕು ಅನ್ನತಕ್ಕಂಥದ್ದರೆ ಪ್ರತಿಯೊಬ್ಬರು ಕಾಲ್ಗೆಜ್ಜೆ ಇರಬೇಕು. ನೀವು ಹಾಕಿ ನೋಡಿ, ಒಂದು 108-180 ದಿನ ನೀವು ನೋಡಿ, ನಿಮ್ಮಲ್ಲಿ ಬರೋ ಆ ತಾಳ್ಮೆ, ಶಾಂತತೆ, ಆ ಹೀಟ್ ಕಮ್ಮಿ ಆಗುತ್ತೆ ಬಾಡಿಲಿ. ಇದೆ ತುಂಬಾ ಇದಾವೆ ಮಕ್ಕಳೇ ಈ ತರದ್ದು ಆಲಯ ಅಭ್ಯಾಸಗಳು, ಕೌಟುಂಬಿಕ ಅಭ್ಯಾಸಗಳು, ಗ್ರಹಗಳ ಪರಿಚ್ಛೇದ. ದುಶ್ಮನ್ ಕಹಾ ಅಂದ್ರೆ ಬಗಲ್ ಮೇ ಅಂತ ಹೇಳ್ತೇವೆ ನಾವು ತಂದು ಇಟ್ಕೋಬಿಟ್ಟಿದ್ದೇವೆ. ನಮ್ಮ ವೈದಿಕತೆಯನ್ನ ಮರೆತು ಬಿಟ್ಟಿದ್ದೇವೆ. ಪುಟ್ಟದಾಗಿ ಸಣ್ಣ ಕರೆಕ್ಷನ್ ಚಾಲೆಂಜ್ ಮಾಡ್ತಾನೆ. ಯು ವಿಲ್ ಲಿವ್ ಹ್ಯಾಪಿಲಿ. ನನಗೆ ಬೇಕಿರೋದು ನೀವು ಆರೋಗ್ಯವಂತವಾಗಿ ಆನಂದವಾಗಿ ಬದುಕೋದು. ಆಮೇಲೆ ಐಶ್ವರ್ಯ. ಆರೋಗ್ಯನೂ ಇಲ್ಲ, ಆನಂದನೂ ಇಲ್ಲ, ಐಶ್ವರ್ಯ ಇಟ್ಕೊಂಡು ಏನ್ ಮಾಡೋದು? ದೊಡ್ಡ ಮಂಚೋ, ದೊಡ್ಡ ಬೆಟ್ಟು, ದೊಡ್ಡ ಕಾರು, ದೊಡ್ಡ ಮನೆ. ಮೊನ್ನೆ ತಾನೆ ಒಂದು ದೊಡ್ಡ ರಾಜಕಾರಣಿಯ ಪತ್ನಿ, ದೊಡ್ಡ ಪದವಿ ಬಿಡಿ, ದಿಲ್ಲಿ ಮೇರತ್ತೆ, ಏನು ಮಾತಾಡ್ಲಿಲ್ಲ. ನಾನು ಕಾಲ್ಗೆಜ್ಜೆ ಹಾಕುತ್ತಾಯಿ, ನಿನ್ ಬೆಡ್ಡಲ್ಲಿ ಇಷ್ಟಿದೆ, ಇಲ್ಲಿದೆ ಅಂತ ಹೇಳಿದ್ರೆ ಕಣ್ಣಿರಿದ್ದಾರೆ. ಹೌದು ಗುರುಗಳೇ ಅಂತ ಮನೆಗೆ ಕರ್ಕೊಂಡು ಹೋಗ್ಬಿಟ್ಟು ತೋರಿಸ್ದೆ, ನೋಡಿ ಇಲ್ಲಿ ಹಿಂಗೆ ಆಗಿದೆ, ಇಲ್ಲ ಅಪ್ಪ ಸಬ್ಕೋಚ್ ಅಂತ. ಯು ಆರ್ ಅಟ್ರಾಕ್ಟೆಡ್ ನೆಗೆಟಿವ್ಸ್ ವಿತೌಟ್ ಯುವರ್ ನಾಲೆಜ್. ರಾಜ್ಯ ಗೆದ್ದೇನ್ ಪ್ರಯೋಜನ? ಊರೇ ಮನೆನೇ ಇಲ್ಲ ಅಂದಮೇಲೆ, ಮನೆ ಯಜಮಾನನೇ ನನ್ನ ಜೊತೆ ಇಲ್ಲ, ಯಜಮಾನಿಯೇ ನನ್ನ ಜೊತೆ ಆನಂದವಾಗಿಲ್ಲ ಅಂದಮೇಲೆ ಅದೇನೋ ಹೇಳ್ತಾರೆ, ದಾಳಿ ದಂಡಂತೆ. ನನ್ನ ಆಕೆ ನೆಮ್ಮದಿಯಾಗಿಲ್ಲ, ನನ್ನ ಆಕೆಯ ಮುಖದಲ್ಲಿ ನಗು ಇಲ್ಲ. ಬೆಡ್ರೂಮಲ್ಲೂ ಕೂಡ ತುಂಬಾ ಇದಾವೆ, ಹಾಲಲ್ಲಿ ತುಂಬಾ ಇದಾವೆ. ನೀವು ತಿನ್ನೋ ಊಟ, ನೀವು ಕುಡಿಯೋ ನೀರು, ಕೊಡೋದು, ಶಾಂತಿ ಮಾಡ್ಲಿಕ್ಕೆ ಎಷ್ಟೋ ವಿಚಾರಗಳಿದೆ. ನಿಮ್ಮ ಮುಂದ್ಗಡೆ ಇನ್ನಷ್ಟು ಉಣಬಡಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನು ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಆದಿತ್ಯ ಪುಷ್ಯಮಿ, ಭಾನುವಾರ ಪುಷ್ಯ ನಕ್ಷತ್ರ ಬಂದ್ರೆ ಭಾರವೇ, ಒಂಥರ ಭಾರವೇ. ದೊರೆಗೆ ಭಾರ, ರಾಜರುಗಳಿಗೆ ಸಂಕಟ, ಸೇವಕರುಗಳಿಗೂ ಸಂಕಟ. ಅಲ್ಲಿ ನೋಡಿ ಸ್ಟ್ರೈಕು, ಆ ಸ್ಟ್ರೈಕು, ಬ್ಯಾಂಕ್ ಸ್ಟ್ರೈಕು, ಟ್ರಾನ್ಸ್ಪೋರ್ಟ್ ಸ್ಟ್ರೈಕು, ಇನ್ನೊಂದು ಅಂತ ಒಂದು ಕಥೆಗಳು. ಸೊ ಆದಿತ್ಯ ಪುಷ್ಯ, ಭಾನುವಾರವೇ ಪುಷ್ಯ ನಕ್ಷತ್ರ. ಅದೊಂದು ರೀತಿ ವಿನಾಶನಂ ಅಂತ ಹೇಳ್ತೇವೆ. ಅಂತಲ್ಲ ಈ ವಾರ ಇಲ್ಲದ ತಲೆನೋವುಗಳು ರಾಜರುಗಳಿಗೆ, ರಾಜಮಟ್ಟದ ವ್ಯಕ್ತಿಗಳಿಗೆ, ದೊರೆ ಮಟ್ಟದ ವ್ಯಕ್ತಿಗಳಿಗೆ, ಅಧಿಕಾರಿಗಳಿಗೆ,
ಅನ್ನತಕ್ಕಂಥ ಒಂದು ಭಾವ. ದೊಡ್ಡ ದೊಡ್ಡ ವಾಹನಗಳಿಗೆ ದೋಷ ಉಂಟು, ಎಚ್ಚರಿಕೆ. ದೊಡ್ಡ ದೊಡ್ಡದು ಟ್ರೈನು, ಪ್ಲೇನು, ಈ ಥರದೊಂದು ಛಾಯೆ ಉಂಟು. ವೆರಿ ವೆರಿ ಕೇರ್ಫುಲ್ ಅಂತ ಹೇಳ್ತಾ, ಮೇಷರಾಶಿ ಬ್ಯೂಟಿಫುಲ್ ವಾರ. ಭಾಗ್ಯವನ್ನ ಗುರು ನೋಡ್ತಿದ್ದಾನೆ, ನಿಮ್ಮ ಲಾಭವನ್ನ ಗುರು ನೋಡ್ತಿದ್ದಾನೆ. ಕೇಂದ್ರದಲ್ಲಿ ವಿಶೇಷವಾಗಿ ಶುಕ್ರ, ಬುಧ, ಸೂರ್ಯ, ಕುಜ, ಅದೊಂಥರ ಪಟ್ಟಾಭಿಷೇಕೋತ್ಸವ ಅಂತ ಹೇಳ್ತಾರೆ. ಬಟ್ ಆದ್ರೂ ಕೂಡ 10ನೇ ಮನೆಯಲ್ಲಿ ಅಷ್ಟು ಗ್ರಹಗಳು, ಯಾವುದೇ ಮನೆ ಆದ್ರೂ ಅಷ್ಟೇ ಮಕ್ಕಳೇ, ಇಟ್ ಈಸ್ ಎ ಥ್ರೆಟ್. ಇಟ್ ಈಸ್ ಎ ಥ್ರೆಟ್. ನಮ್ಮಲ್ಲಿ ವಿಪರೀತ ಬಲ ಬಂತು, ವಿಪರೀತ ದುಡ್ಡು ಬಂತು, ವಿಪರೀತ ಅಧಿಕಾರ ಬಂತು, ವಿಪರೀತ ಹೆಸರು ಬಂತು, ಅದು ಒಂದು ರೀತಿ ವಿಪರೀತ ಜ್ಞಾನ. ವಿವೇಕಾನಂದರಿಗೆ ಮೀರಿದ ಜ್ಞಾನವಾ? ಎಲ್ಲಿದೆ ಕುಟುಂಬ? ಶಂಕರಾಚಾರ್ಯರಿಗೆ ಮೀರಿದ ಆಧ್ಯಾತ್ಮಿಕ ಪಟ್ಟವಾ? ಎಲ್ಲಿದೆ ಕುಟುಂಬ? ನನ್ನಮ್ಮ, ನನ್ನಪ್ಪ. ಆ ಮಗು ತಂದೆಯಲ್ಲಿದ್ರು ಶಂಕರಾಚಾರ್ಯರಿಗೆ. ಯಾರಾದ್ರೂ ಶಂಕರಾಚಾರ್ಯರು ಅಂದ್ರೆ ನಾವು ಕುಣಿದಾಡ್ತೇವೆ. ಆ ಜೀವ ಅಮ್ಮನ ಸುಖ ನೋಡ್ತಾ, ಅಪ್ಪನ ಸುಖ ನೋಡ್ತಾ, 8ನೇ ವಯಸ್ಸಿಗೆಲ್ಲ ಯೋಚನೆ ಮಾಡಿ ನೋಡಿ. 8ನೇ ವಯಸ್ಸಿಗೆ ಒಂದು ಆಧ್ಯಾತ್ಮಿಕತೆಯ ಒಂದು ಉತ್ತುಂಗಕ್ಕೆ ಹೋಗ್ಬಿಟ್ರು ಅವ್ರು. ನಂಗೇನು ಬೇಡ ಅಂತ ಆ ವಯಸ್ಸಿಗೆ ಆ ಒಂದು ವೈರಾಗ್ಯ, ಸನ್ಯಾಸ ಭಾವ ಬರಬೇಕು ಅಂದರೆ, ನನಗೆ ಬೇಡ, ನಾನು ಸನ್ಯಾಸಿ ಆಗಬೇಕು, ನನಗೆ ಈ ಭವಬಂಧಗಳು, ಈ ಒಂದು ಸಂಸಾರ, ಈ ಒಂದು ಮದುವೆ, ಇದೇನು ಬೇಡ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಹೇಗಿರುತ್ತೆ ಅದು. ಹಾಗೆ ತುಂಬಾ ಶಕ್ತಿ ಇರೋರು, ಅದು ಹಾಗೆಯೇ ಸ್ವಲ್ಪ ಮೇಷರಾಶಿ ನಿಮ್ಮ ಶಕ್ತಿ ಬಲ ನೋಡಿಕೊಂಡು ಸದುಪಯೋಗ ಪಡಿಸ್ಕೊಳ್ಳೋಂಥ ವಾರ. ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಇದ್ದೀರಾ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈವೆಂಟ್ ಮ್ಯಾನೇಜ್ಮೆಂಟ್, ಅಡ್ಮಿನಿಸ್ಟ್ರೇಷನ್, ಗವರ್ಮೆಂಟ್, ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ಪಾಲಿಟಿಕ್ಸು ತುಂಬ ಚೆನ್ನಾಗಿದೆ. ಗುರು ಸ್ವಲ್ಪ ವಕ್ರ, ಕೈಗೆ ಸಿಗಬೇಕಾಗಿದ್ದು ಸಿಗುವ ಹಾಗೆ ಅಲ್ಲಿ ಒಂದು ಐ ಆಮ್ ಎ ಡಿಸ್ಕೋ ಡಾನ್ಸರ್ ಅಂತ ಕೆಲವ್ರಿಗೆ ಆಡಿಸ್ತಿದ್ದಾನೆ. ಬರಲಿ, ಮಾರ್ಚ್ ಖಂಡಿತ ಒಂದು ದೊಡ್ಡ ಬದಲಾವಣೆ, ಭಾಗ್ಯವನ್ನ ಗುರು ನೇರವಾಗಿ ನೋಡ್ತಕ್ಕಂಥದ್ದಾಗುತ್ತೆ. ಎಸ್, ನಿಮ್ಮ ಸಪ್ತಮ ಭಾವವನ್ನ ನೋಡ್ತಾನಾಗ, ನಿಮ್ಮ ಭಾಗ್ಯವನ್ನ ನೋಡ್ತಾನೆ, ನಿಮ್ಮ ಲಾಭವನ್ನ ನೋಡ್ತಾನೆ. ಖಂಡಿತ ಅದು ಎಂಥ ದೊಡ್ಡದಾದರೂ, ಅಸಾಧಾರಣವಾದದ್ದಾದರೂ, ಸಂಜೀವಿನಿ ಪರ್ವತವನ್ನೇ ಎತ್ಕೊಂಡು ಬಂದಾಗೆ ಹನುಮ, ಅಂಥದ್ದೊಂದು ಯೋಗಗಳು ಕೂಡಿ ಬರುತ್ತಿವೆ. ಗೆಟ್ ರೆಡಿ. ಅಧಿಕಾರಕ್ಕೆ ಕುಳಿತುಕೊಳ್ಳಲು, ನಿಲ್ಲಲು, ಮಾಡಲು, ವ್ಯವಸ್ಥೆಯನ್ನ ನಿಲ್ಲಿಸಿಕೊಳ್ಳಲು ಬ್ಯೂಟಿಫುಲ್ ಜರ್ನಿ. ವೃಷಭ ರಾಶಿ, ನಿಮಗೂ ಅಷ್ಟೇ ಬಂಗಾರದ ಬೆಳೆ ತೆಗೆಯೋ ವಾರ. ಎಕ್ಸ್ಪೋರ್ಟ್ ಅಲ್ಲಿದ್ದೀರಾ, ಇಂಪೋರ್ಟ್ ಅಲ್ಲಿದ್ದೀರಾ, ಕಲಾವಿದರಾಗಿದ್ದೀರಾ, ಆ ಒಂದು ಬಂಗಾರದ ವ್ಯಾಪಾರ, ಬೆಳ್ಳಿಯ ಆಭರಣ ವ್ಯಾಪಾರ, ಮುತ್ತು ರತ್ನಗಳ ವ್ಯಾಪಾರ, ಮಾಧ್ಯಮ ಪ್ರಪಂಚ, ಈವೆಂಟ್ ಮ್ಯಾನೇಜ್ಮೆಂಟ್, ಎಂಟರ್ಟೈನ್ಮೆಂಟ್ ಮ್ಯಾನೇಜ್ಮೆಂಟ್, ಥಿಯೇಟರು, ಕ್ಲಬ್ಬು, ರೆಸ್ಟೋರೆಂಟು, ಆರ್ಕಿಟೆಕ್ಚರು, ಇಂಟೀರಿಯರು, ಅಲಂಕಾರ, ಉಪ್ಪ, ಊರಣ, ಫ್ಯಾಂಟಾಸ್ಟಿಕ್. ಪಬ್ಬು, ಕುಡಿತ, ಇಂಥವುಗಳಲ್ಲಿ ಕೂಡ ಗುರು ವಕ್ರ, ಅಡ್ಡದಾರಿ, ಅಡ್ಡ ಆಲೋಚನೆ, ರಾಹು ದಶಮ. ಮಾಡಬಾರದ್ದು ಮಾಡಿದ್ರಿ ಅಂದ್ರೆ ಅರೆಸ್ಟ್ ಆಗ್ಬಿಡ್ತೀರಿ. ಸಾಮೂಹಿಕವಾಗಿ, ಸಾರ್ವಜನಿಕವಾಗಿ ಅವಮಾನಗಳ ಪಾಲಾಗತಕ್ಕಂಥದ್ದು ಉಂಟು, ಅನ್ಯಾಯ ಮಾಡಿದ್ರೆ. ಕೆಲವರು ಹಾಗೆ ತಾನು ಮಾಡೋದು ಉತ್ತಮ, ಬೇರೆಯವರು ಮಾಡೋದು ನಷ್ಟ ಅನ್ನೋ ಒಂದು ಭಾವ, ತಾನೇ ಸರಿ, ತನ್ನದೇ ಸರಿ, ಈ ಭಾವಗಳು ಒಳಗಾಗ್ಬಿಟ್ಟಿರ್ತಾರೆ. ಅವನು ಹಾಗೆ ಅವನ ಮೂಗಿನ ನೇರಕ್ಕೆ ಬದುಕೋದು. ಅತಿಯಾದ ಕ್ರೋಧ ಇಟ್ಟುಕೊಂಡವ, ಅತಿಯಾದ ಆಸೆ ಇಟ್ಟುಕೊಂಡವ, ಅತಿಯಾದ ದುರಾಸೆ, ವಿಪರೀತ ಆಸೆ, ವಿಪರೀತ ಕೋಪ, ಈ ಎರಡೂ ಇಟ್ಟುಕೊಂಡವ. ವಿಪರೀತ ಆಸೆ ಅಂದ್ರೆ ವಿಪರೀತ ಕಾಮ, ವಿಪರೀತ ಕೋಪ ಅಂದ್ರೆ ವಿಪರೀತ ಕ್ರೋಧ. ಚೆನ್ನಾಗಿ ಬದುಕೊಲ್ಲ, ಸರ್ವನಾಶವೇ. ದುರ್ಯೋಧನನಿಗೆ ವಿಪರೀತ ಕ್ರೋಧ ಹಾಗೂ ವಿಪರೀತ ಆಸೆ ಕೂಡ.
ಎಲ್ಲಿ ಬದುಕ್ದ? ತನ್ನವರು ಅಂತ ಒಬ್ಬರಿರ್ಲಿಲ್ಲ ನೋಡಿ. ಇನ್ನು ಮಿಥುನ ರಾಶಿ, ಗುರು ವಕ್ರ, ಶನಿ ಒಬ್ಬನೇ ನಿಮಗೆ ಸ್ವಲ್ಪ ಉಸಿರಾಡ್ಸೋದು. ಅವನು ಗುರುಸಾರದಲ್ಲಿದ್ದಾನೆ, ಅದು ಕೂಡ ಅವಾಗ ನಿಮಗೆ ವನವಾಸ ಆಗ್ಬಿಡುತ್ತೆ. ಹುಷಾರ್ವೃತ್ತಿಯಲ್ಲಿ ಚೇಂಜ್ ಆಫ್ ಜಾಬ್, ಚೇಂಜ್ ಆಫ್ ಪ್ಲೇಸ್, 100% ಪರಸ್ಥಳದ ಉದ್ಯೋಗದ ಕಡೆ ಎಳೆಯುತ್ತೆ. ಎಲ್ಲೋ ದೂರದ ಬೆಟ್ಟ ನುಣ್ಣಿಗೆ. ಮೊನ್ನೆ ಯಾರೋ ಒಂದು ಹುಡುಗ ಚೆನ್ನೈಯಲ್ಲಿ ಉದ್ಯೋಗ ಆಗ್ಬಿಟ್ಟಿದೆ, ನಾನು ಹೇಳಿದೆ ನೋಡು ಇದೆ ದೂರದ ಕೆಲಸ ಇದೆ, ಆದ್ರೆ ನಿನ್ನವ್ರ ಜೊತೆಲಿ ಇರೋಕ್ ಬಿಡಲ್ಲ ಅಂದ್ರೆ ಗುರುಗಳೇ ಹೆಂಡತಿ ಮಗು ಇಲ್ಲಿದ್ದಾರೆ, ಆ ಬಿಸಿಲು, ಕರ್ಕೊಂಡೋಗಿ ಅಲ್ಲಿ ಸೆಟ್ಲ್ ಮಾಡಿಸ್ಕೊಳ್ಳೋದ ಗೊತ್ತಾಗ್ತಿಲ್ಲ ಗುರುಗಳೇ, ದಣದು ಬಿಟ್ಟಿದ್ದೇನೆ. ದೂರದ ಬೆಟ್ಟ ನುಣ್ಣಿಗೆ, ಬೆಂಗಳೂರಿಗೆ ಬಂದ್ಬಿಡು, ನೆಮ್ಮದಿಯಾಗಿರು. 5 ಲಕ್ಷ ಕಮ್ಮಿ ಕೊಡ್ತಾರೆ ವರ್ಷಕ್ಕೆ, ಅಂದ್ರೆ ತಿಂಗಳಿಗೆ 25-30 ಸಾವಿರ ಕಮ್ಮಿ, ಪರವಾಗಿಲ್ಲ ಬದುಕ್ಬಿಡೋಣ. ದೂರದ ಬೆಟ್ಟ ನುಣ್ಣಗೆ ಅಂತ ಹೋಗ್ಬೇಡ ಗುರುಗಳೇ. ಈಗಲೇ ಬಿಸಿಲು ಶುರು ಆಗ್ಬಿಟ್ಟಿದೆ ಗುರುಗಳೇ, ಚೆನ್ನೈಯಲ್ಲಿ ಯಪ್ಪ ಅನ್ನಿಸ್ತಿದೆ ಅಂತ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ನಮ್ಮ ಕರ್ನಾಟಕ, ನಮ್ಮ ಬೆಂಗಳೂರು ಎಂಥ ಊರು. ಅದಕ್ಕೆ ಎಲ್ಲರೂ ಬಂದು ಇಲ್ಲಿ ಸೇರ್ಕೊಂಡಿರೋದು. ಕಳ್ಳರು ಕೊಂಪೆ ಮಾಡಿಬಿಟ್ಟಿದ್ದಾರೆ. ಆಮೇಲೆ ಮೊನ್ನೆ ಕೇಳ್ತಿದ್ದೆ ನಮ್ಗೊಬ್ರು ಹಿರಿಯರು, ಗುರುಗಳೇ ಬೆಂಗಳೂರಾದ್ರೂ ಇನ್ನೂ ಇದೆ, ನೀವು ಮಣಿಪಾಲ್ ಕಡೆ ಬನ್ನಿ ಗುರುಗಳೇ. ಮಣಿಪಾಲ್ ಮೆಡಿಕಲ್ ಕಾಲೇಜುಗಳು, ಇನ್ನೊಂದು ಎಜುಕೇಶನ್ ಸೆಂಟರ್ಗಳು ಎಲ್ಲ ಮಂಗಳೂರು ಆಗಿಲ್ಲ ಗುರುಗಳೇ. ನೀವು ಮಣಿಪಾಲ್ ಕಡೆ ಬಂದ್ಬಿಟ್ರೆ ಒಬ್ಬರು, ನೀವು ಶುಕ್ರವಾರ ಸಂಜೆಯಿಂದ ನೋಡ್ಬೇಕು, ರೋಡಲ್ಲೇ ಡಿಸ್ಕೋ ಡ್ಯಾನ್ಸ್ ಆಡ್ತಿರ್ತಾರೆ, ನಮ್ಮವರಲ್ಲ, ಎಲ್ಲ ಬಂದು ಸೇರ್ಕೊಬಿಟ್ಟಿದ್ದಾರೆ. PGಗಳು ಮಾಡಿಕೊಂಡು ಅವಾಂತರಗಳು ನೋಡ್ಬೇಕು. ಅರ್ಧಂಬರ್ಧ ಬಟ್ಟೆ, ಅರ್ಧಂಬರ್ಧ ವೇಷ, ಅರ್ಧಂಬರ್ಧ ಆಲೋಚನೆ. ನಮ್ಮ ಕನ್ನಡದವ್ರಿಲ್ಲ ಮಕ್ಕಳ. ಮಂಗಳೂರು ಅಂದ್ರೆ ಸಾಂಸ್ಕೃತಿಕ ನಗರಿ, ವಿದ್ಯಾನಗರಿ. ಮಂಗಳೂರು, ಉಡುಪಿ ಅಂದ್ರೆ ಉಡುಪಿನೂ ಕೂಡ, ಉಡುಪಿ ಕೃಷ್ಣ ಕೂಡ ಅದಕ್ಕೆ ಏನೋ ಆಗಲೇ ಕಿಂಡಿ ಮೂಲಕ ದರ್ಶನ ಕೊಟ್ಬಿಟ್ಟ. ಈ ಥರದ್ದಾಗುತ್ತೆ, ನಿಮ್ ಸವಾಸ ಬೇಡ, ಬಂದವ್ರಿಗೆ ಇಷ್ಟ ಆದವ್ರು ಬಂದು ಕಿಂಡಿ ಮೂಲಕ ನೋಡ್ಕೊಂಡು ಹೋಗಿ ಅಂತ ಭಗವಂತ ಹಾಳು ಮಾಡಿ ಇಟ್ಟುಬಿಟ್ಟಿದ್ದಾರೆ ಮಕ್ಕಳೇ. ನನಗೆ ತುಂಬಾ ಇಷ್ಟವಾದ ಊರು ಮಧ್ವರ ಊರು, ನನ್ನ ಮಧ್ವಾಚಾರ್ಯರು. ಆ ವಾಯುದೇವರ ಅಂಶ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ, ಇವರೆಲ್ಲ ಬಂದ್ಬಿಟ್ಟು ಆ ಗಾಳಿನೂ ಕೆಡಿಸ್ಬಿಟ್ಟಿದ್ದಾರೆ. ಎಲ್ಲಾ ಕಡೆ ಅಡ್ಡಗಳಾಗ್ಬಿಟ್ಟಿದೆ. ಬರೀ ರೆಸಾರ್ಟ್ಗಳು, ಇನ್ನೊಂದು ಏನೇನೋ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ. ಕಾರವಾರದವರೆಗೂ, ಶಿರಸಿವರೆಗೂ ಹೋಗ್ಬಿಟ್ಟಿದೆ ಇದು. ಅಂಕೋಲವರೆಗೂ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ಪೂರ್ತಿ. ನಮ್ಮ ದಕ್ಕನ್ ಪ್ರಸ್ಥಭೂಮಿ, ನಮ್ಮ ಸಹ್ಯಾದ್ರಿ ತೊರೆ, ನಾವು ಬಂದು ಸೇರ್ಕೊಂಡು ಇಲ್ಲದ ಪಬ್ಬು, ಕ್ಲಬ್ಬು, ಡ್ರಗ್ಸು, ಇನ್ನು ಏನೇನು ನೋಡಬಾರ್ದು ನೋಡೋದಿದೆಯೋ. ತುಂಬಾ ಸಂಕಟದಿಂದ ಇದನ್ನ ಸ್ವಲ್ಪ ಹೇಳಿ ಗುರುಗಳೇ ಅಂತ ಹೇಳ್ಬಿಟ್ಟು, ಯಾರು ಬರಬೇಡಿ, ಬೆಂಗಳೂರವ್ರು ಬಂದು ಇಲ್ಲಿ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ ಅಂತಾರೆ. ಸತ್ಯವಾಗ್ಲೂ ಹೇಳ್ತೀನಿ, ನಮ್ಮ ಕನ್ನಡದವ್ರು ಯಾರು ಅಂಥದ್ದು ಹಾಳು ಮಾಡಿಲ್ಲ, ಮಾಡುವುದೂ ಇಲ್ಲ, ನಮ್ಗೆ ಅಂಥದ್ದು ಬರೋದು ಇಲ್ಲ. ನಾವು ಏನೋ ಕದ್ದು ಮುಚ್ಚಿ ಒಂದಷ್ಟು, ಇಂಥ ಒಂದು ಎಡವಟ್ಟು ಬುದ್ಧಿಗಳು ನಮಗಿಲ್ಲ, ಇಲ್ಲವೇ ಇಲ್ಲ. ಮಣಿಪಾಲು, ಉಡುಪಿ, ನನ್ಗಲ್ಲೊಂದು, ನೀವು ನಂಬಲ್ಲ, ಆತ್ಮೀಯನ ಹೇಳಿದೆ, ನನಗೊಂದು 10,000 ಅಡಿ ಬ್ರಹ್ಮಾವರ ಇದೆ, ಕೃಷ್ಣಯ್ಯ ಇದ್ದಾನೆ, ಕರಾವಳಿ ತೀರ, ಅಲ್ಲೊಂದು ನದಿ, ಸ್ನಾನ, ಪೂಜೆ, ಒಂದು ಸಣ್ಣದಾಗಿ ಏನೋ ಒಂದು ಮಾಡ್ಕೋತಾನೆ. ಹಾಗಾಗಿ ಬರ್ತೇನೆ. ನನಗೆ ಎಲ್ಲೋ ಉಳ್ಕೊಳ್ಳೋ ಬದಲು ನನ್ನ ಮಡಿ, ನನ್ನ ನಿಯಮ ಅನ್ನತಕ್ಕಂಥದ್ದು ಒಂದು ಆತ್ಮೀಯತೆಗೆ ಗುರುಗಳೇ ಹಾಳಾಗ್ಬಿಟ್ಟಿದೆ ಅಂದ್ರೆ ಯೋಚನೆ ಮಾಡ್ತಿದ್ದಾನೆ. ಈಗ ಯೋಚನೆ ಮಾಡ್ತಿದ್ದಾನೆ. ಒಂದು ಪುಟ್ಟದಾಗಿ ತುಂಬಾ ದೂರದಿಂದ, ತುಂಬಾ ನನಗೆ ಈ ಉಡುಪಿ, ಬ್ರಹ್ಮಾವರ, ಕುಂದಾಪುರ, ಮಂಗಳೂರು, ಈ ಕಡೆಯಿಂದ ಕಾಸರಗೋಡು ತುಂಬಾ ಜನ ಬರ್ತಿರ್ತಾರೆ. ತುಂಬಾ ಆತ್ಮೀಯ, ತುಂಬಾ ಪ್ರೀತಿ. ಅಲ್ಲೊಂದು ಪುಟ್ಟದಾಗಿ ಏನೋ ಒಂದು ತೊಂದರೆ ಆಗೋದು ಬೇಡ, ಒಂದು ತಿಂಗಳಲ್ಲಿ 3 ದಿನ ಅನ್ನೋ ಒಂದು ಆಸೆ. ನನ್ನ ಕೃಷ್ಣಯನ್ನು ನೋಡಿದಾಗ ಆಗುತ್ತೆ. ಸ್ವಾಮಿಗಳ ಆಶೀರ್ವಾದ, ಗುರುಗಳ ಆಶೀರ್ವಾದ ಅಂತ ಹೇಳ್ಬಿಟ್ಟು ನನ್ನ ಆಸೆ. ಅಲ್ಲಿ ನೋಡಿದ್ರೆ ಈ ರೀತಿ ಹೇಳಿದಾಗ ಯೋಚನೆ ಬಿದ್ದಿದ್ದಾನೆ. ಇದೇ ನಡೀತಿರೋದು. ದೂರದ ಬೆಟ್ಟ ನುಣ್ಣಿಗೆ ಮಿಥುನ್ ರಾಶಿ ಸ್ವಲ್ಪ ನೋಡ್ಕೊಂಡು, ದೂರದ ಕೆಲಸ, ದೂರದ ವ್ಯವಹಾರ, ದೊಡ್ಡ ರಿಸ್ಕಿನ ಕೆಲಸ. ಯಾಕಂದ್ರೆ ಅಷ್ಟೊಂದಲ್ಲ, ಅಷ್ಟು ಜನ ಇರೋದು ಅದೊಂಥರ
ಪರ್ವತವನ್ನು ಭೇದಿಸಿ ಒಂದಿಷ್ಟೇ ಇಷ್ಟು ಚಿಕ್ಕದು ತಗೊಂಬರೋ ತರ ಆಗುತ್ತೆ ಈ ವಾರ. ಸ್ವಲ್ಪ ನೋಡ್ಕೊಂಡು ಕನ್ಸಲ್ಟೆನ್ಸಿ, ವೆಹಿಕಲ್ ಕನ್ಸಲ್ಟೆನ್ಸಿ, ಟ್ರಾವೆಲ್ ಕನ್ಸಲ್ಟೆನ್ಸಿ, ಎಂಟರ್ಟೈನ್ಮೆಂಟ್ ಕನ್ಸಲ್ಟೆನ್ಸಿ, ಈವೆಂಟ್ ಮ್ಯಾನೇಜ್ಮೆಂಟ್ ಕನ್ಸಲ್ಟೆನ್ಸಿ, ಮಾಧ್ಯಮ ಕನ್ಸಲ್ಟೆನ್ಸಿ, ಮದುವೆ ಮಾಡಿಸ್ಕೊಡ್ತಕ್ಕಂಥ ಒಂದು ಆರ್ಗನೈಸ್ ಮಾಡಿಸ್ತಕ್ಕಂಥದ್ದು, ಇಂತಹ ಒಂದು ವೃತ್ತಿ, ಉದ್ಯೋಗ, ವ್ಯವಹಾರಗಳು ಬ್ಯೂಟಿಫುಲ್ ಆಗಿ ಜರುಗ್ತಕ್ಕಂಥ ವಾರ. ಮಿಕ್ಕಿದೇನೇನೋ ದೊಡ್ಡ ರಿಸ್ಕು, ಇನ್ವೆಸ್ಟ್ಮೆಂಟು, ಪಾರ್ಟ್ನರ್ಶಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ, ನರಕ ನೋಡ್ಬಿಡ್ತೀರಿ ನೀವು. ಯಾರ್ದೋ ಮಾತು ಕೇಳಕ್ ಹೋಗ್ಬೇಡಿ, ನಿಮ್ಗೂ ಸ್ವಯಂ ಬುದ್ಧಿಯೂ ಇರಲ್ಲ. ಗುರು ವಕ್ರ, ಒಂಟಿ ಗುರು, ಬೇರೆಯವ್ರ ಮಾತು ಕೂಡ ಅರ್ಧಂಬರ್ಧ ಆಗ್ಬಿಡುತ್ತೆ. ಸೊ ಬೋತ್ ಆರ್ ಕನ್ಫ್ಯೂಷನ್ ಅಂದಾಗ ನನ್ನ ಬುದ್ಧಿ ಇರಬೇಕು, ಇಲ್ಲ ಇನ್ನೊಬ್ರದ್ದು ಮಾತು ಕೇಳಿ ಹೋಗ್ಬೇಕು. ಎರಡೂ ಜಾಮ್ ಆಗಿದೆ ಅಂದ್ರೆ ಹುಷಾರಾಗಿರಿ, ಏನೇನೋ ಡಿಸಿಷನ್ ತಗೊಳಕ್ ಹೋಗ್ಬೇಡಿ. ಮನೆಯಲ್ಲಿ ಹಿರಿಯರ ಆರೋಗ್ಯಕ್ಕೊಂದು ಕಂಟಕ ಬರ್ತಕ್ಕಂಥದ್ದು, ಮುಖ್ಯವಾಗಿ ತಂದೆ ಸ್ಥಾನ. ಸೂರ್ಯ ಅಷ್ಟಮದಲ್ಲಿದ್ದಾನೆ, ಕುಜನ್ ಜೊತೆಲಿ ಬೇರೆ ಇದ್ದಾನೆ. 100% ವಯಸ್ಸಾಗಿದೆ, ಅವ್ರಿಗೆ 70 ದಾಟಿದೆ. ತುಂಬಾ ಹುಷಾರಾಗಿ ನೋಡ್ಕೊಳ್ಳಿ. ಹೃದಯ, ಕಿಡ್ನಿ, ಲಿವರು ಈ ತರದ್ ಸ್ವಲ್ಪ ನೋಡ್ಕೊಳ್ಳಿ. ಇನ್ನು ಕರ್ಕಾಟಕ ರಾಶಿ, ಒಳ್ಳೆ ಮಳೆಗಾಲದ ವಾರ, ವಿಪರೀತ ರಾಜಯೋಗದ ವಾರ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಕುಟುಂಬ ಪರವಾಗಿ ಬ್ಯೂಟಿಫುಲ್ ಜರ್ನಿ ಚೆನ್ನಾಗಿದೆ. ದೊಡ್ಡ ದೊಡ್ಡ ಒಂದು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ಸು, ಫರ್ನಿಚರ್ ಶೋರೂಮ್ಸು, ಫರ್ನಿಚರ್ ವ್ಯಾಪಾರಗಳು, ಇಂಟೀರಿಯರ್ ವಸ್ತುಗಳ ಒಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಅದರ ಒಂದು ಲೈಸೆನ್ಸ್ ಆಫೀಸರ್ ಇದ್ದೀರಾ. ಏರ್ಲೈನ್ಸ್ ಅಲ್ಲಿ ಕೆಲಸ, ಏವಿಯೇಷನ್ ಅಲ್ಲಿ ಕೆಲಸ, ಕಸ್ಟಮ್ಸ್ ಅಲ್ಲಿ ಕೆಲಸ, ಡಿಫೆನ್ಸ್ ಅಲ್ಲಿ ಕೆಲಸ, ಪೊಲೀಸ್ ಇಲಾಖೆಯಲ್ಲಿ ಕೆಲಸ, ರಕ್ಷಣಾ ಇಲಾಖೆಯಲ್ಲಿ ಕೆಲಸ, ಮಿಲಿಟರಿಲ್ ಕೆಲಸ, ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗಳಲ್ಲಿ ಕೆಲಸ, ಕೆತ್ತನೆ ಕಾರ್ಯಗಳಲ್ಲಿ ಕೆಲಸ, ಶಿಲ್ಪಕಲೆ, ಚಿತ್ರಕಲೆ, ಕಸೂತಿ, ಅಲಂಕಾರ, ಬ್ಯೂಟಿಫುಲ್ ವಾರ ಆಗತಕ್ಕಂಥದ್ದು. ಆಕಸ್ಮಿಕ ಒಂದು ದೈವ ದರ್ಶನ, ಗುರು ದರ್ಶನ, ತೀರ್ಥಕ್ಷೇತ್ರ, ಪುಣ್ಯಕ್ಷೇತ್ರ ಇವುಗಳೆಲ್ಲವನ್ನು ನೋಡ್ತಕ್ಕಂಥದ್ದು. ಮದುವೆಯಾಗುವದವರಿಗೆ ಮದುವೆ ಒಂದು ಸಂಕಲ್ಪ, ಒಂದು ಪುಟ್ಟ ಪ್ರೀತಿಲ್ ಬೀಳ್ತೀರಿ, ಇಲ್ಲ ಹಳೆಯ ಗೆಳೆಯ ಗೆಳತಿಯರನ್ನ ಭೇಟಿ ಆಗತಕ್ಕಂಥ ಸುಯೋಗ ಕೂಡ ಇರತಕ್ಕಂಥ ಒಂದು ಭಾವ. ಸಿಂಹ ರಾಶಿ, ಶನಿ ಅಷ್ಟಮ, ರಾಹು ಕೇತು ನಿಮ್ಮನೇಲೇ ಇದ್ದಾರೆ. ಸೂರ್ಯ 6ನೇ ಮನೇಲಿದ್ದಾನೆ. 6ನೇ ಮನೇಲಿ ಸೂರ್ಯ, ಕುಜ, ಬುಧ ಇರೋದು ಬ್ಯೂಟಿಫುಲ್. ಬಟ್ ನಿಮ್ಮ ರಾಶಿಗೆ 6ನೇ ಮನೇಲಿದ್ದಾನೆ. ಅಲ್ಲಿಗೆ ನೀವೇ ಹೋಗಿ ಖರ್ಚಿನ ಮನೇಲಿ ಕುತ್ಕೋತೀರಿ. ಖರ್ಚಿನ ಮಾಡ್ಸೋಕೆ ಯಾರ್ಯಾರಿದ್ದಾರೆ ಅಲ್ಲಿ ನೋಡಿ. ಬುಧ ಧನಕಾರಕ, ಬುಧ ಲಕ್ಷ್ಮೀಕಾರಕ, 6ನೇ ಮನೆ. ಸೊ ದುಡಿದಿದ್ದು ಯಾವುದೋ ಒಂದು ಭೂಮಿಗೋಸ್ಕರ, ಇಲ್ಲ ವೃತ್ತಿಯ ಎಕ್ಸ್ಪ್ಲೋರ್ಗೋಸ್ಕರ, ಇನ್ನೊಂದು ಆಫೀಸ್ ಮಾಡೋಣ, ಇನ್ನೊಂದು ಮನೆ ಮಾಡೋಣ, ಇನ್ನೊಂದು ಜಾಗ ಮಾಡೋಣ, ಇನ್ನೊಂದಷ್ಟು ಅನ್ನತಕ್ಕಂಥದ್ದು. ಸ್ವಲ್ಪ ಜಾಗರೂಕತೆಯಿಂದ ಇನ್ವೆಸ್ಟ್ಮೆಂಟ್ ಮಾಡಿ, ಕೇಳಿ ಮಾಡಿ. ಎಲ್ರಿಗೂ ದಾರಿ ತೋರಿಸೋ ನಿಮಗೆ ಕನ್ಫ್ಯೂಷನ್ಗಳಾಗ್ತಕ್ಕಂಥದ್ದಾಗುತ್ತೆ. 100% ಈ ವಾರ ತೂತಿನ ವಾರ. ಸ್ವಲ್ಪ ಖರ್ಚು ಜಾಸ್ತಿ, ಸ್ವಲ್ಪ ಪ್ಲ್ಯಾಂಡ್ ಆಗಿ ಹೋಗಿ, ಪ್ಲ್ಯಾಂಡ್ ಮಾಡಿಕೊಂಡು ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ಸಿಂಹರಾಶಿ, ಶನಿ ಅಷ್ಟಮ ಶನಿ ಅಂತ ಹೇಳ್ತಿದ್ದ ಹಾಗೆ ಅದೊಂದು ಗುರು ಸಾರದಲ್ಲಿ ಬೇರೆ ಇದ್ದಾನೆ. ಅಲ್ಲಿಗೆ ಅಷ್ಟಮಾಧಿಪತಿ, ಅಷ್ಟಮ ಅಂದ್ರೆ ನಿಮಗ್ ನೀವೇ ಸಿಕ್ಕಾಕೋತೀರಿ. ಎಲ್ರಿಗೂ ದಾರಿ ತೋರಿಸೋರು ನಿಮಗೆ ಗೊತ್ತಿಲ್ಲದೆ ನೀವೇ ಕೈ ಇಟ್ಟುಬಿಟ್ಟಿರ್ತೀರಿ. ಇದು ಕುಡಿದ್ರೆ ನಶೆ ಕಣೋ ಅಂತ ಹೇಳ್ಬಿಟ್ಟು ನೀವು ಜಾಸ್ತಿ ಕುಡಿದು ತೋರಿಸ್ಬಿಟ್ಟು ನೀವು ನಶೆ ಎತ್ತಿ ಬಿದ್ದೋಗ್ತೀರಿ. ಈ ತರ ಯಾರೋ ಒಬ್ರಿಗೆ ಸಹಾಯ ಮಾಡ್ಲಿಕ್ಕೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ ಬಿಡೋ ಇಲ್ಲಿ ಇಟ್ಬಿಟ್ಟು ಹೋಗೋ ಅಂದ್ರೆ ಅವ್ನು ಹೊರಗಡೆ ಹೋಗ್ತಿದ್ದಾಗ ಯಾರೋ ಎಷ್ಟು ನಿಮ್ಮ ಮನೇಲಿ ತಂದಿಟ್ಟ ಅಂತ ಹೇಳ್ಬಿಟ್ಟು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಈ ತರದ್ ಆಗ್ತಕ್ಕಂಥದ್ದು. ಯಾರಿಗೋ ಹೊರಗಡೆ ಇದ್ದವ್ರನ್ನ ಕರ್ಕೊಂಡು ಬಂದ್ ಮನೇಲಿ ಇಟ್ಟ ಅವ್ರ ಜಗಳ ಆಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಪೊಲೀಸ್ ಸ್ಟೇಷನ್ಗೆ. ಇಂಥ ಒಂದು ಪ್ರಸಂಗಗಳು, ಇಲ್ಲದ ತಕರಾರುಗಳು, ಇಲ್ಲದ ಟೆನ್ಷನ್ಗಳಿಗೆ ಒಳಗಾಗ್ತಿರಿ. ಸೊ ಹೊಸ ಪರಿಚಯ, ಹೊಸ ವ್ಯವಹಾರ, ಹೊಸ ಇನ್ವೆಸ್ಟ್ಮೆಂಟ್ ನೋಡ್ಕೊಂಡು ಮಾಡಿ. ಲ್ಯಾಂಡಲ್ಲಿ ಮಾಡಿ. ಈಗ ಚೆನ್ನಾಗಿದೆ, ಏನಾದ್ರೂ ಒಂದು ಜಮೀನು ನೋಡ್ಕೊಂಡು. ಬಂಗಾರ ನಿಮ್ಗಂತ ಒಂದು ಲಾಭ ಕೊಡೋದಿಲ್ಲ. ಈಗ ನೀವು ಮಾಡ್ಲಿಕ್ಕೆ ಹೋಗೋದಿಲ್ಲ, ಅಷ್ಟೊಂದು ದುಡ್ಡು ಇಲ್ಲ, ಸುಮ್ನಿರಿ ಗುರುಗಳೇ ಅಂತಕ್ಕಂಥದ್ದು. ಬಂಗಾರ ನಿಮಗೆ ಭದ್ರತೆಯನ್ನ ಕೊಡುತ್ತೆ. ಪ್ಯೂರ್ ಬಂಗಾರ ತಗೊಳ್ಳಿ, ಆಭರಣ ತಗೊಳಕ್ ಹೋಗ್ಬೇಡಿ. ಶುಕ್ರ ಅಲ್ಲಿ ನೋಡಿ, ಬುಧನ ಜೊತೆ, ಕುಜನ ಜೊತೆ, ಸೂರ್ಯನ ಜೊತೆ ಮಕರದಲ್ಲಿ ಕುಳಿತಿರುವುದರಿಂದ ಬಂಗಾರದ ಆಭರಣದ ಮೇಲೆ ದುಡ್ಡು ಹಾಕಬೇಡಿ. ಬಂಗಾರದ ಮೇಲೆ ಹಾಕಿ, ಪ್ಯೂರ್
ಪ್ಯೂರ್ ಗೋಲ್ಡ್ ಅದನ್ನ ಮಾಡ್ತಕ್ಕಂಥದ್ದು ಮಾಡಿ. ಖಂಡಿತ ಸಿಂಹರಾಶಿಯವರೆಗೂ ಅದೊಂದು ಚೂರು ತೃಪ್ತಿಯನ್ನ ಕೊಡುತ್ತೆ. ಮನೆಯಲ್ಲಿ ಸ್ತ್ರೀಯರ ವಿಚಾರ, ಅಕ್ಕ ತಂಗಿ, ನಿಮ್ಮ ಅಕ್ಕ ತಂಗಿ, ಇಲ್ಲ ಯಜಮಾನ್ರ ಅಕ್ಕ ತಂಗಿ, ಪತ್ನಿಯ ಅಕ್ಕ ತಂಗಿ, ಇಲ್ಲ ಪತ್ನಿ ಜೊತೆ ಕೂಡ ಒಂದು ಸಣ್ಣ ಪುಟ್ಟ ವಿರಸ, ಇಲ್ಲ ಅವರ ಆರೋಗ್ಯದಲ್ಲಿ ಒಂದು ಸಣ್ಣ ಪುಟ್ಟ ಎಳೆದಾಟ ಆಗತಕ್ಕಂಥದ್ದುಂಟು. ಸ್ವಲ್ಪ ಮೈಗ್ರೇನು, ಸೈನಸ್ಸು, ಆಮೇಲೆ ಕುತ್ತಿಗೆ ನೋವು, ಸೊಂಟ ನೋವು, ಯೂರಿನರಿ ಇನ್ಫೆಕ್ಷನ್ಸ್ ಇದ್ರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಕೊಳ್ಳಿ. ಸ್ವಲ್ಪ ಕೊಲೆಸ್ಟ್ರಾಲು, BP ಇವುಗಳ ಕಡೆ ಕೂಡ ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಳ್ಳಿ. ಯು ನೋ ಎವ್ರಿಥಿಂಗ್, ನಿಮ್ಗೆಲ್ಲ ಗೊತ್ತಿದೆ, ನಾನು ಹೇಳೋ ಅಷ್ಟು ದೊಡ್ಡವನೇನಲ್ಲ. ಆದ್ರೂ ನೆನಪು ಮಾಡ್ತಿದ್ದಾನೆ ಅಷ್ಟೇ, ಮರ್ತ್ಬಿಟ್ಟಿದ್ದೀರಿ ಅಂತ ಹೇಳ್ಬಿಟ್ಟ ಅಷ್ಟೇ. ಇನ್ನು ಕನ್ಯಾ ರಾಶಿ, ಪಂಚಮದಲ್ಲಿ ಬುಧ ಇರೋದು ಒಂದು ರೀತಿ ಬುದ್ಧಿ ಕೆಡಿಸ್ತಾನೆ. ಬಟ್ ಲಗ್ನಾಧಿಪತಿ ಪಂಚಮದಲ್ಲಿರೋದು ಒಳ್ಳೇದ್ ಮಾಡ್ತಾನೆ. ಪೂರ್ವ ಪುಣ್ಯ ಸ್ಥಾನಕ್ಕೆ ನಾನೇ ಬಂದು ಕುಳಿತಾಗೆ ಐ ಆಮ್ ಗೋಯಿಂಗ್ ಟು ಪಿಕ್ ಅಪ್ ದಟ್ ಲಕ್ ಅಂತ. ಲಕ್ಕಿನ ವಾರ, ಅದೃಷ್ಟದ ವಾರ. ಒಂಥರ ಧೈರ್ಯ, ಸ್ಥೈರ್ಯ, ಚೈತನ್ಯ, ನಿಮ್ಮ ಮೇಲೆ ನಂಬಿಕೆ ಬರತಕ್ಕಂಥ ಒಂದು ರೀತಿಯ ವಾರ. ಸಣ್ಣ ಪುಟ್ಟ ಲೇವಾದೇವಿ, ಒಂದು ಹಣ್ಣಂಗಡಿ, ಜ್ಯೂಸ್ ಅಂಗಡಿ, ಟೈಲರಿಂಗು, ಆಡಿಟಿಂಗು, ಕಂಪನಿ ಸೆಕ್ರೆಟರಿ ಹತ್ರ ಕೆಲಸ ಮಾಡ್ತಿದ್ದೀರಿ, ಪರ್ಸನಲ್ ಸೆಕ್ರೆಟರಿ ಆಗಿದ್ದೀರಿ, ಸರ್ವಿಸ್ ಇಂಜಿನಿಯರ್ ಆಗಿದ್ದೀರಿ, ಎಲೆಕ್ಟ್ರಿಷಿಯನ್ ಆಗಿದ್ದೀರಿ, ಲಿಫ್ಟ್ ಮೈಂಟೆನೆನ್ಸ್, ಗಾರ್ಡನಿಂಗ್ ಮೈಂಟೆನೆನ್ಸ್, ತೋಟಗಾರಿಕೆ ಮೈಂಟೆನೆನ್ಸ್, ಆಮೇಲೆ ಎಲೆಕ್ಟ್ರಿಕಲ್ ಮೈಂಟೆನೆನ್ಸ್, ಕನ್ಸ್ಟ್ರಕ್ಷನ್ ಮೈಂಟೆನೆನ್ಸ್, ಇಂಥವುಗಳ ವೃತ್ತಿ, ಉದ್ಯೋಗ, ವ್ಯವಹಾರ ತುಂಬ ಅನುಕೂಲ ನೋಡತಕ್ಕಂಥ ಒಂದು ಅದ್ಭುತವಾದಂಥ ಒಂದು ವಾರವಾಗಿರುತ್ತೆ. ಚೆನ್ನಾಗಿದೆ, ಬ್ಯೂಟಿಫುಲ್ ಡೇ. ಏನು ಯೋಚನೆ, ವಾರ ಚೆನ್ನಾಗಿದೆ. ಸ್ವಲ್ಪ ತಲೆಗೇನಾದ್ರೂ ಪೆಟ್ ಮಾಡ್ಕೊಬಿಡ್ತೀರ, ಸ್ವಲ್ಪ ನೋಡ್ಕೊಂಡು, ಇಲ್ಲ ತಲೆಗೇನಾದ್ರೂ ಹುಳ ಬಿಟ್ಕೋತೀರ. ಈ ವೃತ್ತಿ ಸ್ವಲ್ಪ ಉದ್ಯೋಗದಲ್ಲಿ ಇರ್ತಕ್ಕಂಥವರಿಗೆ, ಅದರಲ್ಲೂ ಗುತ್ತಿಗೆ ವೃತ್ತಿಯಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಸ್ವಲ್ಪ ಎಳೆದಾಟ. ಆಮೇಲೆ ಈ ಗೌರ್ಮೆಂಟ್ನವರು ಬಿಸ್ಕೆಟ್ ಇಡ್ತಾರೆ, ಇವ್ರ ಮಾತು ನಂಬೇಡಿ. ಅದರಲ್ಲೂ ಟೀಚಿಂಗ್ ಜಾಬ್ಸ್, ಟೀಚಿಂಗು, ಪೊಲೀಸ್ ಇಲಾಖೆ ಅನ್ನತಕ್ಕಂಥ ಜಾಬ್ಸ್ಗಳು ನಾವು ರಿಕ್ರೂಟ್ ಮಾಡ್ತಿದ್ದೀವಿ, ಇದು ಆಯ್ತು ಅನ್ನೋ ಕತೆ. ಅಲ್ಲಿ ಶನಿ ಗುರು ಸಾರ ಆಯ್ತಾ, ಗುರು ವಕ್ರ ಬೇರೆ. ಅಲ್ಲಿ ಖಂಡಿತ ಅದು ರಿಕ್ರೂಟ್ಮೆಂಟ್ ಪ್ರಾಸೆಸ್ ಅಲ್ಲಿ ಅಲ್ಲೊಂದು ಎಳೆದಾಟ, ಯಾರನ್ನೋ ನಂಬಿ ದುಡ್ಡು ಕೊಟ್ಟು ಎಲ್ಲ ಮೋಸ ಹೋಗ್ತಕ್ಕಂಥದ್ದೆಲ್ಲ ಆಗುತ್ತೆ. ಮಧ್ಯವರ್ತಿಗಳ ಮಾತು ಕೇಳಿ ಯಾರೂ ಹೋಗ್ಬೇಡಿ. ನೀವು ಬದುಕೋದು ನೀವು ನೋಡಿ. ಏನೋ ಒಂದು ಗುತ್ತಿಗೆ ಕೆಲಸ ಮಾಡ್ತಿದ್ರೆ ನೆಮ್ಮದಿ ಆಗಿದ್ದೀನಪ್ಪ, ಇದನ್ನ ಮಾಡಿ. ಯಾಕಂದ್ರೆ ದಶಮದಲ್ಲಿ ಕನ್ಯಾ ರಾಶಿಯವರಿಗೆ ಒಂಟಿ ಗುರು, ಸರ್ ಅವರೇನೋ ಮಾಡ್ಬಿಡ್ತಾರಂತೆ, ಅಲ್ಲಿ ನೋಡಿ ಈ ಕೆಲಸ ಮಾಡ್ಕೊಟ್ಬಿಡಿ, ಈ ಫೈಲ್ಸ್ ಮೂವ್ ಮಾಡ್ಕೊಟ್ಬಿಡಿ, ನೀವು ಯಾವುದಕ್ಕೂ ಹೋಗ್ಬೇಡಿ. ಇಲ್ಲದ ಅಪವಾದ, ಅವಮಾನ, ಎಸ್ಪೆಷಲಿ ಗೌರ್ಮೆಂಟ್ ಜಾಬ್ ಅಲ್ಲಿರೋರಿಗೆ, ಇಲ್ಲ ಗೌರ್ಮೆಂಟ್ ಜಾಬ್ ಪ್ರಯತ್ನ ಮಾಡ್ತಿರ್ತಕ್ಕಂಥವರಿಗೆ ಒಂದು ಚಿಕ್ಕಗಳಲ್ಲಿ 100% ಸಿಕ್ಕಾಕೋಬಿಡ್ತೀರಿ, ಹುಷಾರ್. ಇನ್ನು ತುಲಾ ರಾಶಿ, ವಿಶೇಷವಾಗಿ ಸುಖದಲ್ಲಿದ್ದಾನೆ, ಅದೊಂದೇ ಸಾಕು. ಲಕ್ಷ್ಮೀನಾರಾಯಣ ಯೋಗ. ಪಂಚಮದಲ್ಲಿ ರಾಹು ತಾನೆ ನಿಮಗೆ, ಅವನನ್ನ ಗುರು ನೋಡ್ತಿದ್ದಾನೆ. ನಥಿಂಗ್ ಟು ಬಿ ವರಿಡ್. ಏನು ಈ ವಾರ ಸ್ವಲ್ಪ ಸಾಲ ಮಾಡ್ಕೊಬಿಡ್ತೀರಾ, ಅದೊಂಚೂರು ನೋಡ್ಕೊಂಡು. ಮನೆಯಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸ್ವಲ್ಪ ನೋವಿದೆ. ನೀವು ಊರಿಗೆ ಅರಸನಾದರೂ ಮನೆಯವರಿಗೆ ನಾವು ಮಗುವೆ. ನನ್ನ ಹೆಂಡತಿಗೆ, ನನ್ನ ಧರ್ಮಪತ್ನಿಗೆ ನಾನು ಗಂಡನೇ, ನನ್ನ ಮಗುವಿಗೆ ನಾನು ತಂದೆನೆ, ನನ್ನ ಅಣ್ಣ ತಮ್ಮಂದ್ರಿಗೆ ನಾನು ಸೋದರನೇ, ನನ್ನ ತಂದೆ ತಾಯಿಗೆ ನನ್ನ ಮಗನೇ, ನನ್ನ ಗುರುಗಳಿಗೆ ನಾನು ಶಿಷ್ಯನೇ, ನನ್ನ ಯಜಮಾನರು ನೀವು, ನಿಮಗೆ ನಾನು ಸೇವಕನೇ. ದಟ್ಸ್ ಇಟ್. ಅವನೋದು ಎಲ್ಲ ಇಲ್ಲ. ಸೊ ಆ ಈಗೋ ಇಂದ ಸ್ವಲ್ಪ ಹೊರಗಡೆ ಬನ್ನಿ. ಸೊ ಇವರುಗಳನ್ನ ನೋಡ್ಕೊಳ್ಳಿ. ನಿಮ್ಮ ಯಜಮಾನ್ರ ಹತ್ರ ನಿಯತ್ತಾಗಿರಿ, ತಂದೆ ತಾಯಿಗೆ ಒಳ್ಳೆ ಮಗನಾಗಿರಿ, ಹೆಂಡತಿಗೆ ಒಳ್ಳೆ ಗಂಡನಾಗಿರಿ, ಒಳ್ಳೆ ಮಗನಾಗಿರಿ, ತಂದೆ ತಾಯಿಗೆ ಒಳ್ಳೆ ಅಪ್ಪನಾಗಿರಿ, ನಿಮ್ಮ ಮಕ್ಕಳಿಗೆ ಒಳ್ಳೆ ಸೇವಕನಾಗಿರಿ, ನಿಮ್ಮ ಯಜಮಾನರಿಗೆ. ಭಗವಂತನಿಗೆ ಒಳ್ಳೆ ಭಕ್ತನಾಗಿರಿ. ಖಂಡಿತ ಈ ವಾರ ನೀವು ನೆನೆಸ್ಕೊಂಡಿರೋದು ನಡೆಯುತ್ತೆ. ರಾಹು ಪಂಚಮದಲ್ಲಿ ಏನ್ ಗೊತ್ತಾ, ಏನ್ ಮಾಡ್ಬಿಟ್ರು, ಏನ್ ಕೊಟ್ಬಿಟ್ರು, ನಾವೇನ್ ಕೊಟ್ಟಿದ್ದೇವೆ ಅಂತ ನಾವು ಯಾವತ್ತೂ ಯೋಚನೆ ಮಾಡಲ್ಲ. ಕೆಲವ್ರು ಹೇಳ್ತಿರ್ತಾರೆ, ಭಗವಂತ ಏನ್ ಕೊಟ್ಬಿಟ್ಟ, ಏನಕ್ಕೆ ಪೂಜೆ ಮಾಡ್ಬೇಕು. ಭಗವಂತ ಯಾವತ್ತೂ ಹೇಳಿಲ್ಲಪ್ಪ. ನಿನ್ನೊಬ್ಬನಿಂದ ಭಗವಂತ ಇಲ್ಲವೇ ಇಲ್ಲ. ನೀನ್ ಬೇಡದಿಂದಲೂ ನೀನ್ ಕಿರೀಟ ಕೊಟ್ಬಿಟ್ರೆ ಭಗವಂತ ಎದ್ದು ಬರೋದೂ ಇಲ್ಲ. ಅದು ನಿನ್ನ ಕೋರಿಕೆ, ನೀನಾಗಿ ಹೋಗಿರೋದು.
ಇನ್ನು ಕೆಲವ್ರಿಗೆ ಒಂದು ತಪ್ಪಾದಂಥ ಕೋರಿಕೆಗಳಿರ್ತವೆ. ದೇವ್ರ ಹತ್ರ ಹೋಗೋದು, ಈ 2 ಚೀಟಿ ಹಾಕಿದ್ದೀನಿ, ಇಂಥ ಕೆಲಸಗಳು ಮಾಡ್ತಾರೆ. ಈ ಚೀಟಿ ಬಂತು ಅಂದ್ರೆ ನೀನು ಉತ್ತರ ಕೊಟ್ಟೆ, ಭಗವಂತ ಖಂಡಿತ ಚೀಟಿ ತಗೊಂಡ್ ಬನ್ನಿ ಅಂತ ಹೇಳಿಲ್ಲ, ಖಂಡಿತ. ಆಮೇಲೆ ಭಗವಂತ ನಿನ್ನ ಪೂಜೆ ಮಾಡ್ತಿದ್ದೀನಿ, ಹೂವು ಕೊಟ್ಟು ಬಿಡು. ಖಂಡಿತ 100 ಅಲ್ಲ 1,00,000 ಬಾರಿ ಭಗವಂತ ಹೂ ಕೊಟ್ಟರು, ನಿಮ್ಮ ಯೋಗ್ಯತೆಲ್ಲ ಅದಿಲ್ಲ ಅಂದ್ರೆ ಇಲ್ಲ. ಆಮೇಲೆ ಬರೋದು ದೇವ್ರನ್ನ ಬೈಯೋದು, ನಾನು ಆ ನೈವೇದ್ಯ ಕೊಟ್ಟೆ, ಆ ಪೂಜೆ ಕೊಟ್ಟೆ, ಆ ಕಿರೀಟ ಕೊಟ್ಟೆ. ಖಂಡಿತ ಯಾವತ್ತೂ ದೇವ್ರು ಹೇಳಿಲ್ಲ. ನಾವೇ ಕೋರಿಕೆ ಇಟ್ಕೊಂಡು ನಾವಾಗೆ. ನಾನು ಹೋಗಿದ್ದೆ ಮಕ್ಕಳೇ, ನಮಾಮಿ ಶಂಕರ ಸ್ಥಾಪಿಸುವಾಗ ಎಲ್ಲೆಲ್ಲೋ ಹೋಗಿ ಉತ್ತರಗಳನ್ನ ಕೇಳ್ಕೊಂಡು ಬಂದೆ, ಗುರುಗಳನ್ನ ಕೇಳ್ಕೊಂಡು ಬಂದೆ, ಹೆಜ್ಜೆ ಇಟ್ಟಿತ್ತು. ನೋವಾಯ್ತು, ನಾನು ಯಾರನ್ನೂ ನಿಂದಿಸ್ಲಿಲ್ಲ. ಯಾರೋ ಜೊತೆಯಲ್ಲಿ ಇದ್ದವ್ರು ತುಂಬಾ ನಂಬಿಕೆಯ ವ್ಯಕ್ತಿಗಳು, ಕೆಲವೊಂದು ನಡೀತು, ಇರ್ಲಿ ಬಿಟ್ಬಿಡಿ, ಮುಗಿದಿದ್ದು ಮುಗೀತು, ಗತಂ ಗತಂ ಜಾತಸ್ಯಂ ಧ್ರುವಂ ಮರಣ, ಬಿಟ್ಬಿಡಿ. ಆದ್ರೆ ನಾನು ಎಂದೂ ದೈವವನ್ನ ಶಾಸಿಸಲೂ ಇಲ್ಲ. ನಾನು ಬಂದಿದ್ದು ನಿನ್ನ ಹತ್ರ ಆಶೀರ್ವಾದ ಕೇಳೋಕೆ, ತಟ್ಟುಕೊಳ್ಳುತ್ತೇನ, ತಟ್ಕೊಂಡಿದ್ದೇನೆ, ನಿಲ್ಸಿದೆ, ಗೆದ್ದಿದ್ದೇನೆ, ಮತ್ತೆ ಗೆದ್ದಿದ್ದೇನೆ. ಬೇಡ, ಇನ್ಯಾವುದೂ ಬೇಡ. ಆದ್ರೆ ನಾನು ದೇವ್ರ ಹತ್ರ ಬಂದಿದ್ದೆ, ಪೂಜೆ ಮಾಡಿಸಿದ್ದೆ, ಅಭಿಷೇಕ ಮಾಡಿದ್ದೆ, ಈ ನೈವೇದ್ಯಗಳು ಕೊಟ್ಟೆ. ನನಗ್ ದೇವ್ರು ಮೋಸ ಮಾಡ್ಬಿಟ್ಟ, ನಾನ್ ಬರೋಲ್ಲ, ನಿನ್ನ ಬಾ ಅನ್ಲೇ ಇಲ್ಲಪ್ಪ. ನಿನ್ನ ನೈವೇದ್ಯಕ್ಕೂ ಇಡು ಅಂತ ನಾನ್ ಕೇಳಲೇ ಇಲ್ಲಪ್ಪ. ಎಲ್ಲಿ ಹೇಳಿದ್ದಾನೆ ಭಗವಂತ ಯಾರಿಗಾದ್ರೂ ಬಂದು? ಖಂಡಿತ ಇಲ್ಲ. ನಾವು ಒಂದು ಡಿಸೈನ್, ನನಗ್ ಮನೆ ಆಗ್ಬಿಡ್ತು ಅಂದ್ರೆ ನಿನ್ಗೆ ಬಂದು ಕೊಡ್ತೇನೆ, ನಂಗೆ ಮದುವೆ ಆಗ್ಬಿಡ್ತು ಅಂದ್ರೆ ನಿಂಗೆ ಒಂದು ಕೊಡ್ತೇನೆ, ಮದುವೆ ಆಗ್ಲಿಲ್ಲ ಅಂದ್ರೆ ನಾನು ಕೊಡಲ್ಲ. ಭಗವಂತ ಎಂದೂ ಕೇಳಿಲ್ಲ. ಭಗವಂತ ಏನ್ ಹೇಳ್ತಾನೆ ಗೊತ್ತಾ? ಇಲ್ದಿರೋರ್ಗೆ ಏನಾದ್ರು ಮಾಡು, ನಿನ್ ಕರ್ತವ್ಯ ನೀನ್ ಕರೆಕ್ಟಾಗಿ ಮಾಡು, ನನ್ನ ಹತ್ರ ಬರೋ ಪ್ರಮೇಯವೇ ಬರೋಲ್ಲ. ನಮ್ಮ ಈ ಕರ್ತವ್ಯಗಳು, ನಾನು ಹೇಳಿದ್ನಲ್ಲ, ತಂದೆ ತಾಯಿಗೆ ಒಳ್ಳೆ ಮಕ್ಕಳಾಗಿ, ಯಜಮಾನನಿಗೆ ಒಳ್ಳೆ ಸೇವಕರಾಗಿ, ಗುರುಗಳಿಗೆ ಒಳ್ಳೆ ಶಿಷ್ಯಂದರಾಗಿ, ಮಕ್ಕಳಿಗೆ ಒಳ್ಳೆ ಅಮ್ಮ ಅಪ್ಪ ಆಗಿ, ಬಂಧುಗಳಿಗೆ ಒಳ್ಳೆ ಒಂದು ಅತಿಥಿಯಾಗಿ, ಸ್ನೇಹಿತರಿಗೆ ಒಳ್ಳೆ ಸ್ನೇಹಿತರಾಗಿ, ಪ್ರಜೆಗಳಿಗೆ ಒಳ್ಳೆ ದೊರೆಯಾಗಿ, ನೀವು ಯಾವ ದೇವ್ರ ಹತ್ರ ಹೋಗೋದು ಬೇಕಿಲ್ಲ. ನೀವು ಬೊಟ್ಟು ಇಡಬೇಡಿ, ನೀವು ಛತ್ರನೂ ಇಡಬೇಡಿ, ನೀವೇನು ಕಟ್ಟಬೇಡಿ, ಇಟ್ಕೊಳ್ಳೇಬೇಡಿ. ನೀವು ನಾನು ವ್ರತ ಇಡ್ತಾನೆ 40 ದಿನ 50 ದಿನ, ಖಂಡಿತ ಭಗವಂತ ಹೇಳೇ ಇಲ್ಲ. ನಾವಾಗ ನಾವು. ಸೊ ಆದ್ರಿಂದ ಕೆಲವ್ರಿಗೆ ಅಂಥದ್ದೊಂದು ದುರಭ್ಯಾಸ ಇರುತ್ತೆ. ಏನ್ ಮಾಡ್ಬಿಟ್ಟ ಭಗವಂತ, ಏನು ನಿನ್ ಕೈ ಕೊಟ್ಬಿಟ್ರೆ, ನೀನು ಎಂಜಲ್ ಕೈಯಲ್ಲಿ ನಾವು ತಂದೆ ತಾಯಿಗೆ ಒಳ್ಳೆ ಸೇವೆ ಮಾಡಿಲ್ಲ, ನಾವು ತಂದೆ ತಾಯಿ ಪಾದ ಮುಟ್ಟಿ ಒಂದಿನ ನಮಸ್ಕಾರ ಹಾಕಿಲ್ಲ, ನಾವು ಹೆಂಡತಿಯನ್ನ ಧರ್ಮಪತ್ನಿಯನ್ನ ಒಳ್ಳೆ ದಿನ ಚೆನ್ನಾಗಿ ಮಾತಾಡ್ಸಲ್ಲ, ದಿನಕ್ಕೆ 1 ಮಾತು ಐ ಲವ್ ಯು ಅಂದಿಲ್ಲ. ಗಂಡನನ್ನ ಮಕ್ಕಳನ್ನ ನಾವು ಹಗಲು ದರೋಡೆ ಮಾಡ್ತಿದ್ದೇವೆ, ಹಗಲು ಮೋಸ ಮಾಡ್ತಾ ಇದ್ದೀವಿ. ಎಲ್ಲರೂ ರಾತ್ರಿ ಮೋಸ ಮಾಡ್ತಾರೆ ಅಂದ್ರೆ ನಾವು ಹಗಲೇ ಮೋಸ ಮಾಡ್ತಿದ್ವಿ, ದೇವ್ರ ಹೆಸರು ಹೇಳ್ಕೊಂಡು. ಇಂಥದ್ದೆಲ್ಲ ಮಾಡಿಟ್ಬಿಟ್ಟು ದೇವ್ರ ಮೇಲೆ ನಮ್ಮ ಕರ್ಮ ನಾವೇ ಕಟ್ಟಾಕೋತಿದ್ವಿ. ಈ ಜನ್ಮದ ನರಕ ಇಲ್ಲೇ ನೋಡ್ಬೇಕು, ಅಷ್ಟೇ ಇಲ್ಲೇ ನೋಡ್ಬೇಕು. ನಾವು ಇಷ್ಟೆಲ್ಲ ಮೋಸಗಳು ಮಾಡ್ಕೊಂಡು ಬದುಕ್ತಿದ್ವಿ, ದೇವ್ರ ಮೇಲೆ ಹಾಕ್ಬಿಡೋದು. ನಮ್ಮ ಈ ಒಂದು ಕರ್ಮ ಸಂಬಂಧಿತ ದೋಷಕ್ಕೆ ದೇವ್ರ ಎದ್ದು ಬಂದ್ಬಿಡ್ಬೇಕು ನಮ್ಗೆ. ಅವೆಲ್ಲ ಏನೂ ಇಲ್ಲ. ಯೋಗಗಳು ನಿಮ್ ಕರ್ತವ್ಯ ನೀವು ಮಾಡಿ, ದೇವ್ರ ಹತ್ರ ಹೋಗೋದು ಬೇಕೇ ಇಲ್ಲ. ನೀವು ಯಾವ ವ್ರತ ಮಾಡದಿದ್ರು ಪರವಾಗಿಲ್ಲ, ಯಾವ ಪೂಜೆ ಮಾಡದಿದ್ರು ಪರವಾಗಿಲ್ಲ, ಒಂದು ನಮಸ್ಕಾರ, ಮನಸ್ಸಿನಲ್ಲಿ ಒಂದು ಕೃತಜ್ಞತಾ ಭಾವ, ಯಾವುದೋ ಒಂದು ಶಕ್ತಿ ಇದೆ ನಡೆಸ್ತಿದೆ ಅಂತ. ಆ ಶಕ್ತಿಯ ತಂದೆ ತಾಯಿ ಕೊಟ್ಟಿದ್ದು, ಅಮ್ಮ ಅಪ್ಪ ಕೊಟ್ಟಿದ್ದು, ಅಣ್ಣ ತಮ್ಮ ಕೊಟ್ಟಿದ್ದು, ಒಳ್ಳೆ ಗೆಳೆಯ ಕೊಟ್ಟಿದ್ದು, ಕಲ್ತ್ಕೊಳ್ಳಿಕ್ಕೆ ಒಬ್ಬ ಶತ್ರುನು ಇಟ್ಟಿರೋದು. ಕಲಿಯುವಿಕೆ ಅಷ್ಟೇ, ಇದೊಂದು ಪ್ರಾಸೆಸ್. ಸೊ ತುಲಾ ರಾಶಿ ಖಂಡಿತ ಕೆಲವರು ಆ ಭಾವಕ್ಕೆ ಒಳಗಾಗ್ತಕ್ಕಂಥದ್ದಾಗುತ್ತೆ. ಪ್ಲೀಸ್ ಕಮ್ ಔಟ್ ಆಫ್ ದಟ್, ಡೂ ಯುವರ್ ರೆಸ್ಪಾನ್ಸಿಬಿಲಿಟಿ. ವಿದ್ಯಾರ್ಥಿ ಕಲಿರಿ, ಆ ಪುಸ್ತಕಕ್ಕೆ ಸರಸ್ವತಿಗೆ ಶರಣಾಗತಿಯಾಗಿ ಖಂಡಿತ ಬರುತ್ತೆ. ಎಲ್ಲದೆಲ್ಲ ಹೇಳ್ಕೊಂಡು ಇನ್ನೊಂದು ಅಂತ. ಇನ್ನು ವೃಶ್ಚಿಕ ರಾಶಿ, ಮಳೆಗಾಲವೇ ಚೆನ್ನಾಗಿದೆ ವಾರ. ಒಂದೊಂದೇ ಗಂಟುಗಳನ್ನ ಬಿಡಿಸಿಕೊಳ್ಳತಕ್ಕಂಥ ಒಂದು ಭಾವ, ಶಕ್ತಿ, ಧೈರ್ಯ, ಸ್ಥೈರ್ಯ, ಸಾಮರ್ಥ್ಯ ಇರತಕ್ಕಂಥ ಭಾವ. ಏನಂದ್ರೆ ರಾಹು ಅರ್ಧಾಷ್ಟಮ ಶನಿ ತರ ಭಾರ ಇನ್ನೂ ಇದೆ, ಬೆನ್ಮೇಲ್ ಗೂನು ಇದೆ. 100% ವೃಶ್ಚಿಕ ರಾಶಿಗೆ ಮೈ ಬರುತ್ತೆ, ಗಮನಿಸಿ ನೋಡಿ, ಮೈ ಬರುತ್ತೆ, ಅಲ್ಲೊಂದಿದೆ. ಸೊ ಮೈ ಬರ್ತಿದೆ ಅಂದ್ರೆ ದುಡ್ಡು ಬರುತ್ತೆ ಅಂತ ಕೂಡ, ಕೆಲವ್ರಿಗೆ ಆರೋಗ್ಯ ಕೆಡುತ್ತೆ ಅಂತ ಕೂಡ. ವಿಪರೀತ
ನೀವು ನಿದ್ದೆ ಮಾಡುವಾಗ ಸುಖದಲ್ಲಿ ರಾಹು 100% ನಿಮ್ಗೊಂದು ಸೌಂಡ್ಗಳು ಬರುತ್ತೆ. ಮಲಗಿರೋರ್ನ ಕೇಳಿ ಏನೇನ್ ಸೌಂಡ್ಗಳು ಅಂತ ಅವ್ರು ಹೇಳ್ತಾರೆ. ಬುಜ್ಜಿ ಡಮಾಲು ಡಿಮಿಲು ಅಂತಿದ್ದೆ ಅಂತಾರೆ. ರಾಹು 4ನೇ ಮನೆಯಲ್ಲಿ ಕುಳಿತಿದ್ದಾನೆ. ಈಸ್ ಆಸ್ಪೆಕ್ಟಿಂಗ್ ಮೇಷ. 100% ನಿಮ್ ಕಣ್ಣು, ಕಿವಿ, ಮೂಗು, ಬಾಯಿ, ನಾಲಿಗೆ, ಸ್ಪರ್ಶಂ, ತಲೆಯಲ್ಲಿ ಗುಳ್ಳೆ, ಈ ಕಣ್ಣೊಳಗಡೆ, ಕಿವಿ ಒಳಗಡೆ, ಇಲ್ಲಿ ಈ ಭಾಗಗಳಲ್ಲಿ ಅಲ್ಲಿದೆ. ಚಾಲೆಂಜ್ ಮಾಡ್ತಾನೆ. ಹೌದು ಅಲ್ವೋ ಅಂತ ಹೇಳ್ಬಿಡಿ. ಕುಜನು ಮೇಷವನ್ನ ನೋಡ್ತಿದ್ದಾನೆ, ರಾಹು ಮೇಷವನ್ನ ನೋಡ್ತಿದ್ದಾನೆ. ಕನ್ಫರ್ಮ್ ಗಂಟ್ಲು, ಹೃದಯ, ಕೊಲೆಸ್ಟ್ರಾಲ್. ಸೊ ಈಗ ನಿಮಗ್ ನೀವೇ ಏನೋ ಮಾಡ್ಕೋತಿದ್ದೀರಿ, ಲೇಜಿ. ನಾಳೆ ಮಾಡ್ತೀನಿ, ಆಮೇಲೆ ಮಾಡ್ತೀನಿ. ಪ್ರತಿ ಗಂಟೆಗೊಮ್ಮೆ 10 ನಿಮಿಷ ಏನಾದ್ರೂ ಒಂದು ಮಾಡಿ, ಅಟ್ಲೀಸ್ಟ್ ಫ್ರೀ ಇದ್ರೆ. ಇಲ್ಲ ದಿನಕ್ಕೆ 3 ಗಂಟೆ, ಬೆಳಿಗ್ಗೆ ಒಂದೂವರೆ ಗಂಟೆ, ಸಂಜೆ ಒಂದೂವರೆ ಗಂಟೆ, ಊಟ ಆದ್ಮೇಲೆ ಆದ್ರೂ. ರೀ, ಯಾರಿಗ್ರಿ ಮನೆ ಕಟ್ತೀರಾ? ಯಾರಿಗ್ರಿ ಕಾರ್ ಇಟ್ಕೋತೀರಾ? ಯಾರಿಗ್ರಿ ಒಳ್ಳೆ ಬಟ್ಟೆ ತಂದಿಟ್ಕೋತೀರಾ? ಫಸ್ಟ್ ನೀವು ಚೆನ್ನಾಗಿದ್ರೆ ಆ ಮನೆ, ಕಾರು, ಬಂಗ್ಲೆ, ಬಟ್ಟೆ, ಬಂಗಾರ, ಬೆಳ್ಳಿ ಎಲ್ಲ. ನೀವೇ ಚೆನ್ನಾಗಿಲ್ಲ ಅಂತ ಹೇಳಿದ್ಮೇಲೆ ಸ್ವಲ್ಪ ಬದಲಾಗಿ, ಚೇಂಜ್ ಯುವರ್ ಪ್ಯಾಟರ್ನ್. ಮುಖ್ಯವಾಗಿ ವೃಶ್ಚಿಕ ರಾಶಿ, ಗುರು ಅಷ್ಟಮದಲ್ಲಿ ಕುತ್ಕೋಬಿಟ್ಟು ಬೇಡ ಏನೂ ಆಗೋಲ್ಲ. ಅಷ್ಟಮ ಗುರು ಅಂದ್ರೆ ನೆನ್ಪಿಟ್ಕೊಳ್ಳಿ, ಇಲ್ಲದ ಕಾಯಿಲೆನ ತಂದಿಟ್ಕೊಂಡ ಹಾಗೆ. ಆಮೇಲೆ ಇಲ್ಲದ ತಲೆನೋವನ್ನು ಮನೆ ಕರ್ಕೊಂಡ್ ಬರ್ತೀರಿ, ಯಾರಿಗೂ ಗ್ಯಾರಂಟರ್ ಆಗ್ಬಿಡ್ತೀರಿ. ಯಾರಿಗೂ ಮಾತು ಕೊಟ್ಟು ಸಾಲ ಮಾಡೋದು, ಅವನಿಗೆ ಸಾಲಕ್ಕೆ ನೀವು ಹೋಗಿ ನಿಂತ್ಕೊಳ್ಳೋದು, ನಾನು ಕೊಡ್ತೀನಪ್ಪ ಅಂತ ಯಾವ ಕೆಲಸವೂ ಮಾಡದಿದ್ರೆ ವೃಶ್ಚಿಕ ರಾಶಿ ಬಚಾವ್ ಆಗ್ತೀವಿ. ಆರೋಗ್ಯದ ಒಂದು ಕಡೆ ಗಮನ ಕೊಡಿ. ವೃತ್ತಿ, ಉದ್ಯೋಗ, ವ್ಯವಹಾರ ಫ್ಯಾಂಟಾಸ್ಟಿಕ್ ವಾರ. ಇನ್ನು ವಿಶೇಷವಾಗಿ ಧನಸ್ಸು ರಾಶಿ. ನೀವೊಬ್ಬರು ವಕ್ರ. ಹಾಗಂದ್ರೆ ಏನ್ ಗೊತ್ತಾ? ನಿಮ್ಮ ಮಾತು ನಿಮ್ಮ ಮನೆಯವ್ರು ಕೇಳಲ್ಲ, ನೀವು ಕೇಳಲ್ಲ. ರಾತ್ರಿ ಅನ್ಕೊಳ್ಳೋದಷ್ಟೇ. ಅಲಾರಂ 4 ಸರಿ ಹೊಡೆದ್ರು ನೀವು ಬೆಳಿಗ್ಗೆ ಎದ್ದೋಳಲ್ಲ. ಎಕ್ಸಸೈಸ್ ಮಾಡೋಲ್ಲ, ವಾಕಿಂಗ್ ಮಾಡೋಲ್ಲ, ಡಯಟ್ ಮಾಡೋಲ್ಲ, ಡಿಸಿಪ್ಲಿನ್ ಮೈಂಟೈನ್ ಮಾಡೋಲ್ಲ. ನಂಗೆಲ್ಲ ಗೊತ್ತು ಅನ್ನೋನೇ ಬೀಳೋದು ಮೊದಲು ಹಳ್ಳಕ್ಕೆ. ನಾನು ನೋಡೋದ್ದ, ನಾನು ತಿಳಿಯೋದ್ದ, ನಾನು ಗೊತ್ತಿಲ್ಲದ್ದ. ಖಂಡಿತ ನೀವು ಕೇರ್ಲೆಸ್ ಆಗ್ತೀರಿ. ತೇಗೆ ಎಳಿತು ಅಂದ್ರೆ ಕೋಣ ನೀರಿಗೆ ಎಳಿತು ಅನ್ನತಕ್ಕಂಥ ವಾರ ಮಾಡಿಟ್ಕೋತೀರ. ಅದೊಂದು ನಡೆಯುತ್ತೆ. ಯಾಕಂದ್ರೆ ಧನಸ್ಥಾನದಲ್ಲಿ ಬ್ಯೂಟಿಫುಲ್ ಆಗಿ ಗ್ರಹಗಳಿದ್ದರೂ 3ನೇ ಮನೆಯಲ್ಲಿ ಬೇರೆ ವಿಶೇಷವಾಗಿ ರಾಹು ಫ್ಯಾಂಟಾಸ್ಟಿಕ್ ಆಗಿ ಕೂತಿದ್ದಾನೆ. ನೀವು ಕೇಳೋಲ್ಲ, ಅದನ್ನ ತಗೋತಿಲ್ಲ. ಯು ಆರ್ ನಾಟ್ ಗ್ರಾಬಿಂಗ್ ಯುವರ್ ಆಪರ್ಚುನಿಟಿ. ಧನಸ್ಸು ರಾಶಿಯವರು ಎಲ್ಲೋ ಸೋಮಾರಿತನ, ಏನೋ ಇಲ್ಲದ ವೇದಾಂತ ಭಾವ. ಕೆಲವ್ರು ಹಾಗೆ, ಏನೋ ನನ್ನ ಹಣೆ ಬರ ಇದ್ದಾಗ ಆಗುತ್ತೆ ಬಿಡಿ ಸರ್, ಏನೋ ಅವನಿದ್ರೆ ಕೊಡ್ತಾನೆ. ಭಗವಂತ ಹೇಳಿಲ್ಲ, ಕೈ ಕೆಸರಾಗದೆ ಬಾಯಿ ಮೊಸರು ಆಗುವುದಿಲ್ಲ. ಯು ಹ್ಯಾವ್ ಟು ಗೋ. ಅಲ್ಲಿ ಹೋಗಿ ನೋಡಿ. ಇದನ್ನ ನಮ್ಮ ವೈದಿಕ ಒಂದು ಹೇಳುತ್ತೆ, ನಾವು ಯಾವುದನ್ನು ಹುಡುಕುತ್ತಿದ್ದೇವೆಯೋ ಅದು ಕೂಡ ನಮ್ಮನ್ನು ಹುಡುಕುತ್ತಾ ಇದೆ. ನಾವು ಯಾವುದೋ ಒಂದನ್ನು ಹುಡುಕ್ತಿದ್ದೇವೆ. ಈಗ ನಾನು ನಿಮ್ಮ ಹತ್ರ ಮುಚ್ಚಿಡೋದೇನೋ ನನ್ನ ಗುರು ಮುಖೇನ ಅಲ್ಲೊಂದೇನೋ ಒಂದು ಆಲಯಂ, ಕರುಣಾಲಯಂ, ಒಂದು ಹುಡುಕಾಟ. ಅದು ಹುಡುಕ್ತಿದೆ. ಸಮಯ, ಪ್ಲೇಸು, ಜಾಗ, ಟೈಮು, ದಶ, ಭುಕ್ತಿ, ದೆನ್ ಇಟ್ ಗೆಟ್ ಇಂಟರ್ಲಾಕ್ಸ್. ನಾವು ನೋಡಿದ್ದೆಲ್ಲ, ಹಾಕಿದ್ದೆಲ್ಲ ಬಿತ್ತನೆ ಬಂದ್ಬಿಟ್ರೆ ಪ್ರತಿ ರೈತ ಬಂಗಾರದ ಬೆಳೆಯ. ನಾವು ಹುಡುಕೋ ತಾಳ್ಮೆ ಇಲ್ಲ. ಅದು ಬರೋವಾಗ ನಾವು ಹಿಂಗೋಗಿರ್ತೀವಿ. ಇನ್ಯಾರೋ ಕರೆದ್ರು, ಇನ್ಯಾವುದೋ ಒಂದು ಬಂತು, ಇನ್ನೊಂದು ನಶೆ, ಇನ್ನೊಂದು ಪ್ರೀತಿ, ಇನ್ನೊಂದು ನೋವು ಅಂತ ಡೈವರ್ಟ್ ಆಗ್ಬಿಡೋದು. ಇಲ್ಲೇ ನಿಂತ್ಕೊಳ್ಳೋದು. ಅದು ಬರೋ ನಾವು ತಗೊಳ್ಳೇ ಇಲ್ಲ. ಅದು ನಮ್ಮನ್ನು ಹುಡುಕ್ತಿದೆ. ಆ ಕಾರ್ಯ, ಆ ಕೆಲಸ. ನೋಡಿ, ಒಂದು ಹೆಣ್ಮಗು ಬಿಡದೆ ಮನೇಲಿ ಮದುವೆ ಅಂತಾರೆ, 8 ಬಾರಿ ಫೇಲು, ಬಿಟ್ಟಿಲ್ಲ. ಮದ್ವೆಗಿದ್ವೆ ಪಕ್ಕಕ್ಕೆ ಕಿಡಿ, ನಾನು ಸಾಧಿಸ್ತೀನಿ ಅಂತ ತನ್ನ ಮೇಲೆ ತನಗೆ ನಂಬಿಕೆ ಬಿಡ್ಲಿಲ್ಲ. ಆಕೆ ಹುಡ್ಕೊಂಡು ಹೋಗಿದೆ. ದ ಡೆಸ್ಟಿನಿ 9ನೇ ಬಾರಿ ಕ್ರ್ಯಾಕ್ ಮಾಡಿ ಶಿ ವಾಸ್ ಬಿಕಮ್ ಎನ್ DSP. ಎಷ್ಟು ಜನ ನಾವು ತಾಳ್ಮೆಯಿಂದ ನಿಂತಿದ್ದೇವೆ ಹೇಳಿ? ಅದನ್ನ ಅಲ್ಲೇ ಇಟ್ಕೊಂಡು ಹೋಗ್ತಿದ್ದೇವೆ ಒಳ್ಳೇದಕ್ಕೆ. ನನ್ನಲ್ಲಿ ಸಾಮರ್ಥ್ಯ, ಲಾಸ್ಟ್ ನಂಬರ್ ಏನಿತ್ತು, ಲಾಸ್ಟ್ ಯಾವ ಸಬ್ಜೆಕ್ಟಲ್ಲಿ ವೀಕ್ ಇದ್ದೆ, ಹಂಗೆ ಹೇಳಲ್ಲ. ಸಿಸ್ಟಮ್ನ ಬೈಯೋದು, ರಿಸರ್ವೇಷನ್ನ ಬೈಯೋದು,
ಪೊಲಿಟಿಷಿಯನ್ಸ್ನ ಬೈಯೋದು, ಏನೋ ಒಂದು ಬ್ಯೂರಾಕ್ರಸಿಯನ್ನ ಬೈಯೋದು, ಏನೋ ಒಂದು ಹೇಳ್ಕೊಂಡು ಕುತ್ಕೊಳ್ಳೋದು, ಹುಡುಕೋದೇ ಇಲ್ಲ. ನಮ್ಮ ಅಪ್ಪ ಸಪೋರ್ಟ್ ಕೊಡ್ಲಿಲ್ಲ, ಕೋಚಿಂಗ್ ಸೇರಿಸಿಲ್ಲ, ಎಂತೆಂಥದ್ದು ಹುಡುಕಾಟ ಮಾಡೋದು. ಸೊ ಧನಸ್ಸು ಈ ಥರದ್ದೊಂದು ಮಾಡ್ಕೋತೀರಿ, ಹುಷಾರ್. ಮಿಕ್ಕಂತೆ ರಿಯಲ್ ಎಸ್ಟೇಟ್ ಅಲ್ಲಿ ಇದ್ದೀರಾ, ಈ ಒಂದು ಸ್ಟೀಲು, ಸಿಮೆಂಟು, ಕಬ್ಬಿಣ, ಕನ್ಸ್ಟ್ರಕ್ಷನ್, ತೋಟಗಾರಿಕೆ, ಅರಣ್ಯ ಇಲಾಖೆ, ಫಾರೆಸ್ಟ್ ಇಲಾಖೆ, ಅರಣ್ಯ ಉತ್ಪನ್ನಗಳು, ಸಾಂಬಾರು ಪದಾರ್ಥಗಳು, ಸೀರೆ, ಮಳಿಗೆಗಳು, ಅಂಥವುಗಳಲ್ಲಿ ಕೆಲಸ, ಕಾರ್ಯ, ವೃತ್ತಿ, ವ್ಯಾಪಾರ, ಉದ್ಯೋಗ, ಅಡ್ಮಿನಿಸ್ಟ್ರೇಷನ್ನು, ಜುಡಿಷಿಯಲ್ ಸಿಸ್ಟಮ್ಮು. ಬ್ಯೂಟಿಫುಲ್ ಜರ್ನಿ. ಮಕರ ರಾಶಿ. ಹೆಸರು ಹುಡ್ಕೊಂಡು ಬರುತ್ತೆ, ಕೀರ್ತಿ ಹುಡ್ಕೊಂಡು ಬರುತ್ತೆ, ಗೌರವ ಹುಡ್ಕೊಂಡು ಬರುತ್ತೆ. ಈ ಪದ್ಮಭೂಷಣ, ಪದ್ಮವಿಭೂಷಣ, ಪದ್ಮಶ್ರೀ ಇವುಗಳಲ್ಲಿ ನೀವು ತಮಾಷೆ ನೀವು ನಂಬೋಲ್ಲ. ಅಷ್ಟೂ ಜನ ಲಿಸ್ಟ್ಗಳಲ್ಲಿ ಕೆಲವೊಂದನ್ನು ಅಬ್ಸರ್ವ್ ಮಾಡಿದೆ, ಮಕರ ರಾಶಿಯವರ ಹೆಸರಿದೆ, ತುಂಬಾ ಜನಗಳ ಹೆಸರಿದೆ. ನೋಡಿ ಅಲ್ಲಿ ಕುಳಿತಿದೆ ರಾಜಯೋಗ, ಅಷ್ಟಮಾಧಿಪತಿ ನಿಮ್ಮನೇಲೆ ಸೂರ್ಯ, ಚಂದ್ರನ್ ಭಾವದಲ್ಲಿ. ದೇ ಆರ್ ಸರೆಂಡರ್ಡ್. ಸರ್ಕಾರವೇ ನಿಮ್ಮ ಕಾರ್ಯಕ್ಷೇತ್ರ. ಅದರಲ್ಲಿ ಕೆಲವು ರಾಜಕೀಯ ಲೆಕ್ಕಾಚಾರಗಳು ನಡೆಯುತ್ತೆ, ಬಿಡಿ, ಬೇಜಾರೇನು ಮಾಡ್ಕೋಬೇಡಿ, ಅದು ನಡೆಯುತ್ತೆ. ಅದು ಎಲ್ಲಾ ಪಕ್ಷಗಳು ಮಾಡೋದೇ ಎಲ್ಲಾ ಸಂದರ್ಭದಲ್ಲಿ. ಆದ್ರೆ ನಾವು ಒಂಚೂರು ಗರ್ವ ಪಡ್ತೇವೆ, ಈಗಿನ ಸರ್ಕಾರ ನಿಜವಾಗ್ಲೂ 75 ಭಾಗ ಸಾಧಕರಿಗೆ ಕೊಡುತ್ತಿದೆ. ಮೊದಲೆಲ್ಲ 100ಕ್ಕೆ 75 ಭಾಗ. ಅವರೆಲ್ಲ ಹೆಸರುಗಳು ನೀವು ಲಿಸ್ಟ್ ಇಟ್ಕೊಂಡು ನೋಡ್ಬಿಟ್ರೆ ಮಕ್ಕಳೇ ಗುಂಡಿಗೆ ಕೈಗೆ ಬರುತ್ತೆ. ಪದ್ಮಭೂಷಣ, ಪದ್ಮಶ್ರೀ ಇದೆಲ್ಲ ಬಂದು ಏನೋ ಇದು ಇವ್ರಿಗ. ನಿಜವಾಗ್ಲೂ ಹೇಳ್ತಾನೆ, 100ಕ್ಕೆ 75 ಭಾಗ ಸಾಧಕರಿಗೆ ಕೊಟ್ಟಿದ್ದಾರೆ. ಎಲ್ಲೋ ಒಂದು ನಿಮ್ಮ ನಡುವೆ ಇದ್ದಂತ ಅವರು ಮರೆಯಾಗಿ ಅವ್ರ ಪಾಡಿಗೆ ಅವ್ರ ಕ್ಷೇತ್ರದಲ್ಲಿ ಅದೊಂಥರ ಪುಸ್ತಕ ಬ್ರಹ್ಮ ಅಂಕಪ್ಪನವರು ಅವ್ರು ಕೊಟ್ಟಿದ್ದಾರೆ. ನಮ್ಮ ಕನ್ನಡದ ಶತಾವಧಾನಿ. ಅಯ್ಯೋ, ನೀವು ಅದು ಕೇಳಲೇಬೇಡಿ. ಅವರೆಷ್ಟು ಖುಷಿ ಪಟ್ಟಿದಾರೋ ಇಲ್ವೋ ನಿಮಗೆ ಗೊತ್ತಿಲ್ಲ. ನಾನಂತೂ ಒಂದು ರೀತಿ ಆ ಪ್ರಶಸ್ತಿಗೆ ಒಂದು ಗೌರವ ಅಂತ ಹೇಳ್ತಾನೆ. ನನ್ನ ಬನ್ನಂಜೆ ಗೋವಿಂದಾಚಾರ್ಯರಿಗೆ ಬಿಟ್ಟಾಗ ನೀವು ನಂಬಲ್ಲ, ಕೊಟ್ಟಾಗ ಪೂರ್ತಿ ಮೌನಿಯಾಗಿ ಆ ದಿನ ನಾನು ಕುಳಿತುಕೊಂಡು ಕಣ್ಣೀರು ಹಾಕಿದ್ದೇನೆ. ಭಗವಂತ, ಯಾವಾಗ ಸಿಗಬೇಕಾಗಿದ್ದು ಆ ಪುಣ್ಯ ಭಾಗವತೋತ್ತಮ ಮಾಧ್ವರ ಬಗ್ಗೆ, ಶಂಕರರ ಬಗ್ಗೆ, ರಾಮಾನುಜಾಚಾರ್ಯರ ಬಗ್ಗೆ, ವೇದ ಬ್ರಹ್ಮ ಅವರು, ನಮ್ಮ ಕರ್ನಾಟಕ ಕಿರೀಟ, ದೇಶ ವಿದೇಶಗಳ ಬ್ರಹ್ಮಾಂಡ ಅಂಥದ್ದೇ ಇವತ್ತು ಇವರಿಗೆ. ಒಂದು ದಿನ ಮೌನವಾಗಿದ್ದು ಬಿಟ್ಟಿದ್ದೆ ನಾನು. ಹಾಗೆಯೇ ಒಳಗಡೆ ಬೇರೆಯವ್ರ ಹತ್ರ ಮಾತಾಡ್ತಿದ್ರು, ಒಳಗಡೆ ಅಳ್ತಿದ್ದೆ. ನನ್ನ ಗುರುಗಳು ಇದ್ದಿದ್ದರೆ, ನನ್ನ ಗುರುಗಳು ನನ್ನ ಗುರುಗಳು ನನ್ನ ಗುರುಗಳು ಅನ್ನತಕ್ಕಂಥದ್ದು ಸತ್ಯ. ಇವತ್ತು ಗಣೇಶ್ ಸರ್ಗೆ ಮಾಲೆ ಅವರು, ನಿಮಗೆ ಗೊತ್ತಿಲ್ಲ, ಅವರ ಜೊತೆ ಒಮ್ಮೆ ನೀವು ಅವರ ಪ್ರವಚನವನ್ನ ಎಲ್ರಿಗೂ ತಾಕತಕ್ಕಂಥದ್ದಲ್ಲ ಅದು. ಇಟ್ ಇಸ್ ಲೈಕ್ ಹೆಂಗೆ ಹೇಳಬಲ್ಲೆ ಅಂತ ಹೇಳಿದ್ರೆ, ನಾವೆಲ್ಲ ಒಂದು ಆಗತಾನೆ ಮೊದಲನೇ ದಿನ ಶಾಲೆಗೆ ಹೋಗಿರೋ ಮಗು. ಅವರು ಒಂದು 100 PhD ಓದಿರೋರು. ಅವ್ರಿಗೆ ನಾವು ಮಾಡೋದು ನೋಡಿದ್ರೆ ನಗು ಬರುತ್ತಂತೆ. ಹಾಗೆ ಅವ್ರು ಹೇಳೋದು ನಮಗೂ ನಗು ಬರುತ್ತೆ, ನಮ್ಗೆ ಅರ್ಥ ಆಗಲ್ವಲ್ಲ. ಪ್ರಕಾಂಡರು ಅವರೆಲ್ಲ, ಪ್ರಕಾಂಡರು. ಇಟ್ಸ್ ಲೈಕ್ ವಿ ಆರ್ ಆಲ್ ಡಸ್ಟ್ ಇನ್ ದಿ ನಾಲೆಡ್ಜ್, ದೇ ಹ್ಯಾವ್ ಬೀನ್ ಅಚೀವ್ಡ್ ಸಮಥಿಂಗ್. ಅಂಥದ್ದೊಂದು ಯೋಗ ಮಕರ ರಾಶಿಯವರಿಗೆ ನೋಡಿ, ಕರೆಕ್ಟಾಗಿ ಬಳಸ್ಕೊಳ್ಳಿ. ಬಟ್ ಜಾಗೃತ. ಗುರು 6ನೇ ಮನೆಯಲ್ಲಿದ್ದಾಗ ಕೆಲವೊಂದು ತಪ್ಪಾದ ಹೆಜ್ಜೆ, ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ವ್ಯವಹಾರಗಳು, ಈ ಥರದ್ದು ಡೈವರ್ಸಿಫೈ ಆಗತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ವೆರಿ ಕೇರ್ಫುಲ್, ವೆರಿ ಕೇರ್ಫುಲ್. ಮಾಧ್ಯಮದಲ್ಲಿದ್ದೀರಾ, ತಪ್ಪಾದ ದುಡ್ಡು ಬೇಡ ಮಕ್ಕಳೇ. ಮೊನ್ನೆ ನೋಡಿ 400 ಕೋಟಿ 1000 ಕೋಟಿ ಟ್ರಕ್ಕು ಏನೇನೋ ಹೇಳ್ತಿದ್ದಾರೆ. ಯಾರಾದ್ರೂ ಸಾಮಾನ್ಯರು ನೆನೆಸ್ಕೊಳಕ್ಕಾದ್ರೂ ಆಗುತ್ತೆ? 400 ಕೋಟಿ ಮುಂದ್ಗಡೆ ಸೊನ್ನೆಗಳಾಗ್ತ ನೋಡಿ. ಅಬ್ಬಬ್ಬಾ, ನಿಜವಾಗ್ಲೂ 400 ಆಯ್ತಾ 4000 ಆಯ್ತಾ ದೇವ್ರಿಗೆ ಗೊತ್ತು. 3 ರಾಜ್ಯಗಳಿಗೂ ಯಾಮಾರಿಸಿ ಎತ್ತಿದಾರ. 15-20 ಕಿಲೋಮೀಟರ್ ಸಿಕ್ಕಾಕೋತಾರೆ. ಅವರು ಸಿಕ್ಕಾಕೋತಾರೆ.
ಎಲ್ಲ ಸಿಕ್ಕಾಕೋತಾರೆ, ಅದೆಲ್ಲ ತಪ್ಪಿಸ್ಕೊಳಕ್ ಆಗೋದಿಲ್ಲ. ಹೌ ಲಾಂಗ್ ಯು ವಿಲ್ ಚೀಟ್ ದ ಸಿಸ್ಟಮ್? ಎಷ್ಟು ದಿನ? ಒಂದಿನ ಭಗವಂತನೇ ಚುಚ್ತಾನೆ ಅಂತಕ್ಕಂಥದ್ದು. ಸೊ ಮಕರ ರಾಶಿ ಅಂತ ಒಂದು ಇಲ್ಲಿಗಲ್ ಆಕ್ಟಿವಿಟೀಸ್, ವ್ಯಕ್ತಿಗಳು ನಿಮ್ಮನ್ನು ಬಂದು ಪ್ರಚೋದನೆ ಮಾಡೋದು, ಬಾಣ, ಯಾಕಂದ್ರೆ ಎಲ್ಲ ಗೌರವ, ಹೆಸರು, ದುಡ್ಡು ಎಲ್ಲ ನಿಮಗೆ ಬರ್ತಿದೆಯಲ್ವಾ. ಸೊ ದೆನ್ ವಿಲ್ ಬಿ ಟ್ರಿಕ್ಕಿಂಗ್ ಮೂಮೆಂಟ್ ಆಗತಕ್ಕಂಥದ್ದು ಆಗುತ್ತೆ. ವೆರಿ ಕೇರ್ಫುಲ್ ಮಕ್ಕಳೇ, ಜಾಗ್ರತೆ. ಅದನ್ನು ನೋಡ್ಕೊಳ್ಳಿ. ಪ್ರೀತಿ, ಪ್ರೇಮ, ಗೆಳೆತನ, ಆತ್ಮೀಯರು, ಬಂಧುಗಳು, ಓಡಾಟ, ಟ್ರಿಪ್ ಅಡ್ವೈಸರ್ ಆಗಿದ್ದೀರಿ, ಟ್ರಾವೆಲ್ ಅಡ್ವೈಸರ್ ಆಗಿದ್ದೀರಿ, 5 ಸ್ಟಾರ್ ಹೋಟೆಲ್ಗಳು, ರೂಮ್ಸ್ ಬುಕ್ ಮಾಡೋದು, ಅಂಥವುಗಳಲ್ಲಿ ಕೆಲಸ, ಆಮೇಲೆ ಕ್ರೂಸ್ಗಳಲ್ಲಿ ಕೆಲಸ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳಲ್ಲಿ ಕೆಲಸ, ಆಮೇಲೆ ತಪ್ಪು ತಿಳ್ಕೊಬೇಡಿ, ಗ್ಯಾಮ್ಲಿಂಗು, ಪಬ್ಬು, ಕ್ಲಬ್ಬು ಅಂಥವುಗಳಲ್ಲೂ ಕೆಲಸ, ಊಟ, ಬಟ್ಟೆ, ಬದುಕು ದೇವ್ರು ಕೊಟ್ಟಿರ್ತಾನೆ. ಮೋಜು ಮಸ್ತಿ ಇಂಥವುಗಳಲ್ಲಿ ಕೆಲಸ. ಸೊ ರಾತ್ರಿ ಎಂಟರ್ಟೈನ್ಮೆಂಟ್ಗಳಲ್ಲಿ ಕೆಲಸ, ಕಾರ್ಯ, ವೃತ್ತಿ, ವ್ಯವಹಾರ ನೀವು ಹೇಗೆ ಬೇಕಾದ್ರೂ ತಗೋಬೋದು. ಸೊ ಮಾಡ್ಲಿಂಗ್ ಏಜೆನ್ಸಿ, ಮಾಧ್ಯಮ ಏಜೆನ್ಸಿ ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ವಿಶೇಷವಾದಂಥ ಅಭಿವೃದ್ಧಿ. ತೋಟಗಾರಿಕೆಯಲ್ಲಿದ್ದೀರಿ, ಟ್ರಾವೆಲ್ಸಲ್ಲಿದ್ದೀರಿ, ಗಾಡಿಗಳನ್ನು ಹಾಕ್ಕೊಂಡು ಬಿಸ್ನೆಸ್ಸು, ವ್ಯವಹಾರ ಮಾಡ್ತಿದ್ದೀರಿ, ಬ್ಯೂಟಿಫುಲ್ ಜರ್ನಿ ಆಗ್ತಕ್ಕಂಥ ಒಂದು ವಾರ. ಸಾಲ ಮಾಡಿ ದೊಡ್ಡದು ಅಂತ ಹೋಗ್ಬೇಡಿ, 1 by 1 ಹೋಗಿ. ಇನ್ನು ಕುಂಭರಾಶಿ, 12ನೇ ಮನೆಯಲ್ಲಿರ್ತಕ್ಕಂಥ ಬುಧ, ಶುಕ್ರ, ಸೂರ್ಯ, ಕುಜ ಸ್ವಲ್ಪ ಹುಷಾರಾಗೇ ಇರಿ. ಬಟ್ ಅದು ವಿಪರೀತ ರಾಜಯೋಗವನ್ನು ಕೊಡುತ್ತೆ ಕೂಡ. ಒಂದೊಂದೇ ಹೆಜ್ಜೆ ಇಡಿ, ಪರವಾಗಿಲ್ಲ, ನಿದ್ದೆ ಮಾಡಿಸ್ತಿದ್ದಾನೆ ರಾಹು, ಒಳ್ಳೇದೇ ಆಯ್ತು, ಸುಮ್ಮನಿರಿ. ಯಾಕಂದ್ರೆ ಬುದ್ಧಿಕಾರಕ ಮಲಗಿದ್ದಾನೆ, ಭೋಗಕಾರಕ ಮಲಗಿದ್ದಾನೆ, ತುಂಟುಕಾರಕ ಲಕ್ಷ್ಮಿ ಮಲಗಿದ್ದಾನೆ, ಆರೋಗ್ಯಕಾರಕ ಸೂರ್ಯ ಮಲಗಿದ್ದಾನೆ, ಪಿತೃಕಾರಕ ಸೂರ್ಯ ಮಲಗಿದ್ದಾನೆ, ಕುಜ ಭ್ರಾತೃಕಾರಕ ಮಲಗಿದ್ದಾನೆ, ಧೈರ್ಯಕಾರಕ ಮಲಗಿದ್ದಾನೆ, ವಾಣಿಕಾರಕ ಮಲಗಿದ್ದಾನೆ, ಭೂಮಿಕಾರಕ ಮಲಗಿದ್ದಾನೆ, ಆತ್ಮಕಾರಕ ಮಲಗಿದ್ದಾನೆ, ಅಧಿಕಾರಕಾರಕ ಮಲಗಿದ್ದಾನೆ. ಇಷ್ಟು ಜನ ಮಲಗಿದ ದಡಾರಂತ ಎದ್ದು ಬಿಡ್ತಾನೆ. ನಾವೇನೋ ತಗೊಳಕ್ಕೆ ರೂಮಿಗೆ ಬಂದ್ವಿ, ನಾವು ತಗೊಳಕ್ ಬಂದಿದ್ದು ಏನೋ 100 ರೂಪಾಯಿ 1000 ರೂಪಾಯಿ ಇದಿಟ್ಟಿದೀವಿ, ನೋಡಿದ್ರೆ ಅದೇನೋ ಎತ್ತೋಕ್ ಹೋಗಿ ಇನ್ನೊಂದೇನೋ ಸಿಗುತ್ತೆ. ಯಾರ್ಯಾರ್ದು ಕೇಳ್ತಿರ್ತೀರಲ್ವ, ಅವ್ರ ತಾತ ಇಲ್ಲ ಅವ್ರಪ್ಪ ಏನೋ ಶೇರ್ಸ್ ತೆಗ್ದಿಟ್ಟಿದಂತೆ ಈಗ ಸಿಕ್ತಂತೆ ಹೋದ ಅಂದ್ರೆ ಅವ್ನು ತಗೊಂಡಾಗ 10 ರೂಪಾಯಿ, ಈಗ ನೋಡ್ದಂದ್ರೆ 600 ರೂಪಾಯಿ 6000 ರೂಪಾಯಿ 6 ಕೋಟಿ 60 ಕೋಟಿ ವ್ಯಾಲ್ಯೂಯೇಷನ್ನು. ಆ ರೀತಿ ಒಂದು ಬಂಪರ್ ಬೆಳೆ ಒಂದು ಕುಂಭರಾಶಿ ಕಾಯ್ತಿದೆ. ಜಸ್ಟ್ ವೇಟ್ ವೇಟ್ ವೇಟ್. ಬುದ್ಧಿ ನಾನಾ ಯೋಚನೆಗಳು. ಬುಧ ರಿಯಲ್ ಎಸ್ಟೇಟ್ ತಕರಾರಿದೆ, ಭೂಮಿದೊಂದು ತಕರಾರಿದೆ, ತಂದೆದೊಂದು ತಕರಾರಿದೆ, ಮನೆ ತಗೊಳ್ಳೋದೊಂದು ಟೆನ್ಷನ್ ಇದೆ, ಗಾಡಿ ವಿಚಾರದಲ್ಲಿ ಒಂದು ಟೆನ್ಷನ್ ಇದೆ, ಒಡ ಹುಟ್ಟಿದವ್ರದ್ದೊಂದು ವಿಚಾರದಲ್ಲಿ ಟೆನ್ಷನ್ ಇದೆ. ಖಂಡಿತ ಕುಂಭರಾಶಿಯವ್ರಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗುತ್ತೆ ಈ ವಾರ ನೋಡ್ಕೊಂಡು. ರೋಡ್ ರೇಜ್ಗಳು, ಯಾರೋ ಬಂದು ಕೆದಕ್ತಾನೆ, ಯಾರೋ ಬಂದು ನಿಮ್ಮನ್ನ ಕೆದಕ್ತಾನೆ. ಗಾಡಿ ಪಾರ್ಕ್ ಮಾಡುವಾಗ, ಅಕ್ಕಪಕ್ಕ ಮನೆಯವರು ಕಸ ತಗೊಬಂದು ಹಾಕುವಾಗ ಏನೋ ಒಂದು ಸಣ್ಣ ಸಣ್ಣ ವಿಚಾರಗಳು ನಿಮ್ಮನ್ನ ಟ್ರಿಗರ್. ನಾನು ಯಾರು ಗೊತ್ತಾ, ಹೀಗೆ ಡ್ಯಾನ್ಸ್, ಈ ಹುಲಿ ವೇಷ ಅಂತ ಮಂಗಳೂರಲ್ಲಿ ಹಾಕ್ತಾರೆ, ಡನ್ 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 ಅಂತ. ಅದೇನೇನೋ ಮಾಡಕ್ಕೆಲ್ಲ ಹೋಗ್ಬೇಡಿ. ಕುಂಭ, ಹಣ ನಾನಿಲ್ಲ, ನಮ್ಮದಲ್ಲ, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ಸುಮ್ಮನೆ ಇದ್ದು ಬಿಡಿ. ರಾಹು ಇದಾನಲ್ವಾ, ದುರ್ಗಾ ಮಂತ್ರ, ದುರ್ಗಾ ಜಪ, ದುರ್ಗಾ ಪೂಜೆ, ದುರ್ಗಾ ಆಲೋಚನೆ. ಅಮ್ಮ ನನ್ನ ದುರ್ಗುಣವೂ ನೀನೆ, ನನ್ನ ಸದ್ಗುಣವೂ ನೀನೆ, ದಾರಿ ತೋರಿಸು ಅಂತ. ಖಂಡಿತ ಒಳ್ಳೇದಿದೆ. ಸ್ವಲ್ಪ ಬೇಗ ಮಲಗೋ ಅಭ್ಯಾಸ ಮಾಡಿ ಅಷ್ಟೇ. ಕುಂಭ. ತಂದೆ ಕಡೆ ನೋಡ್ಕೊಳ್ಳಿ, ತಾಯಿ ಕಡೆನೂ ನೋಡ್ಕೊಳ್ಳಿ. ಯಾಕಂದ್ರೆ ಕುಂಭಕ್ಕೆ ಚಂದ್ರ 6ನೇ ಮನೆಯಲ್ಲಿದ್ದಾನೆ. ತಾಯಿ ಸ್ವಲ್ಪ ಮಾನಸಿಕವಾಗಿ ಕಂಪಿಸ್ತಿರ್ತಾರೆ, ಏನೋ ಒಂದು ಭಯ, ಗಾಬರಿ, ಆತಂಕ. ತಂದೆ ಇದ್ರೆ, ಹಿರಿಯ ತಂದೆ ಇದ್ರೆ ಅವ್ರ ಕಡೆ ಅಲರ್ಟ್ ಆಗಿ ನೋಡ್ಕೊಳ್ಳಿ. ಒಡ ಹುಟ್ಟಿದವ್ರ ಜೊತೆ ಮಧುರವಾಗಿರಿ. ಅಕ್ಕ ತಂಗಿ ಇವ್ರನ್ನೆಲ್ಲ ಭೇಟಿ ಆಗೋದು, ಸ್ವಲ್ಪ ಸುತ್ತಾಟ, ಸ್ವಲ್ಪ ಖರ್ಚು, ಆನಂದಕ್ಕೆ ಖರ್ಚು, ಮೋಜಕ್ಕೆ ಖರ್ಚು, ಇನ್ನೂ ಒಂದು ಹಳೆಯ ಜ್ಞಾಪಕಗಳು, ಹಳೆಯ ಗೆಳೆಯ ಗೆಳತಿ ಆತ್ಮೀಯರನ್ನ ಭೇಟಿ ಆಗೋದು, ಮಾತಾಡ್ಸೋದು, ಈ ಥರದ್ದು ಕೂಡ ನಡೀತಕ್ಕಂಥದ್ದಾಗುತ್ತೆ. ಬ್ಯೂಟಿಫುಲ್ ಜರ್ನಿ. ಸ್ವಲ್ಪ ಬ್ಯಾಕ್ ಪೇನ್ ಆಗ್ಬೋದು, ಸೆಕ್ಷುವಲ್ ವೀಕ್ನೆಸ್ ಬರ್ಬೋದು, ಅಂದ್ರೆ ನರ ದೌರ್ಬಲ್ಯ, ದೇಹದಲ್ಲಿ ಶಕ್ತಿ ಇಲ್ಲ, ಏನೋ ಬಲ ಇಲ್ಲ. ಸ್ವಲ್ಪ ಊಟ ನೋಡ್ಕೊಳ್ತೀನಿ, ಎಣ್ಣೆ ಸ್ನಾನ ಮಾಡಿ, ಪ್ರೋಟೀನ್ಸ್ ತಿನ್ನಿ, ವರ್ಕೌಟ್ ಮಾಡಿ. ರಾಹು ಇರೋದ್ರಿಂದ ಒಳ್ಳೆ ವರ್ಕೌಟ್ ಮಾಡ್ಬೋದು ನೀವು, ಬ್ಯೂಟಿಫುಲ್ ಆಗುತ್ತೆ. ಏನು ಯೋಚನೆ ಮಾಡಬೇಡಿ. ಶನಿ ಗುರುಸಾರದಲ್ಲಿದ್ದಾನೆ,
ಆಯ್ತಾ, ನಿಮ್ಮ ಲಾಭಸ್ಥಾನವನ್ನ ನೋಡ್ತಿದ್ದಾನೆ. ಗುರು ಲಾಭಸ್ಥಾನದಿಂದ ನೋಡ್ತಿರೋದ್ರಿಂದ ಜಡ್ಜು, ಟೀಚರು, ಬ್ಯಾಂಕಿಂಗ್ ಪ್ರೊಫೆಷನಲ್ಸ್, ಫೈನಾನ್ಷಿಯಲ್ ಪ್ರೊಫೆಷನಲ್ಸ್, ಅಡ್ವೈಸರ್ಸ್, ರೈಟರ್ಸ್, ಜ್ಯೋತಿಷ್ಯ, ಪುಸ್ತಕ, ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಪ್ರಗತಿ. ಇನ್ನು ಮೀನರಾಶಿ, ಅಡ್ವೈಸರ್ಸ್, ರೈಟರ್ಸ್, ಜ್ಯೋತಿಷ್ಯ, ಪುಸ್ತಕ, ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೆ ಒಂದು ಅದ್ಭುತವಾದಂಥ ಪ್ರಗತಿ. ಇನ್ನು ಮೀನರಾಶಿ ಸ್ವಲ್ಪ ವಿಪರೀತ ಸುಖ, ಯಾರದು ಭ್ರಮೆಗೊಳಗಾಗ್ಬೇಡಿ. ಕೆಲವರು ಬರ್ತಾರ, ಸಾರ್ ನೀವೇನ್ ಗೊತ್ತಾ ಸಾರ್, ತಲೆ ಕೆಡ್ಸ್ಬಿಟ್ಟ, ಏನೋ 1,000 ರೂಪಾಯಿಂದ ಹಾಕೊಂಡಿದೀವಿ, ಹೇಳ್ತಾನೆ ದೊಡ್ಡದು ರೇಬನ್ ಹಾಕಿದ್ರೆ ಅದಕ್ಕೆ ಒಳಗಾಗೋದು. ಇನ್ಫ್ಲೂಯೆನ್ಸ್ ಅದೊಂದು ಇರುತ್ತೆ. ನಿಮ್ ಸುಖಕ್ಕೆ ಕೊಳ್ಳಿ ಇಡೋಕೆ ಯಾರೋ ಬರ್ತಾರೆ, ತಲೆ ಕೆಡ್ಸ್, ಇದೇನ್ ಸರ್ ನೀವು ಏನ್ ಮಾಡಿ ಅಂದ್ರೆ ಮೇಲೆ ಈ ತರ ಪಿರಮಿಡ್ ತರ ಇಡಿ ಸರ್ ಅಂತ. ಸರ್ ನೀವು ತೊಟ್ಟಿ ಮನೆ ಮೇಲೆ ಕತ್ತರಿಸ್ಬಿಟ್ಟು ಬೆಳಕು ಹಿಂಗ್ ಬಿದ್ರೆ, ಯಾವ್ದೋ ಗಾಡಿ ಬುಕ್ ಮಾಡಿದ್ರಂತೆ, ನಿಮ್ ರೇಂಜ್ ಅದಲ್ಲ ಸರ್, ಗೌರ್ಮೆಂಟ್ ಬೇರೆ ರೇಂಜ್ ರೋವರು 50% ಡಿಸ್ಕೌಂಟ್ ಅಲ್ಲಿ ಕೊಡ್ತಿದ್ದಾನೆ. ಆ ಕತೆಗೆ ಹೋಗ್ಬೇಡಿ. ಯಾರಿಗೋ ತೋರಿಸ್ಲಿಕ್ಕೆ ನಮ್ಮ ಸ್ಟೇಟಸ್, ನಮ್ಮ ಖುಷಿ, ನಮ್ಮ ಆನಂದ ಯಾರಿಗೋ ತೋರಿಸ್ಲಿಕ್ಕೆ. ಮೊನ್ನೆ ನಾನು ಹೇಳಿದ್ದೆ, ಮಾಡಿ ಎಡವಟ್ಟು. ಮದುವೆ ಗಂಭೀರವಾಗಿ ಆಗಬಾರ್ದು, ಗಂಭೀರವಾದ ಆಗ್ಬೇಕು. ತುಂಬಾ ಸ್ಟೇಟಸ್ ತೋರಿಸಿದ್ರೆ ಅಲ್ಲೊಂದು ಅಲ್ಲೋಲ ಕಲ್ಲೋಲ ನಡೆಯುತ್ತೆ, ನಡೆದು ಬಿಟ್ಟಿದೆ. ಗುರುಜಿ ನೀವ್ ಹೇಳಿದ್ರಿ, ಹೇಳ್ದೆ ತಾನೆ ಶಾಸ್ತ್ರಬದ್ಧ ಮದುವೆ ಮಾಡಿದ್ಯಾ? ಕರೆದಿದ್ರು, ನಾನು ಹೋಗ್ಲಿಲ್ಲ. ಹಂಗೆ ಗೊತ್ತು, ಯಾವಾಗ ಅದು ಎಡವಟ್ಟ ಆಯ್ತೋ ಅದೃಷ್ಟಕ್ಕೆ ಇದ್ದಿದ್ರೆ ಹೋಗ್ತಿದ್ನೇನೋ, ಬೇರೆ ಊರು, ಬೇರೆ ಇನ್ನೊಂದು ಅಂತ ಕಾರ್ಯಕ್ರಮ ಅಂತ ಹೊರಟೋಗ್ಬಿಟ್ಟಿದೆ. ಬಂದು 3ನೇ ದಿನಕ್ಕೆ ಕಲಹ ಶುರು ಆಗ್ಬಿಟ್ಟಿದೆ. 3ನೇ ದಿನಕ್ಕೆ ನಪ್ಪ ನಾ ಸೊಲ್ಲಿರುಂದೇನೆ ಕೇಟ್ಟಿಂಗ್ಲಾ, ಬೇಡಪ್ಪ ಮದುವೆ ಹಿಂದಿನ ದಿನ ಮಾಡಬಾರ್ದು, ಹೀಗೆ ಮದುವೆ ನಂತರವೇ ಹೀಗೆ ಮಾಡಬೇಕು, ಹೀಗೆ ಮಾಡಬೇಕು, ಇಲ್ಲೇ ಮಾಡಬೇಕು, ಈ ಥರದ್ದಿದೆ, ನಮ್ಮ ಮಗುಗೂ ಇದೆ, ನಮ್ಮ ಮಗುದೇ ತೊಂದರೆ ಇದೆ, ಆತರ ಪಡಬೇಡ. ಎಲ್ಲ ಬಂದ್ಬಿಡ್ತು, ಮಾಡ್ಬಿಡೋಣ. ನಾವು ಫುಲ್ಲು ದಾದಾಗಿರಿ ಮಾಡಿದ್ದಾರೆ ಮದುವೆನಲ್ಲಿ. ನಾವೊಬ್ರೆ ಯಾರೇ ನೆನ್ಪಿಟ್ಕೋತಾರೆ, ಯಾರು ನೆನ್ಪಿಟ್ಕೊಳ್ಳಲ್ಲ, ಯಾರು ನೆನ್ಪಿಟ್ಕೊಳ್ಳಲ್ಲ. ಮೊನ್ನೆ ಮದ್ದೂರಲ್ಲಿ ಅಂತ ಅನ್ಕೋತಾನೆ, ಅಂಬರೀಷ್ ಅವರ ನೆನಪಿನ ಅರ್ಥ ಅಲ್ಲಿ ಏನೋ ಒಂದು ನಡೆಯುತ್ತೆ. ಎಷ್ಟು ಜನ ಸೇರಿದ್ರು, ಎಷ್ಟು ಜನ ಅಂಬಿ ಅಣ್ಣ ಬಗ್ಗೆ ಮಾತಾಡಿದ್ರು, ಆ ಪುಣ್ಯಾತ್ಮ ಎಷ್ಟೊಳ್ಳೆ ಕೆಲಸಗಳು ಮಾಡಿದ್ದಾರೆ ಗೊತ್ತಾ. ಸಾಯೋವರೆಗೂ ನಾವು ಋಣವಾಗಿರ್ಬೇಕು ಆ ಮನೆಗೆ, ಆ ತಾಯಿಗೆ. ಅದೇನೇ ಇರ್ಲಿ, ಆ ಅಮ್ಮನ ಬಗ್ಗೆ ಇಲ್ಲದ್ದು ನಾಯ್ಡು ಅಂತ ಏನೇನೋ ಏನು ಮಾತನಾಡಬಾರದು. ಅಣ್ಣ ಇರೋವರೆಗೂ ಮಾತಾಡೋದು ದಮ್ ಇರ್ತಿತ್ತ? ಸಹಾಯ ತಗೊಳ್ಳೋವಾಗ ಹೋದಾಗ ಎಷ್ಟು ಮಾಡಿದಂತ ಲಿಸ್ಟು ಹೋಗಿ ನೋಡಿ. ಯಾರಾದ್ರೂ ಮಾತಾಡಿದ್ದು ಅಲ್ಲಿ ಆ ಜನ ಕ್ರೌಡು ನೀವು ನೋಡಿ, ಯಾರು ನೆನ್ಪಿಟ್ಕೊಳ್ಳಲ್ಲ. ಈಗ ನೋಡಿ 3ನೇ ದಿನಕ್ಕೆ ಮದುವೆ 3 ದಾರಿ ಮಾಡಿಟ್ಕೊಂಡಿದ್ದಾರೆ. ಸಂಕಟ ಆಗೋಯ್ತು. ಹೇಳಿದ್ದು ಮೊದಲೇ ನೋಡಿ, ಮಳೆ ಬರುತ್ತೆ ಕೊಡೆ ಇಟ್ಕೊಳ್ಳಿ, ಬಿಸಿಲು ಬರುತ್ತೆ ಒಂದ್ ಸ್ವಲ್ಪ ಫ್ಯಾನ್ ಇಟ್ಕೊಳ್ಳಿ, ತಡಿಯೋಕ್ಕಾಗಲ್ಲ. ಇದೊಂದು ಚೂರು ಬದಲಾವಣೆ ಇಲ್ಲ, ನಾವೀಗೆ ಮಾಡೋದು. ಸೊ ನಿಮ್ಮನ್ನ ತಲೆ ಕೆಡಿಸ್ತಕ್ಕಂಥದ್ದಾಗುತ್ತೆ. ಮೀನರಾಶಿಯವರಿಗೆ ಈ ವಾರ ಎಚ್ಚರಿಕೆ. ಇವ್ರು ಬಂದು ನಿಮ್ಮನ್ನ ಊಹಾಪೋಹ, ಸರ್ ಪೊಲಿಟಿಕ್ಸ್ ಅಲ್ಲಿ ಇದ್ದೀರಲ್ವ, ಈಗ ಹಾಕ್ಬಿಡಿ ಸರ್, ಬಂದ್ಬಿಡಿ ಸರ್, ಆ ಕೆಲಸ ಮಾಡಕ್ ಹೋಗ್ಬೇಡಿ, ಪಕ್ಷ ಹೊಡೆದ್ ಬಂದ್ಬಿಡಿ, ನೀವೇ ಇದಾಗ್ತೀರಿ, ಅದಾಗ್ತೀರಿ, ಇನ್ನೊಂದು ಆಗ್ತೀರಿ, ಈ ತರದ್ದು ಕೆಲವೊಂದು ವಿಚಿತ್ರವಾದಂಥದ್ದು ಇನ್ವೆಸ್ಟ್ಮೆಂಟ್ಗಳು, ಪ್ರಪೋಸಲ್ಗಳು, ಬಿಸ್ನೆಸ್ ಪ್ರಪೋಸಲ್ಲು, ಟ್ರಾನ್ಸ್ಫರಬಲ್ ಪ್ರಪೋಸಲ್ಲು, ಈ ತರದ್ದು ನಿಮ್ಮ ಸುಖವನ್ನ ನೀವಾಗಿ ಕೆಡಿಸ್ಲಿಕ್ಕೆ ಬೇರೆಯವ್ರು ಯಾರೋ ಪ್ರಯತ್ನ ಮಾಡ್ತಾರೆ. ಅದೊಂದು ಬೇರೆಯವ್ರ ಮಾತು ಕೇಳದೆ, ನೀವು ದುಡುಕದೆ, ಜಸ್ಟ್ ವೆಯ್ಟ್ ಅಂಡ್ ಪ್ರೊಸೀಡ್ ಅಂತ ಮಾಡಿಕೊಂಡ್ರೆ ಈ ವಾರ ಬ್ಯೂಟಿಫುಲ್ ಜರ್ನಿ. ದೊಡ್ಡ ಕಾರ್ಯಗಳು, ಕೆಲಸಗಳು, ವ್ಯವಸ್ಥೆಗಳು, ಪೂಜೆಗಳು, ಧರ್ಮಗಳು ನೀವು ನೆನೆಸಿದ್ದಕ್ಕಿಂತಲೂ ಚೆನ್ನಾಗಿ ನಡೆಯುತ್ತೆ. ಮೀನರಾಶಿ, ಮೀನ ಲಗ್ನದವರಿಗೆ ಫ್ಯಾಂಟಾಸ್ಟಿಕ್. ದೈವ ದರ್ಶನ, ಗುರು ದರ್ಶನ,
ಒಂದು ಯಾವುದೋ ದೈವ ನಿಮ್ಮನ್ನು ಕಾಪಾಡ್ತಿದೆ. ಆಕಸ್ಮಿಕವಾಗಿ ಒಂದು ಶಿವಪ್ರಸಾದ, ರಾಯರ ಪ್ರಸಾದ ಬಂದು ಸೇರತಕ್ಕಂಥದ್ದಾಗುತ್ತೆ. ಯಾರೋ ಬಂದು ಒಂದು ಪ್ರಸಾದ ಕೊಡೋದು, ಯಾರೋ ಬಂದು ಒಂದು ಧೈರ್ಯ ಹೇಳೋದು, ಯಾರೋ ಬಂದು ಸಮಾಧಾನ ಮಾಡೋದು, ಇಂಥದ್ದೆಲ್ಲ ಸಿಗತಕ್ಕಂಥದ್ದುಂಟು. ಭೂಮಿ ಪಡಿತೀರಿ, ಮನೆ ಪಡಿತೀರಿ, ವಾಹನ ಪಡಿತೀರಿ. ಒಳ್ಳೆ ಪರ್ವಕಾಲ ನಿಮಗೀಗ. ಪರ್ವಕಾಲ ಯೋಚನೆ ಮಾಡಬೇಡಿ, ಗುರುವಿದ್ದಾನೆ. ಸ್ವಲ್ಪ ಯಾರಾದರೂ ಆಚಾರ್ಯರಿಗೆ, ಟೀಚರ್ಸ್ಗೆ, ಮಾರ್ಗದರ್ಶಕರಿಗೆ, ನಿಮಗೊಂದು ಗೈಡೆನ್ಸ್ ಮಾಡೋದವರಿಗೆ ನೆನಪಿಟ್ಕೊಂಡು ಹೋಗ್ಬಿಟ್ಟು ಒಂದು ಫಲತಾಂಬೂಲ, ಹಣ್ಣು, ಕಾಯೋ, ಹೂವು, ಮನೆ ಹತ್ರನೇ ಒಂದು ದೇವಸ್ಥಾನ ಇದೆ, ಹೋದಾಗೆಲ್ಲ ಆಚಾರ್ಯರು, ಪುರೋಹಿತರು ನಿಮ್ಗೆ ನಿಂತು ಒಂದು ಅರ್ಚನೆ ಮಾಡಿಸ್ತಾರೆ. ಅವ್ರ ಕೈ ಒಂದು 2 ಹಣ್ಣು, ಬೆಳೆದೆಲೆ ಅಡಿಕೆ, ಒಂದು ತೆಂಗಿನಕಾಯಿ ಆಯ್ತು ಅಂದ್ರೆ ಅದ್ರಲ್ಲಿ ಒಂದು 16 ರೂಪಾಯಿ ಆಯ್ತು ಅಂದ್ರೆ ಅದ್ರ ಜೊತೆಲಿ ಒಂದು ಪುಟ್ಟ ಶಲ್ಯ, ಈ ಥರದ್ದು ಏನೋ ಒಂದು 2, 3 ನಿಮ್ಮ ಮಟ್ಟ ಮಾಡ್ತಾ ಬನ್ನಿ. ತುಂಬ ಒಳ್ಳೇದಾಗ್ತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.